ಗುಡ್ ಮಾರ್ನಿಂಗ್. ವೆರಿ ವೆರಿ ಗುಡ್ ಮಾರ್ನಿಂಗ್. ಏನು ಬೇಗ ಬಂದ್ಬಿಟ್ಟಿದ್ದೀರಾ, 5 ಗಂಟೆ ಮುಂಚೆನೆ. ಕುಶಲ ಮೇಡಮ್ದು ಯಾವ ಊರು? ಮ್ಯಾಂಗ್ಳೂರ್. ಶೆಕೆ ಹೇಗಿದೆ ಮ್ಯಾಂಗ್ಳೂರಲ್ಲಿ? ಜಾಸ್ತಿ ಇದೆ. ವೆರಿ ಗುಡ್. ನಿಮ್ಮ ಸ್ನೇಹಿತರನ್ನು ಕ್ಲಾಸಿಗೆ ಅಟೆಂಡ್ ಮಾಡಿಸಿ. ಯಾರಿಗಾರು ಚೇಂಜ್ ಆಗಬೇಕು, ಟೆನ್ಷನಲ್ಲಿರ್ತಾರೆ, ಬೆಳಿಗ್ಗೆ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತಲ್ವಾ. ನಮ್ಮ ಸಂಕಲ್ಪ ಸಿದ್ಧಿ ಬಗ್ಗೆ ಪ್ರಮೋಟ್ ಮಾಡಿ, ಫ್ರೀ ಕ್ಲಾಸ್ ಇದೆ ಬನ್ನಿ ಅಂತ ಹೇಳಿ. ಶಶಿಕುಮಾರ್ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಏನು ಇಷ್ಟೊತ್ತಿಗೆ 4:30ಗೆ ಎದ್ರಾ? ಹೌದು ಮೇಡಮ್. ಎದ್ದೇಳ್ಬೇಕು ಅನ್ನೋ ಮನಸ್ಥಿತಿ ಬಂದಿದೆಯಲ್ಲ, ಅದಕ್ಕೇನೆ ಒಂದು ಚಪ್ಪಾಳೆ. ನಿಮಗೆ ಕಷ್ಟ ಆಗುತ್ತೆ ಜಮೀನಲ್ಲೆಲ್ಲ ಕೆಲಸ ಮಾಡಿ ಬಂದು ಬೆಳಿಗ್ಗೆ ಬೇಗ ಎದ್ದೇಳೋದು. ಹೌದು ಹೌದು, ಅದ್ರಲ್ಲಿ ಇಲ್ಲ ನಾಲ್ಕು ಕಾಲಿಗೆ ಎಚ್ಚರ ಆಯ್ತು ಮೇಡಮ್. ಅಲ್ಲಿಂದ ಎದ್ದೆ ಮತ್ ಮಲಗ್ ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಹೌದಾ? ಹ್ಮ್. ಎಷ್ಟೊಂದು ಜನಕ್ಕೆ ಬದಲಾವಣೆ ಆಗ್ತಾ ಇದೆ, ಅದೇ ಖುಷಿ. ಪಾಪ ಬೆಳಗ್ಗೆ ಸಂಜೆವರೆಗೂ ಕೆಲಸ ಮಾಡಿರ್ತೀರಿ, ನಿದ್ದೆ ಈ ಟೈಮಲ್ಲಿ ಎಸ್ ಜಾಸ್ತಿ ಬರುತ್ತೆ, ಎದ್ದೇಳಕ್ಕಾಗಲ್ಲ. ಎಸ್ ಮೇಡಮ್. ಆದ್ರೂ ಎದ್ದೇಳ್ತಿದ್ದೀರಾ ಅಂದರೆ ಯು ಆರ್ ಸೋ ಗ್ರೇಟ್. ಹೌದು ಹೌದು. ಇಲ್ಲ, ಅದು ಸ್ವಲ್ಪ ದಿನ ರೂಢಿ ಆಗ್ಬಿಟ್ರೆ ಹಿಂದೆ ಹೇಳಿದಾರಲ್ಲ ಕಷ್ಟ ಮೇಡಮ್, ಅಲ್ಲ. ಅದೆಷ್ಟು ಹೌದು. ಒಂದು 30 ದಿನನ 40 ದಿನನ ಅದನ್ನೇ ಮಾಡ್ಬಿಟ್ರೆ ಅದೇ ರೂಢಿ ಆಗುತ್ತೆ ಅಂತ. ಅಲ್ಲ ಅಲ್ಲ, ಬರೀ 21 ದಿವಸ ಮಾಡಿದ್ರೆ ಸಾಕು. ಆ, 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 48 ಅದೇ ದಿನ ಅಂದರೆ ಕಂಟಿನ್ಯೂ ಒಂದು ಆಗುತ್ತೆ. ಮಂಡಲ ಅಂತ ಕರೀತಾರೆ. ಒಂದು ಮಂಡಲ ಅಂದರೆ 48 ದಿವಸ. ಹ್ಮ್ ಅದರಲ್ಲಿ ಅರ್ಧ ನೀವು 21 ಹ್ಮ್ ದಿವಸ ಮಾಡಿದ್ರೆ ಸಾಕು. ಎಲ್ಲ ಅಭ್ಯಾಸಗಳು ಹಂಗೆ. ಅದೇ ರೂಢಿ ಆಗುತ್ತೆ. ಹಾಂ. ಎಸ್ ಮೇಡಮ್. ಓಕೆ, ಗುಡ್. ಎದ್ದಿದ್ದೀರಾ ಬೇಗ, ಥ್ಯಾಂಕ್ ಯು. ಓಕೆ ಮೇಡಮ್. ಎದ್ದಿದ್ದಕ್ಕೇನೆ ನಿಮ್ಮ ಜೀವನ ಸಕ್ಸಸ್ ಆಗಬೇಕು, ಏನೋ ಒಂದು ಸಾಧನೆ ಆಗಬೇಕು ಲೈಫಲ್ಲಿ, ಅಲ್ವಾ? ಹೌದು ಹೌದು ಮೇಡಮ್, ಹೌದು. ಎದ್ದೇಳೋದೊಂದು ಪ್ರಯತ್ನ ಸಾಧನೆ. ನಮ್ದು, ಫಲ ಇದೆ. ಭಗವಂತಂದು ಅಂತಾರಲ್ಲ. ಎದ್ದೇಳೋದೊಂದು ಸಾಧನೆ. ನೀವು ಫಸ್ಟ್ ಸಾಧನೆನ ನೀವು ಅಳವಡಿಸ್ಕೊಂಡ್ರಿ ಅಂದರೆ ಆಮೇಲೆ ಎರಡನೇ ಸಾಧನೆಗಳು ಈಸಿಯಾಗಿ ಆಗ್ತವೆ. ಎದ್ದೇಳೋದೇ ಕಷ್ಟ, ಅದನ್ನೇ ಮಾಡಬೇಕಾಗಿರೋದು ಫಸ್ಟು. ಹೌದು ಮೇಡಮ್, ಎಲ್ಲಾರ್ಗು ಅದೇ ಸಮಸ್ಯೆ ಅನ್ಸುತ್ತೆ, ಏನೋ ಗೊತ್ತಿಲ್ಲ, ನನಗೆ ಅನ್ಸಿತ್ತು. ಕೆಲಸ ಇರ್ಲಿ ಸರಿಪಡಿಸ್ಕೊಳ್ತೀನಿ. ಬಿಡ್ಲಿ, ಎದ್ದೇಳಬೇಕು ಅಂತ ನಾವು ಮಾಡಿಬಿಟ್ರೆ, ಮನಸ್ಥಿತಿ ಬಂದ್ಬಿಟ್ರೆ, ಎಲ್ಲನ ಮಲ್ಕೊಳ್ಳಿ, ಎಷ್ಟೊತ್ತಿಗಾರ ಮಲ್ಕೊಳ್ಳಿ, 5 ಗಂಟೆಗೆ ಎದ್ದೇಳ್ಬೇಕು ನಾನು, ಇದು ಹೌದು ಸಬ್ ಕಾನ್ಷಿಯಸ್ ಮೈಂಡಿಗೆ ಹೋಗಿ ಬೀಳಬೇಕು. ಆವಾಗ 5 ಗಂಟೆಗೆ ಎದ್ರೆ ನಿಮ್ಮ ತಲೆ ಚುರುಕಾಗತ್ತೆ, ಹೊಸ ಹೊಸ ಐಡಿಯಾಗಳು, ಕ್ರಿಯೇಟಿವಿಟಿ ಮೈಂಡ್ ಬರುತ್ತೆ, ಗೊತ್ತಾ ನಿಮಗೆ? ಹೌದು ಹೌದು, ಹಂಗಂತ ಹೇಳ್ತಾರೆ. ಹ್ಞೂ. ಎದ್ದು ಎದ್ದು ರೂಢಿ ಆದರೆ ನೀವು ಒಂದು ತಿಂಗಳಾದಮೇಲೆ ನಿಮಗೆ ಫುಲ್ಲು ಮೈಂಡ್ ಚೇಂಜ್ ಆಗುತ್ತೆ, ಕೋಪ ಕಮ್ಮಿ ಆಗುತ್ತೆ ಮೇಯ್ನ್. ಹೌದಾ ಮೇಡಮ್. ಹೌದೌದು, ಹಿಂದೆ ಎಲ್ಲ ಹೇಳ್ತಿದ್ರು. ಹೊತ್ತು ಬೇಗ ಮಲಗ್ ಬಿಟ್ಟು ಬೇಗ ಹೇಳ್ತಿದ್ರಂತೆ ಹಿಂದೆ ಜನ, ನಮ್ ತಾತ ಹ್ಞೂ. ಮುತ್ತಾತ ಅಂದ್ರು. ಹೌದು. ಈಗಿನಾರ ಹಾಗೆ ಮಾಡ್ತಿಲ್ಲ ಅದನ್ನ.
ನೀನೋರೆಲ್ಲ ಈಗ ಬೇರೆ. ಫ್ಯಾಷನ್ ಫ್ಯಾಷನ್ ತರ. ಹೌದು ಹೌದು. 12 ಗಂಟೆವರೆಗೂ ಎದ್ದಿದ್ದೀನಿ ಅಂದ್ರೆ ಏನೋ ದೊಡ್ಡ ಸಾಧನೆ ಕೆಲಸ ಮಾಡ್ತಾ ಇದ್ದಾರೆ, ಏನೋ ಮಾಡ್ಬಿಡ್ತಾ ಇದ್ದಾರೆ ಅಂತ. ಏನು ಹೌದು ಮಾಡ್ತಿರಲ್ಲ, ಅವ್ರ ಆರೋಗ್ಯ ಹಾಳು ಮಾಡ್ಕೊತಾ ಇರ್ತಾರೆ ಅಷ್ಟೇ. ಹೌದು ಮೇಡಮ್. ಲೇಟಾಗಿ ಎದ್ದೇಳ್ತೀನಿ 8 ಗಂಟೆಗೆ ಅಂದರೆ ಫುಲ್ಲು ರಾತ್ರಿ ಇಡೀ ಕೆಲಸ ಮಾಡಿ ಸ್ಟ್ರೈನ್ ಆಗಿ ಮಲಗಿ 8 ಗಂಟೆಗೆ ಎದ್ದೇಳ್ತಾ ಇದ್ದಾರೆ ಅಂದರೆ ಗ್ರೇಟ್ಫುಲ್ ಪರ್ಸನ್ ಅಂತ. ಆ ಮೈಂಡ್ ಸೆಟ್ಟಿಗೆ ಬಂದ್ಬಿಟ್ಟಿದ್ದಾರೆ ಜನ. ಲೇಟಾಗಿ ಎದ್ದವರೆಲ್ಲ ಹ್ಮ್. ಫುಲ್ ಇದು ಆ ಥರ. ಆ ಥರ ಹೌದು. ಏನಿಲ್ಲ. ನಿಜವಾದ ಶ್ರೀಮಂತರು, ನಿಜವಾದ ಸಾಧನೆ ಮಾಡಬೇಕು ಅಂತಿರೋರು ಹ್ಮ್. 4:30 5 ಗಂಟೆಗೆ ಎದ್ದೇಳ್ತಾರೆ. ಯಾರಿಗೂ ಹೇಳಲ್ಲ ಅವರು, ಗೊತ್ತಾ ನಿಮಗೆ? ಅಲ್ಲ ಮೇಡಮ್, ಎದ್ದಳದೇ ನಮ್ ಕೈಲಿ ಎದ್ದಳಕ್ಕೆ ಆಗ್ಲಿಲ್ಲ ಅಂದ್ರೆ ಸಾಧನೆ ಇನ್ನೆಲ್ ಮಾಡಕ್ ಆಗುತ್ತೆ? ಮೊದಲು ಸ್ಟೆಪ್ ಇದು, ಮೊದಲೇ ಸ್ಟೆಪ್ ಇದು. ಫಸ್ಟ್ ಸ್ಟೆಪ್ಪು. ಹೌದು, ಫಸ್ಟ್ ಸ್ಟೆಪ್ ಮೆಟ್ಲೆ ಇದು. ಹತ್ತಿಲ್ಲ ಅಂದ್ರೆ ಹ್ಮ್. ಶಿಖರಕ್ಕೆ ಹೋಗಿ ನಿಂತ್ಕೊಳ್ಳೋದು ಹೇಗೆ? ಹೌದು ಮೇಡಮ್, ಹೌದು. ಹ್ಮ್. ಆದ್ರೂ ಮೊದಲನೇ ಸ್ಟೆಪ್ ಬಹಳ ಕಷ್ಟವಾದ್ದು ನಮಗೆ. ನಿಮ್ಗೆಲ್ಲ ಎಲ್ರಿಗೂ ಕಷ್ಟನೇ. ಇವ್ರಿಗೆ ಮಾತ್ರ ಕಷ್ಟ ಅನ್ಕೋಬೇಡಿ, ಪ್ರತಿಯೊಬ್ಬರಿಗೂ ಫಸ್ಟ್ ಹ್ಮ್. ಸ್ಟೆಪ್ಪು ತುಂಬಾ ಕಷ್ಟ. ಹೌದು ಅದಕ್ಕೆ ಆ ಮೇಡಮ್. ಫಸ್ಟ್ ಸ್ಟೆಪ್ ಇಡಕ್ಕಾಗ್ದೇನೆ ಎಷ್ಟೋ ಜನ ಸ್ಕಿಪ್ ಮಾಡ್ತಾರೆ, ಬೇಡಪ್ಪ ನನಗೆ ಇದು ಅಂತ. ಬಟ್ ಹಂಡ್ರೆಡ್ ಯಾರು ಧೈರ್ಯ ಪರ್ಸೆಂಟ್ ಮಾಡಿ ಆ ಫಸ್ಟ್ ಸ್ಟೆಪ್ ಇಡ್ತಾರೆ, ಇನ್ನು ಮಿಕ್ಕಿದ 10 ಸ್ಟೆಪ್ನ ಯೂನಿವರ್ಸ್ ಅಥವಾ ದೇವರೇ ಪ್ರಕೃತಿನೇ ಕರ್ಕೊಂಡು ಹೋಗುತ್ತೆ. ಮಿಕ್ಕಿದ 10 ಸ್ಟೆಪ್ಪಿಗೆ ಒಂದೇ ಎಸ್ ಹೆಜ್ಜೆ ಮೇಡಮ್. ನಾವು ಇಡಬೇಕಾಗಿರೋದು. ಯಾವಾಗಲೂ ಅಷ್ಟೇ, ಒಂದು ಹೆಜ್ಜೆ ನಾವು ಇಟ್ವಿ ಅಂದರೆ ಧೈರ್ಯ ಮಾಡಿ, ಮಿಕ್ಕಿದ 10 ಹೆಜ್ಜೆನ ದೇವ್ರು ಇಡಿಸ್ತಾನಂತೆ. ಆ ಒಂದು ಹೆಜ್ಜೆ ಹೌದು ಇಡ್ರಪ್ಪ ಇಡ್ರಪ್ಪ ಅಂತ ಹೇಳೋದು, ನಾವು ಅದನ್ನೇ ಇಡಕ್ಕೆ ರೆಡಿ ಇರಲ್ಲ. ಹೌದು ಮೇಡಮ್. ನೋಡಿ ಇನ್ಮೇಲೆ ಏನೇನು ಚೇಂಜಸ್ ಆಗುತ್ತೆ ಲೈಫಲ್ಲಿ. ಆಯ್ತು ಮೇಡಮ್. ನಂಬಿಕೆ ಇರ್ಬೇಕಷ್ಟೇ. ಇವತ್ತು ಕ್ಲಾಸ್ ಇಲ್ಲ ಹೌದು. ಅನ್ಕೊಂಡಿದ್ರಾ ತುಂಬ ಜನ? ಇಲ್ಲ ಮೇಡಮ್, ನಾವ್ ಇದನ್ನ ನೋಡಿದ್ವಲ್ಲ, ಝೂಮು. ಅನ್ಲಾಕ್ ಬೇಡ ಜೂಮ್ ಲಿಂಕ್ ಐತಲ್ಲ, ಹ್ಮ್. ಹೀಗಾಗಿ ಕನೆಕ್ಟ್ ಆದೆ, ಗೊತ್ತಾಯ್ತು. ನಿನ್ನೆ ಒಂದು ದಿವಸ ರಜೆ ಮಾಡಿದ್ದಕ್ಕೆ ನನಗೇನೆ, ನಾನು ಹ್ಮ್. ನಿನ್ನೆ ಎದ್ದಿದ್ದೆ ಬೇಗ. ಹ್ಮ್. ಬಟ್ ವ್ಯವಸ್ಥೆ ಇರಲಿಲ್ಲ, ಇಲ್ಲಿರಲಿಲ್ಲ, ಊರಲ್ಲಿ ಇದ್ವಿ. ಹಾಗಾಗಿ ಹ್ಮ್. ಬೇಡ. ಬೆಂಗಳೂರು ಬಂದ್ರ ಮೇಡಮ್? ಬೆಂಗಳೂರು ಬಂದ್ರ? ಬೆಂಗಳೂರಿಗೆ ಬಂದೆ, ನೆನ್ನೆ ಬಂದೆ. ಹ್ಮ್. ಹ್ಮ್. ಬರಬೇಕಲ್ಲ, ಇಲ್ಲಿ ಕೆಲಸಗಳು ಜಾಸ್ತಿ ಇದೆ. ಹೌದು ಮೇಡಮ್. ಹ್ಮ್. ಇನ್ನು ಸದ್ಯಕ್ಕೆ ಇನ್ನು ಒಂದು 5-6 ದಿವಸ ಏನಿಲ್ಲ, ಆಮೇಲೆ ಸ್ವಲ್ಪ ಬೇರೆ ಕಾರ್ಯಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಆವಾಗ ಹ್ಮ್. ಕ್ಲಾಸಿಗೇನು ತೊಂದರೆ ಆಗಲ್ಲ. ಹ್ಮ್. ನಮಗೆ ಬೆಳಗ್ಗೆಯಿಂದ ಕೆಲಸ ನಮಗಿರುತ್ತೆ ಸ್ವಲ್ಪ. ಹ್ಮ್. ಎಲ್ಲ ನಮ್ಮ ಬ್ರದರ್ ನೋಡ್ಕೋತಾರೆ, ಅವನಿಗೆ ಜಾಸ್ತಿ ಕೆಲಸ, ನಮಗೇನು ಜಾಸ್ತಿ ಇರಲ್ಲ. ಹೆಣ್ಮಕ್ಳಿಗೆ ಏನಿರಲ್ಲ ಹ್ಮ್. ಕೆಲಸ. ಹ್ಮ್. ಇದ್ಯಾವುದಿದು ಶವಮಿ ಅಂತ, ಯಾರು ಇದು ಕಂಪ್ನಿ ನೇಮ್ ಹಾಕ್ಕೊಂಡಿದ್ದೀರಲ್ಲ, ಮೊಬೈಲ್ ನೇಮು ಶವಮಿ ಮೊಬೈಲ್ ಯಾರ್ದು? ನಿಮ್ಮ ಹೆಸ್ರು ಹಾಕ್ಕೊಳ್ಳಿ ದಯವಿಟ್ಟು. ಯಾರಿದು? ಹೆಸರು ಹಾಕ್ಕೊಂಡ್ರೆ ನನಗೆ ಸ್ವಲ್ಪ ತಲೆನಲ್ಲಿ ಕೂತ್ಕೊಳ್ಳುತ್ತೆ ಯಾರ್ಯಾರು ಬರ್ತಾ ಇದ್ದಾರೆ ಅಂತ. ನೀವು ಮೊಬೈಲ್ ನೇಮ್ ಹಾಕ್ಕೊಂಡು ಬಂದರೆ ನನಗೆ ಗೊತ್ತಾಗಲ್ಲ ನೀವು ಯಾರು ಅಂತ. ಇವತ್ತಿಂದ ನಾವು ಯಾವ ಟಾಪಿಕ್ ಮಾತಾಡೋಣ ಅಂತ ಹೇಳಿದ್ದೆ? ಯಾರಿಗಾರು ಗೊತ್ತಿಲ್ಲ ನೆನಪಿಲ್ಲ? ಮೇಡಮ್. ಮೊನ್ನೆ ಇಲ್ಲ ಮೇಡಮ್, ಅವತ್ತು ಕೋಪದ ಬಗ್ಗೆ ಮಾತಾಡಿದ್ರಿ. ಕೋಪ ಹೇಗ್ ಕಡಿಮೆ? ಒಂದೊಂದು ವಾರ ಕೋಪದಿಂದ ಒಂದೊಂದು ವಿಷಯ ಮಾತಾಡ್ತಾ ಇದ್ದೀನಿ. ಅವತ್ತು ಸುಮ್ಮನೆ ಇಲ್ಲ, ತುಂಬಾ ಅದ್ಭುತವಾಗಿತ್ತು ಮೇಡಮ್ ಅದು. ಹೌದಾ? ಸುಮ್ನೆ ಏನಲ್ಲ, ಗಿರಿಜಾಂಬ ತುಂಬಾ ಅರ್ಥಪೂರ್ವಕವಾಗಿತ್ತು. ಗಿರಿಜಾಂಬ ಮೇಡಮ್ ಚೆನ್ನಾಗಿತ್ತು. ಹೇಳ್ತಾ ಇದ್ದಾರೆ, ಮನಿ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರಿ ಮೇಡಮ್. ಎಸ್, ಇವತ್ತಿಂದ ಹಣದ ಬಗ್ಗೆ ಮಾತಾಡ್ತೀನಿ 5 ದಿವಸ. ಅಂಜನಾದೇವಿ ಯಾವ ಊರು ಮೇಡಮ್ ನಿಮ್ಮದು? ಸ್ಟಾರ್ಟ್ ಮಾಡಿಬಿಡೋಣ ಈಗ. ಅಂಜನಾದೇವಿ ಅಂದರೆ ನಿಮ್ಮ ಹೆಸರು ಹಾಕ್ಕೋಬೋದಾ ಹಂಗೆ ಝೂಮಲ್ಲಿ?
ಬಿಜಾಪುರ್. ಓಕೆ. ನೋಡಿ, ನಮಸ್ತೆ ಕರ್ನಾಟಕ ಅನ್ಬೇಕಿನ್ನ ನಾನು. ಬಿಜಾಪುರ, ಮಂಗಳೂರು, ಚಿತ್ರದುರ್ಗ, ಬೆಂಗಳೂರು, ಮೈಸೂರು, ಉಡುಪಿ, ಆಮೇಲೆ ಇನ್ಯಾವುದು, ರಾಯಚೂರು, ಎಲ್ಲವೂ ಕಡೆಯವರು ಇದ್ದೀರಾ. ಸೊ ಹಾಗಾಗಿ ನಮಸ್ತೆ ಕರ್ನಾಟಕ. ಒಬ್ಬರು ಇಲ್ಲ, ಕರ್ನಾಟಕ ಅಂದ್ಬಿಟ್ರೆ ಎಲ್ಲರೂ ಬಂದ್ಬಿಡ್ತೀರಿ. ಈ ಝೂಮ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಎಷ್ಟು ಅದ್ಭುತವಾಗಿದೆ ಅಲ್ಲ. ಹೌದು. ಓ, ಎನರ್ಜಿ ಬೂಸ್ಟರ್. ಏನು ವಾಯ್ಸ್ ಗುಡ್ ಬರ್ತಾ ಮಾರ್ನಿಂಗ್. ಇಲ್ಲ ಅಂತ ನೋಡ್ತಾ ಇದ್ದೆ. ಆ? ಏನು ವಾಯ್ಸ್ ಬರ್ಲಿಲ್ವಲ್ಲ ಇನ್ನು ಅಂತ ನೋಡ್ತಾ ಇದ್ದೆ. 5 ಗಂಟೆ ಗುಡ್ ಆಗಿರ್ಲಿ. ಮಾರ್ನಿಂಗ್, ಶುಭೋದಯ. ಶುಭೋದಯ. ಹೇಗಿದ್ದೀರಾ ನೀವು? ಚೆನ್ನಾಗಿದ್ದೀನಿ ಮೇಡಮ್. ಆಯ್ತಾ ಇಲ್ಲ? ರೆಸ್ಟು ಇಲ್ಲ, ನಿನ್ನೆ ನಮ್ಮ ಬಿಸ್ನೆಸ್ ಮೀಟಿಂಗ್ ಇತ್ತು ಜಿಂಕಾ ಹಾಸ್ಪಿಟಲಲ್ಲಿ. ಹ್ಮ್. ಹೋಗಿ ನಂದು ಗಾಡಿ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೆ, ಹಾಸ್ಪಿಟಲಲ್ಲೇ ಬಿಟ್ಟು ಅಲ್ಲಿಂದ ಹಂಗೆ ಆಂಬ್ಯುಲೆನ್ಸಲ್ಲಿ ಹೋಗಿದ್ವಲ್ಲ. ಮತ್ತೆ ಹಾ. ಸಂಜೆ ಗಾಡಿ ತಗೊಂಡು ಬಂದೆ. ಸ್ವಲ್ಪ ಆಲ್ಮೋಸ್ಟ್ ರೆಸ್ಟು ನಿನ್ನೆ ಮಾಡಿ ಸ್ವಲ್ಪ ಪರವಾಗಿಲ್ಲ. ಓಕೆ, ಈಗ ರೆಡಿ ಆಗ್ಲೇಬೇಕಲ್ಲ. ಹೌದು, ರೆಡಿ ಆಗ್ಲೇಬೇಕು. ಹಾಂ, ನಿಂತಲ್ಲೇ ನಿಲ್ಲಕ್ಕಾಗಲ್ಲ. ಹೌದು. ಯಾವತ್ತು ಶನಿವಾರನೇ ಮಾಡ್ಬಿಟ್ರ ಭಾನುವಾರನ? ಶನಿವಾರನೇ ಮಾಡಿದ್ವಿ ಮೇಡಮ್. ಪೋಸ್ಟ್ ಮಾರ್ಟಮ್ ಮಾಡಿ ಕೊಟ್ಟಿದ್ರಲ್ಲ, ಹಾಗಾಗಿ ಡಾಕ್ಟ್ರು ಜಾಸ್ತಿ ಹೊತ್ತು ಇಟ್ಕೋಬೇಡಿ ಅಂದರು. ಹ್ಮ್. ಮತ್ತೆ ಭಾನುವಾರ ಅಂದರೆ 3 ಡೇಸ್ ಆಗೋಗ್ಬಿಡುತ್ತಲ್ಲ, ಹೌದು. ಹಾಗಾಗಿ ಶನಿವಾರನೇ ಮಾಡಿದ್ವಿ. ಶನಿವಾರ ನೈಟ್ ಸಂಜೆ ರಾತ್ರಿ ಆಗೋಯ್ತು, 7 ಗಂಟೆ 7:30 ಆಯಿತು. ಹಾಸ್ಪಿಟಲಿಂದ ನಮಗೆ ಬಾಡಿ ಕೊಡುವಾಗ ಅವ್ರು ಪೊಲೀಸ್ ಬಂದು ಮಹಾಜರೆಲ್ಲ ಮಾಡಿ ಎಲ್ಲ ಮಾಡಿ ನಮ್ಮ ಕೈ ಕೊಡುವಾಗಲೇ ಮಧ್ಯಾಹ್ನ 1 ಗಂಟೆ ಆಗೋಯ್ತು. ಹ್ಮ್. ಹಂಗೆ ಆಂಬ್ಯುಲೆನ್ಸಲ್ಲಿ ಹೋಗ್ತಾ ಹೋಗ್ತಾನೆ ನೆಂಟರಿಗೆ ಜಾಸ್ತಿ ಜನ ಕೇಳಿಲ್ಲ, ಅಲ್ಲಲ್ಲಿ ನಿಯರ್ 1 ಅವರ್, ಅರ್ಧ ಗಂಟೆ, 1 ಗಂಟೆ ಒಳಗಡೆ ಬರೋ ಅಂಥವ್ರಿಗೆ ಮಾತ್ರ ಹೇಳಿದ್ದು. ಹ್ಮ್. ಮತ್ತು ತುಂಬ ಹೊತ್ತು ವೆಯ್ಟ್ ಮಾಡೋಕ್ಕೂ ಆಗಲ್ವಲ್ಲ, ಹಾಗಾಗಿ ಹೌದು. ಒಂದೊಂದ್ಸರಿ ಮತ್ತೆ 22ನೇ ತಾರೀಕು ಪ್ರೋಗ್ರಾಮ್ಗೆ ಏನು ತೊಂದರೆ ಆಗಲ್ವಾ? ಈಗ 26ಕ್ಕಲ್ವಾ ನಾವು ಮಾಡ್ತಾ ಇರೋದು. ಕರೆಕ್ಟು ಹೌದು. 20ನೇ ತಾರೀಕು ಅಕ್ಷಯ ತೃತೀಯ ದಿವಸನೇ 11ನೇ ದಿವಸ ಬರುತ್ತೆ. ಹೌದಾ? ಹಾಂ, 11ನೇ ದಿವಸ ಬರುತ್ತೆ. 13ನೇ ದಿವಸ ಮಾಡೋದು ನಾವು. ಹಾ. 12 ಅಥವಾ 13ನೇ ದಿವಸ. 11ನೇ ದಿವಸ ಮನೆಯಲ್ಲಿ ಶುದ್ಧ ಇದು ಮಾಡ್ತಾರೆ. ಅದೊಂದು ಹ್ಮ್. ಪೀಡೀಕರಣ, ಧರ್ಮೋದಕ ಅಂತೇನೋ ಒಂದು 3-4 ಶಾಸ್ತ್ರಗಳು ಬರ್ತವೆ 9 ದಿವಸದಿಂದ. 9, 11, 12ನೇ ದಿವಸಕ್ಕೆ ಲಾಸ್ಟು. ಅದು ಏನು ಪ್ರಾಬ್ಲಮ್ ಆಗಲ್ಲ. 26ಕ್ಕಲ್ವಾ ನಮಗಿರೋದು. ಹೌದು. ಅವತ್ತು ಇಟ್ಟಿದ್ದ ಡೇಟ್ ಇಟ್ಟಿದ್ರೆ ಇದಾಗ್ತಾ ಇತ್ತು. ಪ್ರಕೃತಿ ಅದೇ ಪೋಸ್ಟ್ಮನ್ ಮಾಡಿದ್ದು ಒಂದ್ ರೀತಿಲಿ ಒಳ್ಳೇದಾಯ್ತು. ಒಳ್ಳೇದಾಯ್ತು. ಕರೆಕ್ಟ್ ಆ ಡೇಟಿಗೆ 11ನೇ ದಿವಸ ಬರುತ್ತೆ. ಹ್ಮ್. ಸಾವು ಏನು ಮಾಡೋಕ್ಕಾಗಲ್ಲ. ಅದೇ ಹೇಳೋದು, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅದಕ್ಕೆ ಹೇಳೋದು. ಹೌದೌದು. ಓಕೆ, ಸ್ಟಾರ್ಟ್ ಮಾಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಆಯ್ತಾಯ್ತು. ಯಾವುದ್ರ ಬಗ್ಗೆ ಮಾತಾಡ್ಬೇಕಿವತ್ತು? ಮನಿ. ಮೋಸ್ಟ್ ಪವರ್ಫುಲ್. ನಾವು ಪವರ್ ಅನ್ನಿಸ್ಕೊಳ್ಳೋದು ಯಾವಾಗ ಹೇಳಿ? ಸಮಾಜದ ದೃಷ್ಟಿನಲ್ಲಿ ನಮ್ಮ ಹತ್ರ ಹಣ ಇದೆ, ಕೋಟಿ ಕೋಟಿ ದುಡ್ಡಿದೆ ಅಂದರೆ, ಓ ಅವರು ಪವರ್ಫುಲ್ ವ್ಯಕ್ತಿನಪ್ಪ, ಅವ್ರು ಏನು ಬೇಕಾದ್ರೂ ಮಾಡ್ತಾರೆ, ಅವ್ರ ಹತ್ರ ದುಡ್ಡಿದೆ, ಯಾರನ್ನು ಬೇಕಾದ್ರೂ ಕೊಂಡ್ಕೋತಾರೆ, ನಮ್ಮಿಂದ ಸಾಧ್ಯವಾ ಅಂತೀವಿ ಅಲ್ವಾ? ಹೌದು. ಎಷ್ಟು ಮುಖ್ಯ. ನಮ್ಮನ್ನ ಜನ ಒಂದು ರೀತಿ ನಮಗೆ ರೆಸ್ಪೆಕ್ಟ್ ಕೊಡಬೇಕು ಅಂದರೆ ನಾವು 2 ಇರಬೇಕು ನಮ್ಮ ಹತ್ರ. ಏನಿರ್ಬೋದು ನೋಡೋಣ, ಗೆಸ್ ಮಾಡಿ. ಮನಿ ಮತ್ತೆ ಅಧಿಕಾರ. ಎಸ್, ಒಂದು ದುಡಿತಾ ಇರಬೇಕು, ಇಲ್ಲ ದುಡ್ಡಿರಬೇಕು. ಅದ್ರ ಜೊತೆಯಲ್ಲಿ ನಮಗೇನಾದ್ರು ಒಂದು ಅಧಿಕಾರ ಇರಬೇಕು. ಈಗ ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ಇರ್ತಾರಲ್ಲ, ಆಗದೇ ಇರೋ ಕೆಲಸಗಳನ್ನು ಚಿಟಕಿ ಹೊಡೆಯೋದ್ರಲ್ಲಿ ಮಾಡಿಕೊಡ್ತಾರೆ ಅಧಿಕಾರ ಇದ್ದರೆ. ನಮಗೆ ಯಾವ ಅಧಿಕಾರನಿಲ್ಲ ಸದ್ಯಕ್ಕೆ. ನಾವು ದುಡ್ಡೇ ಮಾಡಬೇಕು ಅಲ್ವಾ? ಹೌದು. ದುಡ್ಡೇ ಮಾಡಬೇಕು. ಈಗ ಹಣ ಅಂದ ತಕ್ಷಣ ಎಲ್ಲರೂ ದುಡ್ಡು ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಏನೋ ಒಂದು
ಲೈನಲ್ಲಿ ಏನಾದ್ರು ಒಂದು ಟಾಪಿಕ್ ಕೊಡುತ್ತೆ ಅಂದರೆ ಹಾಕಿ ಕಮೆಂಟ್ ಮಾಡಿ. ವಾಯ್ಸಲ್ಲಿ ಹೇಳೋರು ವಾಯ್ಸಲ್ಲಿ ಹೇಳಿ, ಕಮೆಂಟ್ ಮಾಡೋರು ಕಮೆಂಟ್ ಮಾಡಿ. ದುಡ್ಡು ಅಂದ ತಕ್ಷಣ ಏನು ಭಾವನೆ ಬರುತ್ತೆ ನಿಮಗೆ? ದುಡ್ಡು ಅಂದರೆ ದುಡ್ಡು ಅಂದ ತಕ್ಷಣ ಏನು ಅನ್ನಿಸ್ಬೇಕು? ಸೇಫ್ಟಿ. ಸೇಫ್ಟಿ. ಸೇಫ್ಟಿ ಅದು. ಎಸ್, ಗುಡ್, ವೆರಿ ಗುಡ್. ಆಮೇಲೆ ಎನರ್ಜಿ. ಎಸ್, ಏನು? ವೆರಿ ಗುಡ್. ದುಡ್ಡಿದೆ ಅಂದರೆ ಒಂದು ಎನರ್ಜಿ. ಆಮೇಲೆ ನಿಮಗೆ ಅನ್ನಿಸ್ಬೇಕಲ್ಲ, ಹಣ ಅಂದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಭಾವನೆ ಬರಬೇಕಲ್ವಾ? ರೆಸ್ಪೆಕ್ಟ್. ರೆಸ್ಪೆಕ್ಟ್. ಎಸ್. ಇದು ಏನು ಇರೋರ್ಗೆ ರೆಸ್ಪೆಕ್ಟ್ ಕೊಡೋದು. ಧೈರ್ಯ. ಧೈರ್ಯ. ಎಸ್, ದುಡ್ಡಿದೆ ಅಂದರೆ ಏನೋ ಒಂಥರ ಧೈರ್ಯ. ಫುಲ್ ನನ್ನ ಹತ್ರ ದುಡ್ಡಿದೆ, ಒಂದು ಧೈರ್ಯ ಬರುತ್ತೆ. ಹೋಗ ಅದು ಏನು ಮಾಡ್ಕೊ ಹೋಗು ಅಂತ ಅಲ್ವಾ? ನೋಡಿ, ದುಡ್ಡು ಅಂದ ತಕ್ಷಣ ಮೈಂಡ್ ಸ್ವಲ್ಪ ಫುಲ್ ಇದಾಗುತ್ತೆ, ಆಕ್ಟಿವ್ ಆಗುತ್ತೆ. ಆಕ್ಟಿವ್ ಆಗುತ್ತೆ. ಇದೆ ಅಂದರೆ ಏನೋ ಒಂಥರ ಧೈರ್ಯ. ಎಲ್ಲೋದ್ರೆ ಏನು ಪರ್ಚೇಸ್ ಮಾಡೋಕೆ ಹೋದ್ರೂ ಅದು 10 ರೂಪಾಯಿ ಅಲ್ಲ 50 ರೂಪಾಯಿ ಆಗಿದ್ರೆ ತಗೊಳ್ಳೋಣ, ಏನೋ ಒಂಥರ ಮಂಡು ಧೈರ್ಯನೂ ಬಂದ್ಬಿಡುತ್ತೆ ಕೆಲವ್ರಿಗೆ ಧೈರ್ಯನೂ ಇರುತ್ತೆ. ದುಡ್ಡು ಚೆನ್ನಾಗಿ ಖರ್ಚು ಮಾಡಬೇಕಾ ಅಥವಾ ಕಂಜೂಸಿತನ ಮಾಡಬೇಕಾ? ನಿಮ್ಮ ಪ್ರಕಾರ ಕಂಜೂಸಿ ಮಾಡಬೇಕಾ, ಚೆನ್ನಾಗಿ ಖರ್ಚು ಮಾಡಬೇಕಾ? ಆಮೇಲೆ ಅವಶ್ಯಕತೆ ಇದ್ದಾಗ ಮಾತ್ರ ಮಾಡಬೇಕು. ಹ್ಞೂ ಅದು ಕಂಜೂಸಿತನನೂ ಅಲ್ಲ, ಧಾರಾಳತನನೂ ಅಲ್ಲ. ಹ್ಞೂ ಅವಶ್ಯಕತೆ ಎಷ್ಟಿದೆ ಅಷ್ಟನ್ನು ಮಾತ್ರ ಮಾಡಿದ್ರೆ ನಾವು ಹಣಕ್ಕೆ ರೆಸ್ಪೆಕ್ಟ್ ಕೊಟ್ಟಂಗದು. ಹೌದು. ಅನಾವಶ್ಯಕವಾಗಿ ಖರ್ಚು ಮಾಡಿದಾಗ ನಾವು ರೆಸ್ಪೆಕ್ಟ್ ಇಲ್ದಂಗೆ ಮಾಡ್ತೀವಿ, ಅವಾಗ ಹಣ ನಮ್ಮ ಹತ್ರ ಇರಲ್ಲ. ಹೌದು. ಮತ್ತೆ ತುಂಬ ಜನ ಯಾರಿಗಾರು ಕೊಡಬೇಕಾದ್ರೆ ಡೌಟಲ್ಲೇ ಕೊಡ್ತೀವಿ ನಾವು. ಇವ್ರು ವಾಪಸ್ ಕೊಡ್ತಾರೋ ಕೊಡಲ್ವೋ, ವಾಪಸ್ ಕೊಡ್ತಾರೋ ಕೊಡಲ್ವೋ, ಕೊಡಲ್ವೋ. ಅದು ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ಕೊಟ್ಟಾಗ ಕೆಲವರು ಕೊಡ್ತಾ ಇದ್ರೆ ಬರ್ತಾ ಇರುತ್ತೆ. ಎಸ್ ಮ್ಯಾಮ್, ವೆರಿ ಗುಡ್. ಕೊಡಕ್ಕೆ ದಾರಿ ಮಾಡ್ಕೊಂಡಾಗ ಬರೋಕ್ಕೆ ದಾರಿ ಆಗೋದು. ಹೌದು, ಇದು 100% ಟ್ರೂ. ಕೊಡ್ತಾ ಇದ್ರೆ ಬರ್ತಾ ಇರುತ್ತೆ. ಬೇರೆಯವ್ರೂ ಹೇಳಿ, ಯಾಕೆ ದುಡ್ಡು ಬೇಡವಾ ನಿಮಗೆ? ದುಡ್ಡಿನ ಬಗ್ಗೆ ಒಂದು ಭಾವನೆ ಬರಲೇಬೇಕು ನಿಮಗೆ, ಇಲ್ಲಾಂದರೆ ಬರಲ್ಲ ದುಡ್ಡು. ದುಡ್ಡು ಅಂದರೆ ಏನು ಅಂತ ಒಂದು ಭಾವನೆ ಬರಬೇಕು. ಇವತ್ತು ಒಂದು ಕತೆ ಹೇಳ್ತೀನಿ ದುಡ್ಡಿನ ವಿಷಯ. ಹಣವನ್ನು ನಾವು ಒಳ್ಳೆ ಮನಸ್ಥಿತಿಯಿಂದ ನೋಡ್ಬೇಕು ಯಾವಾಗ್ಲೂ. ಒಳ್ಳೆ ಎನರ್ಜಿ ಅದು. ತುಂಬ ಜನಕ್ಕೆ ನಮ್ಮಲ್ಲಿ ಫಸ್ಟು ನನ್ನನ್ನು ಸೇರಿಸಿ ಹೆಂಗಿತ್ತಪ್ಪ ಅಂದರೆ, ದುಡ್ಡು ಅಂದ ತಕ್ಷಣ ದುಡ್ಡೇನು ಮರದಲ್ಲಿ ಬಿಡುತ್ತಾ? ದುಡ್ಡು ಯಾರಾದರೂ ಸಂಪಾದನೆ ಮಾಡ್ಬೋದು, ಬಟ್ ಯಾವ ರೀತಿನಲ್ಲಿ ಸಂಪಾದನೆ ಮಾಡ್ತಾ ಇದ್ದಾರೆ ಅದು ಮುಖ್ಯ. ನೀವು ಕತೆ ಹೇಳಿದ ದಿನದಿಂದ ಬರ್ತಾ ಇದೆ. ಎಸ್, ವೆರಿ ಗುಡ್. ಲಕ್ಷ್ಮೀನಾರಾಯಣನ ತಂದು ಕೂರಿಸ್ಬಿಟ್ಟಿದ್ದೀವಲ್ಲ ಸ್ಟಾರ್ಟಿಂಗಲ್ಲೇ, ಯಾಕೆ ಬರಲ್ಲ? ಬರಲೇಬೇಕು. ಫ್ರೆಂಡಿಂದ ಆಗಿದ್ರೆ ಮನಿ ಈಗ ಆಗಿದ್ದಾರೆ. ಎಸ್, ಓಕೆ. ಸೊ ದುಡ್ಡು ಅಂದ ತಕ್ಷಣ ನಮ್ಮಲ್ಲಿ ಒಂದು, ಈಗ ನಮ್ಮ ಪ್ರೀತಿ ಪಾತ್ರರು ತುಂಬ ನಮ್ಮ ಮನಸ್ಸಿಗೆ ಹತ್ರ ಆಗಿರೋನ ನಾವು ಹೇಗೆ ಟ್ರೀಟ್ ಮಾಡ್ತೀವಿ? ಅವರಿಗೆ ಬೇಜಾರಾಗಬಾರ್ದು, ಅವ್ರ ಮನಸ್ಸಿಗೆ ನೋವಾಗಬಾರ್ದು, ಅವ್ರಿಗೆ ಇಷ್ಟ ಆಗುವಂಥ ಕೆಲಸಗಳನ್ನೇ ಮಾಡಬೇಕು. ಅದೇ ಥರ ಇನ್ಮೇಲೆ ನೀವು ದುಡ್ಡನ್ನ ಒಂದು ಬೆಸ್ಟ್ ಫ್ರೆಂಡ್ ಥರ ಟ್ರೀಟ್ ಮಾಡಬೇಕು. ದುಡ್ಡಿನ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾರು ನೋಡಿ ಇದಕ್ಕೇನು ಮರಳುಗಿರಲು ಹಿಡಿದಿದೆ ಅಥವಾ ಹುಚ್ಚಿಡ್ದಿದೆ, ಹಿಂಗೆ ಒಬ್ಬೊಬ್ಬರೇ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ದುಡ್ಡಿನ ಜೊತೆ ಆ ದುಡ್ಡಿಗೂ ಒಂದು ಭಾವನೆ ಇದೆ, ಆ ಭಾವನೆ ನಿಮ್ಮ ಜೊತೆ ಅದು ಮ್ಯಾಚ್ ಆಗಬೇಕು. ನೀವು ದುಡ್ಡನ್ನೇ ಕೇಳಿ, ಯಾಕೆ ಬರ್ತಾ ಇಲ್ಲ ನನ್ನ ಹತ್ರ ನಿನಗೇನು ಸಮಸ್ಯೆ ಆಗಿದೆ, ನನ್ನಲ್ಲೇನು ಬದಲಾವಣೆ ಮಾಡ್ಕೋಬೇಕು ಅಂತ ನೀವು ಮನಸ್ಸು ಬಿಚ್ಚಿ ದುಡ್ಡು ಹತ್ರ ಮಾತಾಡಿದ್ರೆ ಅದು ನಿಮಗೆ ಸಿಗ್ನಲ್ ಕೊಡುತ್ತೆ, ಅಂದರೆ ಸಂದೇಶ ಕೊಡುತ್ತೆ, ಯಾಕೆ ನಾನು ನಿನ್ನ ಹತ್ರ ಬರ್ತಾ ಇಲ್ಲ, ನಿನ್ನಲ್ಲಿ ಏನೇನು ಚೇಂಜಸ್ ಆಗಬೇಕು ಅಂತ. ಇದು ಯೂನಿವರ್ಸ್ ಟಾಕ್ ಥರ. ನೀವು ಯೂನಿವರ್ಸ್ ಜೊತೆ ಹೇಗೆ ಮಾತಾಡ್ತೀರೋ ಅದೇ ಥರ ದುಡ್ಡು ಕೂಡ ಒಂದು ಪ್ಯೂರ್ ಎನರ್ಜಿ. ಅದು ಆ ಎನರ್ಜಿ ಜೊತೆ ನೀವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇವತ್ತಿಂದ ದುಡ್ಡನ್ನು ಇಟ್ಕೊಳ್ಳಿ, ರಾತ್ರಿ ಆಗಲಿ ಬೆಳಿಗ್ಗೆ ಆಗಲಿ, ನೀನು ನನಗೆ ಬೇಕು ಅಂದರೆ ನೀನು ನನ್ನ ಜೊತೆ ಇರೋವಷ್ಟು ದಿವಸ ನಾನು ಖುಷಿಯಾಗಿರ್ತೀನಿ, ನಾನು ಆದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತೀನಿ, ಒಳ್ಳೊಳ್ಳೆ ಕೆಲಸಗಳಿಗೆ ನಿನ್ನನ್ನು ಉಪಯೋಗಿಸ್ತೀನಿ.
ಸೊ ನಿನ್ನ ಮುಖಾಂತರ ನಾನು ಒಂದು ಸಾಧನೆನ ಮಾಡಕ್ಕೆ ಹೊರಟಿದ್ದೀನಿ. ನೀನು ದಯವಿಟ್ಟು ನನ್ನ ಜೊತೆ ಇರಬೇಕು. ನೀನು ನನ್ನ ಜೊತೆ ಇರಬೇಕು ಅಂದರೆ ನಾನೇನು ಬದಲಾವಣೆ ಮಾಡ್ಕೋಬೇಕು ಅಂತ ನೀವು ದುಡ್ಡಿನ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ? ಆವಾಗ ಅದು ನಿಮಗೆ ಕನಸಲ್ಲಾಗಿರ್ಬೋದು ಅಥವಾ ಬೇರೆ ಒಂದು ವ್ಯಕ್ತಿ ಯಾರಾದರೂ ಬಂದು ನಿಮಗೆ ಹೇಳ್ತಾರೆ ದುಡ್ಡು ಯಾಕೆ ಬರ್ತಾ ಇಲ್ಲ, ಈ ನಿನ್ನ ಬಿಹೇವಿಯರ್, ಈ ನಿನ್ನ ನಡತೆನ ಚೇಂಜ್ ಮಾಡಿಕೊಂಡ್ರೆ ನಿನಗೆ ಹಣ ಬರುತ್ತೆ ಅಂತೇಳಿ ನಿಮ್ಮಲ್ಲಿರೋವಂಥ ವೀಕ್ನೆಸ್ಸು ನಿಮಗೆ ಗೊತ್ತಾಗುತ್ತೆ, ನಿಮಗೆ ಸೆಲ್ಫ್ ಇದಾಗುತ್ತೆ ಆಯಿತಾ, ಐಡೆಂಟಿಫೈ ಮಾಡೋ ಶಕ್ತಿ ಬರುತ್ತೆ. ಇಲ್ಲಾಂದರೆ ಬೇರೆಯವ್ರು ಯಾರಾದ್ರೂ ನೀನು ದುಡ್ಡು ನೀನು ಖರ್ಚು ಮಾಡ್ತೀಯಾ, ಹಿಂಗೆ ಇದು ಮಾಡ್ತೀಯ, ಅದಕ್ಕೆ ನಿನ್ನ ಹತ್ರ ಬರ್ತಾ ಇಲ್ಲ ಅಂತ ಅವರು ನಿಮಗೆ ತಿಳಿ ಹೇಳ್ತಾರೆ. ಆವಾಗ ಅದನ್ನು ತಗೊಳ್ಳಿ. ದುಡ್ಡಿನ ಬಗ್ಗೆ ನೀವು ಮಾಡ್ತಾ ಇರೋ ಮಿಸ್ಟೇಕ್ ಏನಾದರೂ ಯಾರಾದರೂ ನಿಮ್ಮನ್ನು ನೋಡಿ, ನಿಮ್ಮ ಮನೆಯವ್ರು ಇರ್ಬೋದು, ನಿಮ್ಮ ಹೆಂಡತಿ ಇರ್ಬೋದು, ನಿಮ್ಮ ಮಕ್ಕಳು ಯಾರಾದರೂ ಹೇಳ್ತಾರೆ ನಿನಗೆ ದುಡ್ಡಿನ ಬಗ್ಗೆ ಈ ಭಾವನೆ ಇರೋದಕ್ಕೆ ನಿನ್ನ ಹತ್ರ ದುಡ್ಡು ಬರ್ತಾ ಇಲ್ಲ ಅಂತ ಅಂದಾಗ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಈಗ ನೀವು ಯಾರ್ಯಾರು ಏನೇನು ದುಡ್ಡಿನ ಬಗ್ಗೆ ಮಿಸ್ಟೇಕ್ ಮಾಡ್ತಿದ್ದೀರೋ ಗೊತ್ತಿಲ್ಲ ಅಲ್ವಾ. ನನಗೆ ದುಡ್ಡಿನ ಬಗ್ಗೆ ತುಂಬ ಕೆಟ್ಟ ಭಾವನೆ ಇತ್ತು ಫಸ್ಟು. ಆಮೇಲೆ ಚೇಂಜ್ ಮಾಡ್ಕೊಂಡ್ಮೇಲೆ ಒಂದೊಂದೇ ದಾರಿಗಳು ಓಪನ್ ಆದವು, ದುಡಿಲಿಕ್ಕೆ ದಾರಿಗಳು ಸಿಕ್ಕಿದ್ವು. ದುಡ್ಡು ಬರಲಿಲ್ಲ, ಬಟ್ ಆ ದುಡ್ಡನ್ನು ದುಡಿಮೆ ಮಾಡೋದಕ್ಕೆ ಒಂದು ಒಳ್ಳೆ ಟೀಮ್ ಸಿಕ್ತು, ಒಳ್ಳೆ ಇದು ಕೆಲಸ ಸಿಕ್ತು, ಒಂದು ಒಳ್ಳೆ ಇದು ಸಿಕ್ತು. ಹಂಗೆ ಕ್ರಮೇಣ ಆ ದುಡ್ಡಿನ ಜೊತೆನಲ್ಲೇ ಒಳ್ಳೆ ರೆಸ್ಪೆಕ್ಟು ಕೂಡ ಸಿಗ್ತಾ ಇದೆ. ಈಗ ಒಂದು ನಾವು ಕಂಪ್ನಿಯಲ್ಲಿ ಕೆಲಸ ಮಾಡೋದು, ಒಂದು ನಾವು ಮಾರ್ಕೆಟಿಂಗ್ ಫೀಲ್ಡ್ ಅನ್ನೋದು, ಅಲ್ಲಿ ನಾನು ಹೋಗಿಲ್ಲ ಅಂದರೂ ನೋಡಿ 1 ಮಂತಿಂದ ನಾನು ಹೋಗಿಲ್ಲ, ಬಟ್ ಅಲ್ಲಿ ಟೀಮ್ ಅವರು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಡೈಲಿ ನನಗೆ ಅಮೌಂಟ್ ಬರೋ ಥರ ಅವರೇ ಮಾಡ್ತಾ ಇದ್ದಾರೆ. ಇದೊಂಥರ ಪ್ಯಾಸಿವ್ ಇನ್ಕಮ್ ಥರ. ನಾನೇನು ಹೋಗಿ ಕೆಲಸ ಮಾಡ್ತಾ ಇಲ್ಲ. 1 ಮಂತಿಂದ ನಾನು ಆಲ್ಮೋಸ್ಟ್ ಹಾಸ್ಪಿಟಲ್ಲು, ಅದಕ್ಕಿಂತ ಮುಂಚೆನೂ ಒಂದು 15 ದಿವಸದಿಂದ ನಾನೇನು ಕೆಲಸ ಮಾಡ್ತಿಲ್ಲ. ಬಟ್ ಆದ್ರೂ ಈ ತಿಂಗಳು ಹತ್ತತ್ರ ಡೈಲಿ ನನ್ನ ಟೀಮಲ್ಲಿರೋರೆಲ್ಲ ಕೆಲಸ ಮಾಡ್ತಾನೆ ಇದ್ದಾರೆ. ಸುಮ್ಮನೆ ಮನೇಲಿ ಕೂತು ತಿಂಗಳಿಗೊಂದು 30,000, 35,000, 40,000 ದುಡಿಯೋದು ಈಸಿನಾ? ನಾನೇನು ಮಾಡಿದೆ, ಕಷ್ಟ ಅಲ್ವಾ? ನಾನು ಹಾಸ್ಪಿಟ್ಲಲ್ಲಿ ಇದ್ದೀನಿ, ನಾನು ನಿಮ್ಗೊಂದು ಅಫರ್ಮೇಷನ್ ಹೇಳಿದೆ, ನಾನು ಕೆಲಸ ಮಾಡಿದ್ರೂ ದುಡ್ಡು ಬರಬೇಕು, ಕೆಲಸ ಮಾಡಿಲ್ಲ ಅಂದರೂ ದುಡ್ಡು ಬರ್ತಾ ಇದೆ ಅನ್ನೋ ಒಂದು ಅಫರ್ಮೇಷನ್ ಹೇಳ್ಕೊಟ್ಟಿದ್ದೆ ಅಲ್ವಾ. ಹಣ ನನ್ನ ನೆಚ್ಚಿನ ಸ್ನೇಹಿತ. ನಾನು ಕೆಲಸ ಮಾಡಿದ್ರೂ ಬರುತ್ತೆ, ಮಾಡಿಲ್ಲ ಅಂದರೂ ಬರುತ್ತೆ, ಕುಂತರೂ ಬರುತ್ತೆ, ನಿಂತರೂ ಬರುತ್ತೆ, ಮಲಗಿದ್ರೂ ಬರ್ತಾ ಇರುತ್ತೆ ಅಂತ. ಸೊ ಆ ಥರ ದುಡ್ಡು ಬರ್ತಾನೇ ಇರುತ್ತೆ. ಈಗ ನಿಮ್ಗೆ ಅನ್ನಿಸ್ಬೋದು ಇವ್ರಿ ಕೂತಿದ್ರು ಹೆಂಗೆ ಬರುತ್ತೆ ಅಂತ ಒಂದು ಟೀಮನ್ನು ಸೆಟ್ ಮಾಡಿದಾಗ ದುಡ್ಡು ಬಂದೇ ಬರುತ್ತೆ. ಸೊ ಹಾಗಾಗಿ ದುಡ್ಡಿನ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಳ್ಳಿ, ಖಂಡಿತ ಬರುತ್ತೆ. ನಾನು ಕೆಲಸ ಮಾಡಿದ್ರು ಬರ್ತಿದೆ, ಮಾಡಿಲ್ಲ ಅಂದ್ರೆ ಬರ್ತಿದೆ ಅನ್ನೋ ಒಂದು ಭಾವನೆಯಿಂದ ಇಡೋದ್ರಿಂದ ಬಂದೇ ಬರುತ್ತೆ. ಓಕೆನಾ? ದುಡ್ಡಿನ ಜೊತೆ ಇನ್ಮೇಲೆ ಮಾತಾಡಬೇಕು. ನಿಮ್ಮ ಫ್ರೆಂಡ್ ಜೊತೆ ಹೆಂಗೆ ಮಾತಾಡ್ತೀರಾ? ಈಗ ಯಾರೋ ಫ್ರೆಂಡ್ಸ್ ಮಾತಾಡ್ತಿರ್ತೀರ, ಅವ್ರು ಇದ್ದಕ್ಕಿದ್ದಂಗೆ ಮಾತು ಬಿಟ್ಬಿಡ್ತಾರೆ, ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡಿದಾಗ ನೀವು ಕೇಳ್ತೀರಲ್ವಾ, ನಾನೇನು ಮಾಡಿದ್ದೀನಿ, ಯಾಕೆ ನನ್ನ ಹತ್ರ ಮಾತಾಡ್ತಾ ಇಲ್ಲ ನೀನು? ಅದೇನು ಮಿಸ್ಟೇಕ್ ಮಾಡಿದರೆ ನೀನು ಫಸ್ಟ್ ನನ್ನ ಹತ್ರ ಹೇಳ್ಬಿಡು, ಆಮೇಲೆ ನಿನಗೆ ಇಷ್ಟ ಇದ್ದರೆ ಮಾತಾಡು, ಇಲ್ಲಾಂದರೆ ಬಿಡು. ಒಂದು ಕ್ಲಾರಿಟಿ ತೊಗೋತೀರಲ್ವ, ಅದೇ ಥರ ಹಣದ ಬಗ್ಗೆನೂ ನೀವು ಒಂದು ಕ್ಲಾರಿಟಿ ತೊಗೋಬೇಕು. ಯೂನಿವರ್ಸ್ ಜೊತೆ ಹೇಗೆ ಮಾತಾಡ್ತೀರೋ ಅದೇ ಥರ ದುಡ್ಡನ್ನ ಹಿಡ್ಕೊಂಡು ಒಂದು ಎನರ್ಜಿ ನೀನಿದ್ದರೆ ನನಗೆ ಎಲ್ಲ ರೀತಿಯಲ್ಲೂ ಸಾಧನೆ ಮಾಡೋಕ್ಕೆ ತುಂಬ ಸಹಾಯ ಆಗುತ್ತೆ. ಬಟ್ ನಾನು ಬೇಕಂದ ತಕ್ಷಣ ಯಾಕೆ ಬರ್ತಾ ಇಲ್ಲ, ನನ್ನಲ್ಲಿ ಏನು ಮಿಸ್ಟೇಕ್ ಆಗಿದೆ, ನಾನು ಅದನ್ನು ತಿದ್ಕೊಳ್ಳೋಕೆ ರೆಡಿಯಾಗಿದ್ದೀನಿ, ದಯವಿಟ್ಟು ನನಗೆ ದಾರಿ ತೋರಿಸು, ನಿನ್ನ ಬಗ್ಗೆ ಇರುವ ಭಾವನೆಗಳನ್ನು ನನಗೆ ಚೇಂಜ್ ಮಾಡೋ ಅವಕಾಶ ಮಾಡಿಕೊಡು ಅಂತ ಹಣದ ಜೊತೆ ಮಾತಾಡಿ. ಅದು ನಿಜವಾಗ್ಲೂ ನಿಮಗೆ ಸ್ಪಂದಿಸುತ್ತೆ. ಮತ್ತು ನೀವು ಏನು ಕೇಳಿರ್ತೀರ ಕ್ವಶನ್ನು, ಅದಕ್ಕೆ ನಿಮ್ಗೆ ಆನ್ಸರ್ ಕೊಡುತ್ತೆ. ಇಮಿಡಿಯೇಟ್ ಅಲ್ಲ ಅಂದರೂ 1-2-3 ಡೇಸಲ್ಲಿ ನಿಮಗೆ ಅದ್ರ ಬಗ್ಗೆ ಇದು ಸಿಗುತ್ತೆ. ಸೊ ಹಣ ಅಂದ ತಕ್ಷಣ ಏನು ನಿಮಗೆ ಬ್ಯಾಂಕಲ್ಲಿರೋ ಬ್ಯಾಲೆನ್ಸ್ ಮಾತ್ರನ ಹಣವನ್ನು ಉಳಿಸೋಕ್ಕೆ ದುಡಿಬೇಕಾ, ಬೆಳೆಸೋಕ್ಕೆ ದುಡಿಬೇಕಾ? ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಹಣನ ಉಳಿಸೋದಕ್ಕೆ ದುಡಿಬೇಕಾ, ಬೆಳೆಸೋದಕ್ಕೆ ದುಡಿಬೇಕಾ? ಬೆಳೆಸೋದಕ್ಕೆ ದುಡಿಬೇಕು. ಎಸ್, ವೆರಿ ಗುಡ್ ಮೇಡಮ್. ಇವತ್ತಿಂದ ಒಂದು ಉಳಿತಾಯ ಖಾತೆಯನ್ನು ಓಪನ್ ಮಾಡಿ ಮನೆಯಲ್ಲಿ. ಈಗ ಶಾಪ್ ಇರೋರಿಗೆ, ಡೈಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಇದು ತುಂಬ ಈಸಿಯಾಗುತ್ತೆ. ಬಟ್ ಮನೆಯಲ್ಲಿರೋರಿಗೆ ಸ್ವಲ್ಪ ಕಷ್ಟ. ಅಂದರೆ ಮನೇಲಿ ದಿನ ಇನ್ಕಮ್ ಬರ್ತಾರಲ್ಲ ಅವರಿಗೆ ಸ್ವಲ್ಪ ಕಷ್ಟ. ಯಾರೆಲ್ಲ ಸಣ್ಣ ಅಂಗಡಿ ಇಟ್ಕೊಂಡಿದ್ದೀರಾ ಅಥವಾ ಬೇರೆ ಏನಾದ್ರು ಇದು ಮಾಡ್ತಿದ್ದೀರಾ ಅಂದರೆ ಒಂದು ಸಣ್ಣ ಪಿಗ್ಗಿ ಬ್ಯಾಂಕ್ ಮಾಡ್ತಾಯಿದ್ವಿ ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ಒಂದು ಹುಂಡಿ ಇಡ್ತಾ ಇದ್ವಿ ನಾವು. ನೀವೇನು ಮಾಡಿ, ಇವತ್ತಿಂದ ಫಸ್ಟು ಒಂದು ಹುಂಡಿನ ಇಡಿ. ಯಾರು ಡೈಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಡೈಲಿ ಬರ್ತಾ ಇದೆ, ದುಡ್ಡು ಹೋಗ್ತಾ ಇದೆ, ₹1 ಉಳಿತಾಯವನ್ನು ಸ್ಟಾರ್ಟ್ ಮಾಡಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ₹1 ಉಳಿತಾಯವನ್ನು ಸ್ಟಾರ್ಟ್ ಮಾಡಿ. ಅಂಗಡಿಯೆಲ್ಲ ಇರೋರು
ಮನೆಯಲ್ಲಿರೋರಿಗೆ ಇದು ಕಷ್ಟ. ಮಾಡಬಹುದು, ಅದೇನು ಕಷ್ಟ ಅಲ್ಲ ಅಷ್ಟು. 1ನೇ ತಾರೀಕಿಂದ ಇವತ್ತಿಂದ ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡಿ 1 ರೂಪಾಯಿ ಹಾಕಿ, ನಾಳೆ 2 ರೂಪಾಯಿ ಹಾಕಿ, ನಾಡಿದ್ದು 3 ರೂಪಾಯಿ ಹಾಕಿ, ಹೀಗೆ 90 ದಿವಸ ಹಾಕಿ. 90ನೇ ದಿವಸಕ್ಕೆ ಎಷ್ಟು ಹಾಕ್ಬೇಕು ನೀವು? ಎಷ್ಟು ಹಾಕಬೇಕು? 90 ರೂಪಾಯಿ 90 ರೂಪಾಯಿ ಅಲ್ವಾ? ಹಂಗೆ ಹಾಕ್ಕೊಂಡು ಬನ್ನಿ. ಇಲ್ಲ 108 ದಿವಸದವರೆಗೂ ಹಾಕಿ. ನಿಮ್ಮ ಟೈಮ್ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಎಷ್ಟು ಹಾಕಬೇಕು ಅಂತ. ಕೆಲವರು, ನಾನು 1 ವರ್ಷ ಮಾಡಿದ್ದೆ, ಮಧ್ಯೆ ಒಂದೊಂದು ಸ್ವಲ್ಪ ಸ್ಕಿಪ್ ಮಾಡಿದ್ದೆ, ಏನು ಮರ್ತೋಗಿಯೋ ಆ ಥರ ಸ್ಕಿಪ್ ಮಾಡಿದ್ದೆ. ಎಷ್ಟಾಗಿತ್ತು ಗೊತ್ತಾ? ಬರೀ 1 ರೂಪಾಯಿ ಎಕ್ಸ್ಟ್ರಾ ಹೆಚ್ಚು ಮಾಡ್ಕೊಂಡು ಹೋಗೋದು ಅಷ್ಟೇ. ಡೈಲಿ 1ನೇ ತಾರೀಕು 1 ರೂಪಾಯಿ, 2ನೇ ತಾರೀಕು 2 ರೂಪಾಯಿ, 3ನೇ ತಾರೀಕು 3 ರೂಪಾಯಿ, ಹೀಗೆ ತಿಂಗಳು ಮುಗಿಯುವಾಗ 30ನೇ ದಿವಸ 30, ನೆಕ್ಸ್ಟು 1ನೇ ತಾರೀಕು 31 ರೂಪಾಯಿ, 32 ರೂಪಾಯಿ, ಡೈಲಿ ಹಿಂಗೆ ಹಾಕ್ಕೊಂಡು ಬಂದಿದ್ದಕ್ಕೆ ಹತ್ತತ್ರ 2,40,000 ಆಗಿತ್ತು. ಎಷ್ಟು ಒಳ್ಳೆ ಉಳಿತಾಯ ಇದು ಅಂದರೆ, ನಮಗೆ ಗೊತ್ತಿಲ್ಲದೇ ಸೇವ್ ಆಗಿರುತ್ತೆ. ನಾನು 6 ವರ್ಷದ ಕೆಳಗಡೆ ಇದನ್ನು ಮಾಡಿದ್ದೆ. ಆವಾಗ ನಮ್ಮದು ಶಾಪ್ ಇತ್ತು, ಡೈಲಿ ದುಡ್ಡು ಬರ್ತಾ ಇತ್ತು. ಯಾರೋ ಒಬ್ಬರು ನನಗೆ ಹೇಳ್ಕೊಟ್ರು, ದುಡ್ಡಿಲ್ಲ ಅಂತೀಯಲ್ಲ, ಈ ಥರ ಮಾಡಿದಾಗ ನಿನಗೊಂದು 6 ತಿಂಗಳಿಗೆ 1.5-1 ಲಕ್ಷದವರೆಗೂ ಆಗಿರುತ್ತೆ. ಅದನ್ನು ತೆಗೆದು ಯಾವ್ದಾದ್ರು ಒಂದು ಲೋನನ್ನು ತೀರಿಸು ನೀನು ಅಂತ ನನಗೆ ಯಾರೋ ಒಬ್ರು ಹೇಳ್ಕೊಟ್ಟಿದ್ರು. ನಾನು ಅಯ್ಯೋ ಹಂಗೆ ಹೆಂಗಾಗುತ್ತೆ ಅಂತಂದೆ. ಮಾಡಿ ನೋಡು ಅಂತಂದರು. ನಾನು 1 ವರ್ಷ ಮಾಡಿದೆ ಅದನ್ನು ತೆಗೆದು. ಯಾವುದೋ ಒಂದು ತುಂಬ ಕಷ್ಟ ಆಗ್ತಾಯಿತ್ತು, ಬಡ್ಡಿ ಕಟ್ಟಿ ತುಂಬ ಸಮಸ್ಯೆ ಆಗ್ತಾಯಿತ್ತು. ಅದನ್ನು ತೆಗೆದು ಆ ಲೋನನ್ನು ತೀರಿಸ್ದೆ. ಅವಾಗ ಗೊತ್ತಾಯಿತು, ಈ ಥರ ಮಾಡಿದ್ರೆ ನಮ್ದಲ್ಲ ಅಂತ ನಾವು ಆಗ್ತಾ ಇರ್ತೀವಿ. ಅದು ತುಂಬ ಕಷ್ಟನೂ ಅನ್ಸಲ್ಲ ನಿಮಗೆ. 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಎಲ್ಲೆಲ್ಲೋ ಖರ್ಚು ಮಾಡ್ತೀವಲ್ವ, ಅದನ್ನು ತೆಗೆದಲ್ಲಿ ಹಾಕೋದು. ಈ ಥರ 3 ತಿಂಗಳು ಮಾಡಿ ಸಾಕು. ನಿಮಗೆ ಹತ್ತತ್ರ ಒಂದು 25-30 ಸಾವಿರ ಆ ಥರ ಆಗಿರುತ್ತೆ. ಅದನ್ನು ತೊಗೊಂಡು ಯಾವ್ದಾದ್ರು ಒಂದು ಸಣ್ಣ ಲೋನ್ ಇದ್ದರೆ ತೀರಿಸಿ. ಈ ಥರ ಮಾಡಿದ್ರೆ ಲೋನ್ಗಳು ಬೇಗ ತೀರೋಗುತ್ತೆ. 2 ರೂಪಾಯಿ ಹಾಕೋರು 2 ರೂಪಾಯಿಂದ ಸ್ಟಾರ್ಟ್ ಮಾಡಿ, 1 ರೂಪಾಯಿ ಹಾಕೋರು 1 ರೂಪಾಯಿಂದ ಸ್ಟಾರ್ಟ್ ಮಾಡಿ. ಇವತ್ತಿಂದ ಸ್ಟಾರ್ಟ್ ಮಾಡಿ. 108 ದಿವಸ ಅಥವಾ 90 ದಿವಸದವರೆಗೂ ಮಾಡಿ. ನಿಮಗೆ ಅಲ್ಲಿ ಸುಮಾರು ದುಡ್ಡು ಉಳಿತಾಯ ಆಗಿರುತ್ತೆ. ಏನಕ್ಕಾರು ಒಂದಕ್ಕೆ ನಿಮಗೆ ಉಪಯೋಗ ಬರುತ್ತೆ. ಹಣನ ಉಳಿಸೋದು ಒಂದು ಕಲೆ, ಆದರೆ ಬೆಳೆಸೋದು ಇನ್ನೊಂದು ಕಲೆ ಅಲ್ವಾ? ಸೊ ಹಾಗೆ ಇವತ್ತಿಂದ ಯಾವ್ದಾದ್ರು ಒಂದು ಇನ್ಸೂರ್ ತೊಗೊಳ್ಳಿ. ಇನ್ಸೂರ್ ಅಂದರೆ ಹೆಲ್ತ್. ಈಗೆಲ್ಲ ತುಂಬ ಬರ್ತಾ ಇದ್ದಾವೆ. ತಿಂಗಳಿಗೆ 400 ರೂಪಾಯಿ 500 ರೂಪಾಯಿ ಕಟ್ಟೋದ್ರಿಂದ ನೀವು ಇನ್ ಕೇಸ್ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ನಮ್ಮ ಫ್ಯಾಮಿಲಿಗೆ ಕವರೇಜ್ ಸಿಗುತ್ತೆ. ಅದು ನಾನು ಬೇಕಾದ್ರೆ ಲಿಂಕ್ ಹುಡುಕ್ಬಿಟ್ಟು ಕಳಿಸ್ತೀನಿ ಗ್ರೂಪಿಗೆ. ಅಲ್ಲಿ ಬೇಕಾದರೂ ನೀವು ಪೇ ಮಾಡ್ಬೋದು. ಮಂತ್ಲಿ 400 to 500 ಅಷ್ಟೇ ಇರುತ್ತೆ. ಇನ್ ಕೇಸ್ ಈಗ ಹೋಗೋವಾಗ ದಾರಿಲಿ ಏನೋ ಪ್ರಾಬ್ಲಮ್ ಆಯಿತು, ಆಕ್ಸಿಡೆಂಟ್ ಆಯಿತು, ಹಂಗೆ ಡೆತ್ ಆದಾಗ ನಮ್ಮ ಫ್ಯಾಮಿಲಿಗೆ ಹತ್ತತ್ರ 1 ಕೋಟಿವರೆಗೂ ಕವರೇಜ್ ಆಗುವಂಥ ಇನ್ಸೂರ್ಗಳಿದ್ದಾವೆ. ಅದಕ್ಕೇನು ತಿಂಗಳಿಗೆ ನೀವು 5,000 10,000 ಕಟ್ಟಬೇಕಾಗಿಲ್ಲ. ಬರೀ 400-500 ರೂಪಾಯಿ ಕಟ್ಕೊಂಡು ಹೋದ್ರೂ ಹೆಲ್ಪ್ ಆಗುತ್ತೆ. ಅಂಥದ್ದನ್ನು ಮಾಡಿ. ಮತ್ತು ಈಗ ಗೌರ್ಮೆಂಟ್ ಕಡೆಯಿಂದನೂ ತುಂಬ ಇದು ಮಾಡಿದಾರಲ್ವ, PMEGPದು, ನರೇಂದ್ರ ಮೋದಿದು 12 ರೂಪಾಯಿ ಇವಾಗ ಜಾಸ್ತಿ ಆಗಿದೆ. ಮತ್ತು ತಿಂಗಳಿಗೆ 365 ರೂಪಾಯಿ ಏನೋ ಇತ್ತು ಅವಾಗ. ಇವಾಗೇನೋ ಜಾಸ್ತಿ ಮಾಡಿದ್ದಾರೆ, ಅದೊಂದು 50-60 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದು ಯಾರೆಲ್ಲ ಮಾಡಿಲ್ಲ ದಯವಿಟ್ಟು ಅದನ್ನು ಮಾಡಿ. ವರ್ಷಕ್ಕೊಂದ್ಸರಿ ನಿಮ್ಮ ಅಕೌಂಟಿಂದ ಕಟ್ಟಾಗುತ್ತೆ. ನ್ಯಾಚುರಲ್ ಡೆತ್ ಆದರೂ ಕೂಡ ಫ್ಯಾಮಿಲಿಗೆ 2 ಲ್ಯಾಕ್ವರೆಗೂ ಸಿಗುತ್ತೆ. ಅದೊಂದು ಮಾಡಿ. ಅದು 60 ವರ್ಷ ಒಳಗಡೆ ಇರೋರಿಗೆ ಅನಿಸುತ್ತೆ. 60-70 ವರ್ಷ ಒಳಗಿರೋರಿಗೆ ಮಾತ್ರ. ಆ ಏಜ್ ಒಳಗಿರೋರು ದಯವಿಟ್ಟು ಅದನ್ನು ಮಾಡಿ. ಯಾಕೆ ಗೊತ್ತಾ, ನಾವಿಲ್ಲದೆ ಇರೋವಾಗ ನಮ್ಮ ಫ್ಯಾಮಿಲಿಗೆ 2 ಲಕ್ಷ 3 ಲಕ್ಷ 1 ಲಕ್ಷ ಸಿಕ್ಕಿದ್ರೂ ಅದು ದೊಡ್ಡ ಅಮೌಂಟೇ. ಸೊ ದುಡ್ಡಿನ ಬಗ್ಗೆ ಈ ಥರ ಎಲ್ಲೆಲ್ಲಿ ಸಣ್ಣ ಸಣ್ಣ ಇನ್ವೆಸ್ಟ್ ಮಾಡಿ ಜಾಸ್ತಿ ಪ್ರಾಫಿಟ್ ತೊಗೊಳ್ಳೋವಂಥವು ಏನಾದ್ರು ಇದ್ದಾವೆ ಅಂದರೆ ದಯವಿಟ್ಟು ಅವನ್ನೆಲ್ಲ ಮಾಡಿ. ಬ್ಯಾಂಕಲ್ಲೂ ಕೂಡ ಮಾಡಿ. ಕರ್ನಾಟಕ ಬ್ಯಾಂಕಲ್ಲಿ ಒಂದು ಆಕ್ಸಿಡೆಂಟ್ ಇನ್ಶೂರೆನ್ಸನ್ನೇ ಇದೆ. ಅದು ನೀವು ಬರೀ 100 ರೂಪಾಯಲ್ಲಿ 100 ರೂಪಾಯಿ ಅಥವಾ 200 ರೂಪಾಯಿ ಅಷ್ಟೇ ಸ್ಟಾರ್ಟಿಂಗ್. ನಿಮಗೆ ಪ್ರತಿ ವರ್ಷ 100 ಅಥವಾ 200 ರೂಪಾಯಿ ಕಟ್ಟಾಗುತ್ತೆ. ಅದು ಕೂಡ ಆಕ್ಸಿಡೆಂಟ್ ಆಗಿ ಡೆತ್ ಆದರೆ 10 ಲಕ್ಷದವರೆಗೂ ಕ್ಲೈಮ್ ಆಗುತ್ತೆ. ಇಲ್ಲ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆದಾಗ ಅವರು ಅದಕ್ಕೂ ಕೂಡ ಕ್ಲೈಮ್ ಮಾಡಿ ಕೊಡ್ತಾರೆ. ಆ ಥರದ್ದೊಂದಿದೆ, ಅದನ್ನು ಮಾಡಿ. ಇವೆಲ್ಲ ಏನು ಗೊತ್ತಾ, ನಾವು ಎಲ್ಲ ಸಣ್ಣದೊಂದು ತಿಂಡಿ ತಿನ್ನೋಕ್ಕೋ ದೋಸೆ ತಿನ್ನೋಕ್ಕೋ ಖರ್ಚು ಮಾಡೋ ದುಡ್ಡಲ್ಲಿ ನಮ್ಮ ಲೈಫ್ ಸೆಕ್ಯೂರ್ ಮಾಡೋ ಅಂಥವು. ಇಂಥವು ಒಂದು 5-6 ಕಡೆ ನೀವು ಮಾಡಿಟ್ಟಿದ್ರೆ ಒಂದು 2-3 ಕಡೆ ಬಂದೇ ಬರುತ್ತೆ ಪಕ್ಕ. ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ. ಬ್ಯಾಂಕಲ್ಲಿ ಹೋದಾಗ ಕೇಳಿ,
ಆ ಥರದ್ದೆಲ್ಲ ಮಾಡಿಟ್ಕೊಳ್ಳಿ. ಅದು ನಮ್ಮ ಫ್ಯಾಮಿಲಿಗೂ ತುಂಬ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆದಾಗ ನಮಗೂ ಕೂಡ ಹೆಲ್ಪ್ ಆಗುತ್ತೆ, ಆಯಿತಾ. ಆಮೇಲೆ ಸಣ್ಣ ಸಣ್ಣ ಉಳಿತಾಯಗಳನ್ನ ಸ್ಟಾರ್ಟ್ ಮಾಡಿ. ಫಸ್ಟು ನಾನು ಮಾಡ್ತಾ ಇದ್ದಿದ್ದಿಲ್ಲ, ಆಮೇಲೆ ಗೊತ್ತಾಯಿತು ಸಣ್ಣ ಉಳಿತಾಯಗಳು ಒಂದು ದಿವಸ ನಮಗೆ ಒಂದು 2 ವರ್ಷ 3 ವರ್ಷ ಆದಾಗ ದೊಡ್ಡ ಅಮೌಂಟ್ ಆಗಿ ರಿಟರ್ನ್ ಆಗಿ ಬರುತ್ತೆ ಅಂತ. ಸಣ್ಣ ಉಳಿತಾಯಗಳು, ಈಗ ನೀವು ದಿನಕ್ಕೆ 10 ರೂಪಾಯಿ ಉಳಿಸ್ತೀನಿ ಅಥವಾ 100 ರೂಪಾಯಿ ಉಳಿಸ್ತೀನಿ ಅಂತಂದರೆ, ಒಂದು 50 ರೂಪಾಯಿ 30-40 ರೂಪಾಯಿ ಉಳಿಸ್ತೀನಿ ನಾನು ಅಂದರೆ ಅದೆಲ್ಲ ಇನ್ನೊಂದು ಉಂಡಿಗೆ ಹಾಕಿ ತಿಂಗಳಲ್ಲಿ 1,000 1,500 ಆಗುತ್ತೆ. ನಿಮಗೆ ಸೆಕ್ಯೂರ್ ಇರೋ ಕಡೆ ಪೋಸ್ಟ್ ಆಫೀಸ್ ಇರ್ಬೋದು, ಈಗ RD ಸುಮಾರು ಇರ್ತವೆ, ಪಿಗ್ಮಿ ಇರ್ತವೆ, ಅಂಥವನ್ನ 1 ವರ್ಷ 2 ವರ್ಷ ನಿಮ್ದಲ್ಲ ಅಂತ ಸಣ್ಣ ಸಣ್ಣ ಸೇವಿಂಗ್ ಮಾಡಿ. 2-3 ಕಡೆ ಸೇವಿಂಗನ್ನು ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಅದು ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಮಧ್ಯದಲ್ಲಿ ಕೂಡ ನೀವು ತೆಗೆಯುವಂಥ ಸಾಧ್ಯತೆಯೂ ಇರುತ್ತೆ. ಆ ಥರದ್ದೇನಾದ್ರು ಒಂದು ಮಾಡಿ. ಆಮೇಲೆ ಇನ್ನೇನಪ್ಪ ಅಂತಂದರೆ, ನಾನು ಸ್ವಲ್ಪ ಹಣ ಇದೆ ಅಂತಂದಾಗ ಗೋಲ್ಡು ಕೂಡ ಈಗ ತುಂಬ ಜನ ಪರ್ಚೇಸ್ ಮಾಡ್ತಾರೆ. ಈಗ ಯುದ್ಧ ಇರೋದಕ್ಕೆ ಕಮ್ಮಿ ಆಗ್ತಾಯಿದೆ, ಬಟ್ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ. ಆದಷ್ಟು ಲ್ಯಾಂಡ್ ಮೇಲೆ ಇದು ಮಾಡಿ. ಈಗ ಹಳ್ಳಿ ಕಡೆ ಕೆಲವ್ರ ಕಡೆ ಒಂದು 5 ಲಕ್ಷಕ್ಕೆ 10 ಲಕ್ಷಕ್ಕೆಲ್ಲ ಜಾಗ ಸಿಗುತ್ತೆ ಅಂದರೆ ತೆಗೆದು ಬಿಟ್ಬಿಡಿ. ಅದು ನಾಳೆನೇ ಸಿಗಲ್ಲ ನಿಮಗೆ, ತೆಗೆದು ಬಿಡಿ. ಅದೇನಾಗುತ್ತೆ, ಫ್ಯೂಚರಲ್ಲಿ ನಿಮಗೆ ನೀವು ಬೇಕು ಅಂದಾಗ ಇನ್ನು 10 ವರ್ಷ ಬಿಟ್ಟು ಸೇಲ್ ಮಾಡ್ತೀನಿ ಅಂತಂದಾಗ ಆವಾಗ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಅದು ಸಣ್ಣ ಸಣ್ಣ ಸೇವಿಂಗ್ಗಳು ಮಾಡ್ತಾ 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 ನಮಗೆ ದೊಡ್ಡ ಇದು ಸಿಗುತ್ತೆ. ಈ 1 ರೂಪಾಯಿದೇನು ಹೇಳಿದೆ ಅಲ್ವಾ ನಾನು, ಅದನ್ನು ಎಲ್ಲರೂ ಮಾಡಿ. ಮನೆಯಲ್ಲೇ ಇದ್ದೀನಿ, ಹೌಸ್ ವೈಫು, ನನಗೆ ದುಡ್ಡು ಸಿಕ್ಕಲ್ಲ ಅಂದರೆ ಇಟ್ಸ್ ಓಕೆ, ಪರವಾಗಿಲ್ಲ. ಬಟ್ ಒಂದು ಉಳಿತಾಯ ಅಂತ ಸ್ಟಾರ್ಟ್ ಮಾಡಿ. ಮನೆಯಲ್ಲೇ ಸಣ್ಣದು ಉಳಿತಾಯ ಸ್ಟಾರ್ಟ್ ಮಾಡಿದಾಗ ನಿಮಗೆ ಒಂದು ಎನರ್ಜಿ ಬರುತ್ತೆ. ಓ, ನನ್ನ ಹತ್ರ ದುಡ್ಡಿದೆ, ನಾನು ಡೈಲಿ ಉಳಿತಾಯ ಮಾಡ್ತಾಯಿದ್ದೀನಿ ಅನ್ನೋ ಒಂದು ಎನರ್ಜಿ ಬರುತ್ತೆ. ಅದನ್ನು ಮಾಡಿ. ತುಂಬ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನಾದ್ರು ಗೊತ್ತಿದೆ ಅಂದರೆ ಆದಷ್ಟು ಒಂದು ಒಳ್ಳೆ ಇದರಲ್ಲಿ ಈಗ ತುಂಬ ಇದಿರ್ತವೆ, ಏನು ಶೇರ್ಸು, ಅದನ್ನು ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ಅದರ ನಾಲೆಡ್ಜ್ ಇದ್ದರೆ. ಈ ಬ್ಯಾಂಕ್ದೆಲ್ಲ ಬರುತ್ತೆ ಗೊತ್ತಾ, HDFC ಬ್ಯಾಂಕ್ದು, ಆಮೇಲೆ ಕೆನರಾ ಬ್ಯಾಂಕ್ದೆಲ್ಲ ಶೇರ್ಸ್ ಬರುತ್ತೆ. ಅದನ್ನು ಬೇಕಾದರೂ ತೆಗೆದಿಟ್ಕೊಳ್ಳಿ. ಜಾಸ್ತಿ ರೇಟ್ ಆದಾಗ ಸೇಲ್ ಮಾಡ್ಬೋದು. ಅದು ನಾಲೆಡ್ಜ್ ಇರೋರು ಮಾತ್ರ ಮಾಡಿ, ಬೇರೆಯವರೆಲ್ಲ ಮಾಡೋಕ್ಕೆ ಹೋಗಬೇಡಿ. ತುಂಬ ಜನಕ್ಕೆ ಗೊತ್ತಿರುತ್ತೆ. ಈಗ 1 ರೂಪಾಯಿ 1,000 ರೂಪಾಯಿ ಒಂದು ಶೇರ್ ಇರುತ್ತೆ. ಅದು ತೊಗೊಂಡು ಒಂದು 2 ತಿಂಗಳು 3 ತಿಂಗಳಾದಾಗ 1,500-2,000 ರೂಪಾಯಿಗೆ ಹೋಗಿರುತ್ತೆ. ಆವಾಗ ಸೇಲ್ ಮಾಡಿದ್ರೆ ನೀವು ದುಡಿದೇ ಇದ್ರೂ ಅದು ಅಲ್ಲಿ ಬೆಳೀತಾ ಇರುತ್ತೆ. ಆ ಥರ ಪ್ಲ್ಯಾನ್ ಮಾಡಿ ಸೇವಿಂಗನ್ನು ಮಾಡಿ. ಆದರೆ ಪೋಸ್ಟ್ ಆಫೀಸಲ್ಲಿ ಆ ಕಡೆ ಎಲ್ಲ ನೀವು ಒಂದು 5 ವರ್ಷಕ್ಕೆ ಅಥವಾ 3 ವರ್ಷಕ್ಕೆ ಆ ಥರ RDಗಳನ್ನು ಕಟ್ಟಿ. ಅದು ನಿಮಗೆ ಯಾವತ್ತೋ ಒಂದು ದಿವಸ ಹೆಲ್ಪ್ ಆಗುತ್ತೆ. ಓಕೆನಾ? ಯಾರ ಮಾಡ್ತಿದ್ದೀರಾ ಇದನ್ನೆಲ್ಲ ಈಗ ಸೇವಿಂಗ್? ನಾನು ಈಗ ಸಣ್ಣ ಸಣ್ಣದಾಗಿ ಸೇವಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ನನಗೂ ಗೊತ್ತಿರಲಿಲ್ಲ, ಯಾರೂ ಮಾಡ್ತಾಯಿಲ್ಲ. ಬ್ಯಾಂಕಲ್ಲಿ ಮಾಡಿಲ್ಲ ಅಂದರೆ ಪರವಾಗಿಲ್ಲ, ಅಟ್ಲೀಸ್ಟು ಮನೆಯಲ್ಲಾದರೂ ಒಂದು ಸಣ್ಣ ಸೇವಿಂಗನ್ನು ಸ್ಟಾರ್ಟ್ ಮಾಡಿ. ಇನ್ಮೇಲೆ ಉಂಡಿ ಇಟ್ಟು ಸ್ಟಾರ್ಟ್ ಮಾಡಿ. ಓಕೆನಾ? ಯಾಕಂದರೆ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಫಸ್ಟು ಸೇವಿಂಗ್ ಮಾಡುವಂಥ, ನಮ್ಮ ಹತ್ರ ಏನೋ ಸ್ವಲ್ಪ ಇದೆ, ನನಗೆ ಬೇಕಂದ ತಕ್ಷಣ ನಾನು ಎತ್ಕೋಬೋದು ಅಂದರೆ ಏನೋ ಒಂದು ಧೈರ್ಯ ಇರುತ್ತೆ. ಪೋಸ್ಟ್ ಆಫೀಸಲ್ಲಿ ಮಾಡಿದ್ದೇನೆ ಮೇಡಮ್, ವೆರಿ ಗುಡ್. RD ಓಪನ್ ಮಾಡಿಸಿದ್ದೇನೆ. ಎಸ್ ಸರ್, ಮಾಡಬೇಕು. ಸಣ್ಣ ಸಣ್ಣ ಸೇವಿಂಗ್ಗಳನ್ನ ಮಾಡಬೇಕು. ಯಾರು ಮಾಡಿಲ್ಲ ಇವತ್ತಿಂದ ಒಂದು ಅಟ್ಲೀಸ್ಟ್ ಒಂದು ಪಿಗ್ಗಿ ಬ್ಯಾಂಕ್ ಇಡಿ ಮನೆಯಲ್ಲಿ. ಡೈಲಿ ಬೆಳಿಗ್ಗೆ ಎದ್ದು ಅದಕ್ಕೆ ಒಂದು ಹಾಕಬೇಕಾದ್ರೆ ಒಂದು ನಮ್ಮ ಸ್ವರ ವಿಜ್ಞಾನದ ಒಂದು ಟಿಪ್ಸ್ ಹೇಳ್ತೀನಿ. ನೀವು ಉಂಡಿ ಒಳಗಡೆ ದುಡ್ಡು ಹಾಕಬೇಕಾದ್ರೆ ನಿಮ್ಮ ಉಸಿರು ಎಡಗಡೆ ಬರ್ತಾ ಇರಲಿ. ಸ್ವರ ವಿಜ್ಞಾನ ಕಲ್ತಿರೋರಿಗೆ ಗೊತ್ತಿದೆ, ಚಂದ್ರ ಸ್ವರ ಇರಬೇಕು. ಚಂದ್ರ ಸ್ವರ ಇರೋ ಅಂಥವ್ರು ಎಡಗೈಯಿಂದನೇ ದುಡ್ಡು ತೆಗೆದು ಸೇವಿಂಗ್ ಮಾಡಿ. ಯಾಕಂದರೆ ಆ ಥರ ಸೇವ್ ಮಾಡಿದ್ರೆ ನೀವು ಹಣನ, ನಿಮ್ಮ ದುಡ್ಡನ್ನು ನೀವು ಪಿಗ್ಗಿ ಬ್ಯಾಂಕ್ ನಿಮ್ಮ ಉಂಡಿ ಒಳಗಡೆ ಹಾಕಬೇಕಾದ್ರೆ ನಿಮ್ಮ ಸ್ವರ ಚಂದ್ರನಾಡಿ ಆಗಿರಬೇಕು. ಚಂದ್ರನಾಡಿನೂ ಸ್ವಲ್ಪ ಹಿಂಗೆ ನೀವು ಜೋರಾಗಿ ಉಸಿರು ಬಿಟ್ಟಾಗ ಅಟ್ಲೀಸ್ಟ್ ಎದೆಯಿಂದ ಕೆಳಗಡೆವರೆಗೂ ಆ ಉಸಿರು ಬರ್ತಾ ಇರಬೇಕು. ಆವಾಗ ಅದು ನಿಮಗೆ ಜಲತತ್ವ ಅಥವಾ ಪೃಥ್ವಿ ತತ್ವದವರೆಗೂ ಬರ್ತಾ ಇರುತ್ತೆ. ಅಂಥ ಟೈಮಲ್ಲಿ ನೀವು ಮಾಡಿದಾಗ ಸಣ್ಣ ಸಣ್ಣ ಮಧ್ಯದಲ್ಲೇ ಅರ್ಜೆನ್ಸಿ ಆಗೋದಿಲ್ಲ, ಬೇಗ ಖಾಲಿ ಆಗೋದಿಲ್ಲ. ಈಗೇನಕ್ಕೂ ಒಂದು
10,000 ಆಗಲಿ ಅಂತ ಅಂದ್ಕೊಂಡು ನೀವು ಮನಸ್ಸು ಸೆಟ್ ಮಾಡಿ ಹಾಕಿರ್ತೀರ. ಅದು 4,000 3,000 ಆಗೋವಾಗಲೇ ಏನೋ ಒಂದು ಅರ್ಜೆಂಟ್ ಬಂದುಬಿಡುತ್ತೆ, ಖಾಲಿ ಮಾಡಲೇಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದುಬಿಡುತ್ತೆ. ಆ ಥರ ಮಾಡಬೇಡಿ. ಇದು ಕಲ್ತಿರೋರಿಗೆ ಓಕೆ. 2 ಉಂಡಿ ಇದೆ ಮಕ್ಕಳ ಹೆಸರಲ್ಲಿ. ನಿಮ್ಮ ಹೆಸರಲ್ಲಿ ಇಲ್ವಾ? ನಿಮ್ಮ ಹೆಸರಲ್ಲಿ ಇಡಿ. ನಿಮ್ಮ ಹೆಸರಲ್ಲಿಟ್ಟು ಡೈಲಿ ಇವತ್ತು ₹1, ನಾಳೆ ₹2, ನಾಡಿದ್ದು ₹3, 3ನೇ ದಿವ್ಸಕ್ಕೆ 3, 4ನೇ ದಿವ್ಸಕ್ಕೆ ₹4, ₹1 ಎಕ್ಸ್ಟ್ರಾ ಮಾಡ್ತಾ 90 ದಿವಸ ಮಾಡಿ, ಇಲ್ಲ 108 ದಿವಸದವರೆಗೂ ಮಾಡಿ. ಸೇವಿಂಗ್ ಮಾಡೋದು ಒಂದು ಅಭ್ಯಾಸ ನಿಮಗೆ ಬಂದ್ಬಿಡುತ್ತೆ. ಎಷ್ಟೇ ಖರ್ಚಿದ್ರೂ ಇಷ್ಟು ಸೇವ್ ಮಾಡಬೇಕು ನಾನು ಅನ್ನೋದೊಂದು ಬಂದ್ಬಿಡುತ್ತೆ. ಇನ್ನೊಂದು, ನಮ್ಮ ಮನೇಲಿ ನಮ್ಮ ಮನೆಯವರು, ನಮ್ಮ ಯಜಮಾನ್ರು ಏನು ಮಾಡೋರಂದರೆ, ಈಗ ಹೊರಗಡೆ ಹೋಗ್ತಾರಲ್ವ, ಅಂಗಡಿಗಳಿಗೆ ಹೋಗ್ತಾರೆ, ಏನೋ ಒಂದು ಸಾಮಾನು ತೊಗೊಂಬರ್ತಾರೆ, ಅದು ಉಳಿದಂಥ ಕಾಯಿನ್ಸ್ ಏನಿರ್ತಾವಲ್ಲ, ಈಗ ₹50 ಕೊಟ್ಟರೆ ಅವರು ₹43, ₹41 ಆಗಿರುತ್ತೆ. ಮಿಕ್ಕಿದ ₹8, ₹9 ಚೇಂಜ್ ಕೊಡ್ತಾರಲ್ಲ, ಅಂಥ ಚೇಂಜನ್ನೇ ತಂದು, ಅಂಥ ಚೇಂಜು ಉಳಿದಿದ್ರಂಥ ಚಿಲ್ಲರೆ ತಂದು ಸೇವ್ ಮಾಡಿದ್ರು. ಎಷ್ಟು ಹತ್ತತ್ರ ಒಂದು 1 ವರ್ಷ 1.5 ವರ್ಷ ಅದನ್ನು ಸ್ಟ್ರಿಕ್ಟ್ಲಿ ಅವರು ಮುಟ್ತಾನೆ ಇರಲಿಲ್ಲ. ತಂದಂಥ ಕಾಯಿನ್ ನಾವು ಉಳಿದ ಚಿಲ್ಲರೆ ಎಲ್ಲ ತಂದು ಎಲ್ಲೆಲ್ಲೋ ಬಿಸಾಡ್ತೀವಲ್ವ, ಅವರು ಒಂದು ಡಬ್ಬಕ್ಕೆ ಹಾಕಿ ಎಷ್ಟಾಗಿತ್ತಂದರೆ 80,000 ಆಗಿತ್ತು. ಬರೀ ₹3, ₹4, ₹5 ಈ ಥರದ್ದೇ ತಂದು ಹಾಕಿದ್ರು. ನೋಡಿ, ಅದೊಂದು ಸಣ್ಣ ಸೇವಿಂಗ್. ಅದು ನಮ್ದು ಈಗ ₹50 ಖಾಲಿ ಆಗೋಯ್ತು ಅನ್ನೋ ಒಂದು ಮನಸ್ಥಿತಿ ನಮಗೆ. ₹50 ಕೊಡ್ತೀವಿ, ಏನೋ ಐಟಮ್ ತೊಗೋತೀವಿ, ಖಾರದ ಪುಡಿನೋ ಧನಿಯಾ ಪುಡಿನೋ ಅದು ಇದೇನೋ ತೊಗೋತೀವಿ. ಅದರಲ್ಲಿ ಒಂದು ₹4 ಉಳಿಯುತ್ತೆ, ₹5 ಉಳಿಯುತ್ತೆ. ಅದನ್ನು ತಂದು ಒಂದು ಇದಕ್ಕೆ ಹಾಕೋದು, ಒಂದು ಡಬ್ಬ ಇಟ್ಬಿಟ್ಟು ಅದಕ್ಕೆ ಹಾಕೋದು. ಹಾಗೆ ಮಾಡಿ ಬರೀ ಕಾಯಿನ್ಸೇನೆ ನಮಗೆ. ಕಾಯಿನ್ಸ್ ಅದು ಕಮ್ಮಿ ಇತ್ತು, ದುಡ್ಡು 80,000 ಆಗಿತ್ತು. ಬಟ್ ಎತ್ತಕ್ಕಾಗಲಿಲ್ಲ. ಚೀಲದಲ್ಲಿ ಹಾಕಿ ತೊಗೊಂಡೋಗಿ ಅಂಗಡಿಗೆ ಕೊಟ್ಟು ನಾವು ಕ್ಯಾಶ್ ತೊಗೊಂಬಂದ್ವಿ. ಆ ಥರ ಚಿಲ್ಲರೆ ಉಳಿದಿದ್ದನ್ನು ಒಂದು ಕಡೆ ಹಾಕೋದು ಅಭ್ಯಾಸ ಮಾಡ್ಕೊಳ್ಳಿ. ಅದು ಕೂಡ ಒಂದು ಸೇವಿಂಗ್ ಆಗುತ್ತೆ. ಯಾವತ್ತೋ ಒಂದು ದಿವಸ ನಿಮಗೆ ಒಂದು 10,000 ಬೇಕು ನನಗೆ ಅಂದಾಗ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಆ ಥರ ಮಾಡಿ. ಇದು ಸಣ್ಣ ಸೇವಿಂಗ್ ಇವತ್ತು ಹೇಳ್ತಾ ಇರೋದು ನಾನು. ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಯಾವಾಗಲೂ ಮನಿ ಅಫರ್ಮೇಷನ್ನ ಹೇಳ್ತಾ ಇರಿ. ಐ ಆಮ್ ಎ ಮನಿ ಮ್ಯಾಗ್ನೆಟ್ ಅಂತೇಳಿ. ಆಮೇಲೆ ಹಣ ತುಂಬ ಈಸಿಯಾಗಿ ನಾನು ಹಣವನ್ನು ಮಾಡ್ತೇನೆ, ಕಷ್ಟಪಡೋದಿಲ್ಲ, ಇಷ್ಟಪಟ್ಟು ಹಣವನ್ನು ಮಾಡ್ತೇನೆ, ತುಂಬ ಈಸಿಯಾಗಿ ಬರುತ್ತೆ. ಈ ಮನಿ ಅಫರ್ಮೇಷನ್ನ ನಾನು ಗ್ರೂಪಲ್ಲಿ ಹಾಕ್ತೀನಿ. ಆಮೇಲೆ ಹೇಗೆ ಹೇಳಬೇಕು ಅಂತ ವಾಯ್ಸ್ ರೆಕಾರ್ಡ್ ಮಾಡಿ ಹಾಕ್ತೀನಿ, ಇಲ್ಲಾಂದರೆ ಬರೆದಾಕ್ತೀನಿ. ಅದನ್ನು ದಿನಕ್ಕೆ 3 ರಿಂದ 4 ಸರಿ ಹೇಳಿ. ಮನಿ ಬ್ಲಾಕೇಜಸ್ ಏನಾದರೂ ಇದ್ದರೆ ಇದಾಗುತ್ತೆ. ಸೊ ಹಣ ನಿಮಗೆ ಬರಬೇಕು ಅಂದರೆ ಮೂಲಾಧಾರ ಚಕ್ರವನ್ನು ಫಸ್ಟು ನೀವು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಮೂಲಾಧಾರ ಚಕ್ರ ಅಂತಂದರೆ ನಮ್ಮ ಬೆನ್ನು ಫಸ್ಟು ಮೂಳೆ ಸ್ಟಾರ್ಟ್ ಆಗುತ್ತಲ್ಲ, ನಮ್ಮ ಜನನಾಂಗ ಏನಿದೆ ಅಲ್ಲಿರುತ್ತೆ, ಅದು ರೆಡ್ ಕಲರ್ ಇರುತ್ತೆ. ಆ ಚಕ್ರವನ್ನು ನೀವು ಓಪನ್ ಮಾಡಿಕೊಂಡ್ರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ದುಡ್ಡು. ಸೊ ತುಂಬ ಜನರಿಗೆ ಚಕ್ರ ಬ್ಲಾಕೇಜ್ ಆಗಿದ್ರೂ ಕೂಡ ದುಡ್ಡು ಬರೋದಿಲ್ಲ, ಸ್ಟ್ರಕ್ ಆಗ್ತಿರುತ್ತೆ. ನಾವು 100% ಎಫರ್ಟ್ ಆಗ್ತಾ ಇರ್ತೀವಿ, ಬಟ್ ನಮಗೆ 5 ರಿಂದ 10% ಅಷ್ಟೇ ನಮಗೆ ವರ್ಕೌಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಮಾಡಿದಂಥ ಕೆಲಸ ಎಷ್ಟು ಇರ್ತೋ ಅಷ್ಟು ಸರಿಯಾದ ಪ್ರತಿಫಲ ನಮಗೆ ಸಿಗಬೇಕು ಅಂದರೆ ಚಕ್ರಗಳನ್ನ ಓಪನ್ ಮಾಡ್ಕೋಬೇಕು. ಅದನ್ನು ಒಂದು ಮಾಡ್ಕೊಳ್ಳಿ. ಯಾವಾಗಲೂ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿರಿ. ಹಣದ ಬಗ್ಗೆ ಕೋಪ ಮಾಡ್ಕೊಳ್ಳೋದಾಗಲಿ, ಶ್ರೀಮಂತರ ಹತ್ರ ಮಾತ್ರ ಇದೆ, ನಮ್ಮ ಹತ್ರ ಬರಲ್ಲ, ಶ್ರೀಮಂತರು ಕೆಟ್ಟ ಕೆಲಸಗಳಿಗೆ ಯೂಸ್ ಮಾಡ್ತಾರೆ, ವ್ಯಕ್ತಿನ ಇದು ಮಾಡ್ಕೊಳ್ಳಿ. ಆ ದುಡ್ಡಿಗೆ ಬೈಬೇಡಿ. ಈಗ ನನ್ನ ಹತ್ರ ತುಂಬ ದುಡ್ಡಿದೆ ಅಂತಂದರೆ ನನ್ನ ಹತ್ರ ಇರೋ ದುಡ್ಡಿಗೆ ಬೈಬೇಡಿ. ಅವ್ರ ಹತ್ರ ಏನು ದುಡ್ಡಿದೆ ಅಂತ. ಆ ವ್ಯಕ್ತಿ ಕೆಟ್ಟವನಾಗಿದ್ದರೆ ವ್ಯಕ್ತಿಗೆ ಮಾತ್ರ ಹೇಳಿ ಅವ್ರು ಸರಿ ಇಲ್ಲ ಅಂತ. ಬಟ್ ಅವ್ರ ಹತ್ರ ಇರೋ ದುಡ್ಡನ್ನ ನೀವು ಕೆಟ್ಟ ರೀತಿಲಿ ನೋಡಬೇಡಿ. ದುಡ್ಡು ಎಲ್ಲರ ಹತ್ರನೂ ಇರುತ್ತೆ, ಹಂಗಂತ ದುಡ್ಡು ಕೆಟ್ಟದ್ದಾ? ಕೆಲವರು ಅದನ್ನು ಕೆಟ್ಟದಕ್ಕೆ ಉಪಯೋಗಿಸ್ಕೊತಾರೆ ಅಷ್ಟೇ, ಹಂಗಂತ ದುಡ್ಡು ಕೆಟ್ಟದಲ್ಲ. ತುಂಬ ದಿವಸ ನಾನು ಅದೇ ಥರ ಭ್ರಮೆಲಿದ್ದೆ. ಅವ್ರ ಹತ್ರ ದುಡ್ಡಿದೆ ಬಿಡೋರು ಹೆಂಗಂದ್ರೆ ಹಂಗೆ ಆಡ್ತಾರೆ. ಅದು ಅವ್ರ ಬುದ್ಧಿ, ದುಡ್ಡಿನ ಬುದ್ಧಿ ಅಲ್ಲ ಅದು. ಈಗ ದುಡ್ಡಿರೋರು ತುಂಬ ಚೆನ್ನಾಗೂ ನಡ್ಕೋತಾರೆ. ಎಷ್ಟೊಂದು ಜನ ಎಷ್ಟು ಪ್ರೀತಿಯಾಗಿರ್ತಾರೆ. ಅವ್ರ ಹತ್ರ ದುಡ್ಡಿದೆ ಅನ್ನೋ ಅಹಮ್ಮೆ ಇರಲ್ಲ. ತಪ್ಪು ದುಡ್ಡಿಂದಲ್ಲ, ವ್ಯಕ್ತಿದು. ನೀವು ದುಡ್ಡಿರೋ ವ್ಯಕ್ತಿನ ಕೆಟ್ಟದಾಗ ನೋಡಬೇಕು ಅಂತ ಅನ್ಸಿದ್ರೆ, ಅವ್ರು ನಿಮ್ಮ ಜೊತೆ ಏನಾದ್ರು ನಿಮ್ಗೆ ಕೆಟ್ಟದಾಗ ನಡ್ಕೊಂಡ್ರೆ ವ್ಯಕ್ತಿ ಬಗ್ಗೆ ಮಾತಾಡಿ. ಅವ್ರ ಹತ್ರ ಇರೋ ದುಡ್ಡಿನ ಬಗ್ಗೆ ಕೆಟ್ಟದಾಗ ಮಾತಾಡಬೇಡಿ. ಆವಾಗ ಏನಾಗುತ್ತೆ, ನಿಮ್ಮಲ್ಲಿ ಮನಿ ಬ್ಲಾಕೇಜಸ್ ಆಗುತ್ತೆ. ದುಡ್ಡಿನ ಬಗ್ಗೆ ನೀವು ಕೆಟ್ಟದಾಗ ಮಾತಾಡಿದಾಗ, ನನ್ನ ಬಗ್ಗೆ ನಿನಗೊಂದು ಒಳ್ಳೆ ಗೌರವ ಇಲ್ಲ, ನೀನು ನನ್ನ ಬಗ್ಗೆ ಚೆನ್ನಾಗಿ ಮಾತಾಡ್ತಾ ಇಲ್ಲ, ನಾನು ಯಾಕೆ ನಿನ್ನ ಹತ್ರ ಬರಬೇಕು ಅಂತ ಅದಕ್ಕೂ ಬೇಜಾರಾಗುತ್ತೆ. ಸೊ ದುಡ್ಡಿನ ಬಗ್ಗೆ ಕೆಟ್ಟದಾಗ ಮಾತಾಡಬೇಡಿ. ಈಗ ದುಡ್ಡು ಹೇಳುತ್ತಾ, ನಾನು ನಿನ್ನ ಹತ್ರ ಬಂದ ತಕ್ಷಣ ನೀನು ವಿಚಿತ್ರವಾಗಿ ಆಡು, ಕೆಟ್ಟದಾಗ ಆಡು, ಬೇರೆಯವ್ರನ್ನೆಲ್ಲ ಕೀಳಾಗಿ ಕಾಣು ಅಂತ ದುಡ್ಡೇನು ಹೇಳೋದಿಲ್ಲ ಅಲ್ವಾ?
ನಾವು ತಾನೇ ಅದನ್ನು ಮಾಡೋದು. ಸೊ ಹಾಗಾಗಿ ನಮ್ಮ ಬುದ್ಧಿ ಸರಿ ಇರಲ್ಲ, ದುಡ್ಡಿನ ಬುದ್ಧಿ ಯಾವಾಗಲೂ ಚೆನ್ನಾಗೇ ಇರುತ್ತೆ. ಅದು ಎಲ್ಲರ ಜೊತೆ ಇರಬೇಕು ಅಂತ ಆಸೆ ಇರುತ್ತೆ. ಬಟ್ ನಾವು ಅದನ್ನು ತಗೊಳ್ಳೋಕ್ಕೆ, ಅದು ನಮ್ಮ ಹತ್ರ ಬಂದಾಗ ನಮ್ಮ ಮನಸ್ಥಿತಿ ಚೇಂಜ್ ಆಗಬಾರ್ದಷ್ಟೇ. ದುಡ್ಡಿರೋರೆಲ್ಲ ಕೆಟ್ಟವರು ಅನ್ನೋದೊಂದು ನಮ್ಮ ತಲೆಯಲ್ಲಿ ಕೂತಿದೆ, ಅದನ್ನು ತೆಗೆದುಬಿಡಿ. ದುಡ್ಡಿರೋರೆಲ್ಲ ಕೆಟ್ಟವರಲ್ಲ, ದುಡ್ಡಿರೋರು ತುಂಬ ಜನ ಒಳ್ಳೆಯವರು ಇದ್ದಾರೆ. ಎಷ್ಟೊಂದು ಜನ ಹೆಲ್ಪ್ ಮಾಡ್ತಾ ಇದ್ದಾರೆ ಸಮಾಜಕ್ಕೆ. ಅವ್ರ ಹತ್ರ ಇರೋ ದುಡ್ಡನ್ನ ಕೊಡ್ತಿದ್ದಾರೆ. ಈಗ ತುಂಬ ಜನ ನಾನು ನೋಡಿರೋ ಹಂಗೆ ಅವರು 10 ಲಕ್ಷ ದುಡಿದ್ರೆ 1 ಲಕ್ಷ ಡೊನೇಟ್ ಮಾಡೋ ಅಂಥವ್ರನ್ನ ನಾನು ನೋಡಿದ್ದೀನಿ. 10% ಪಕ್ಕ ಡೊನೇಟ್ ಮಾಡ್ತಾರೆ. 100 ರೂಪಾಯಿ ದುಡಿದ್ರೆ 10 ರೂಪಾಯಿ ಬೇರೆಯವ್ರಿಗೆ ಕೊಡಬೇಕು ಅಂತ ತೆಗೆದಿಡೋ ಅಂಥವ್ರನ್ನ ತುಂಬ ಜನ ನಾನು ನೋಡಿದ್ದೀನಿ. ಅವ್ರು ಹಂಗೆ ಸಕ್ಸಸ್ ಕೂಡ ಆಗ್ತಾರೆ. ಸೊ ಹಾಗೆ ನೀವು ಎಷ್ಟು ದುಡಿತಾ ಇದ್ದೀರಾ ಅದರಲ್ಲಿ 10% ದಯವಿಟ್ಟು ದಾನ ಮಾಡಿ, ಡೊನೇಟ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೀವು 10% ಕೊಟ್ಟರೆ ಯೂನಿವರ್ಸ್ ನಿಮಗೆ 100% ರಿಟರ್ನ್ ಕೊಡುತ್ತೆ. ಅವಶ್ಯಕತೆ ಇರೋರಿಗೆ ಕೊಡಿ. ಎಜುಕೇಷನ್ ಮಾಡ್ತಾ ಇರೋ ಅಂಥವ್ರಿಗೆ, ಅವ್ರ ಹತ್ರ ಹಣ ಇರೋದಿಲ್ಲ, ಕಷ್ಟ ಇರುತ್ತೆ, ಅಂಥವ್ರಿಗೆ ಕೊಡಿ. ಆಮೇಲೆ ಊಟ ಇಲ್ಲದೆ ಇರೋರಿಗೆ ಊಟ ಕೊಡಿಸಿ. ಸುಮ್ಮನೆ ಬೇಕು ಅಂತ ಇದು ಮಾಡ್ತಿರ್ತಾರೆ. ಆದಷ್ಟು ಯಾರಿಗೆ ಉಪಯೋಗ ಆಗುತ್ತೆ ನನ್ನ ಹಣ, ಯಾವುದಾದ್ರೂ ಒಂದು ರೀತಿಯಲ್ಲಿ ಉಪಯೋಗ ಆಗಬೇಕು. ಅವ್ರ ಹೊಟ್ಟೆ ತುಂಬಬೇಕು, ಇಲ್ಲ ಅವ್ರ ಎಜುಕೇಷನ್ಗೆ ಆಗಬೇಕು, ಇಲ್ಲ ಅವ್ರಿಗೆ ಬಟ್ಟೆ ಇಲ್ದಾರೋ ಬಟ್ಟೆ ಸಿಗಬೇಕು, ಅಂಥವರಿಗೆ ಅವಶ್ಯಕತೆ ಇರೋ ಅಂಥವರಿಗೆ ಹಣವನ್ನು 10%. ಈಗ ಈ ತಿಂಗಳು ಫುಲ್ಲು ನೀವು ದುಡ್ದಿರ್ತೀರ, ಒಂದು 50,000 ದುಡ್ದಿರ್ತೀರ, ಅದರಲ್ಲಿ ಅಟ್ಲೀಸ್ಟ್ ಒಂದು 500 ರೂಪಾಯಿ ಆದರೂ ನೀವು ಬೇರೆಯವರಿಗೆ ದಾನ ಮಾಡೋದನ್ನು ಅಭ್ಯಾಸ ಮಾಡಿ. ದಾನ ಮಾಡೋದು ಅಭ್ಯಾಸ ಮಾಡಿದ್ರೆ ನಿಮಗೆ ಮನಿ ಬ್ಲಾಕೇಜಸ್ ಇರೋದು ಓಪನ್ ಆಗುತ್ತೆ. ದುಡ್ಡು ನೀವು ಕೊಡೋಕ್ಕೆ ಹೆಂಗೆ ಸ್ಟಾರ್ಟ್ ಮಾಡ್ತೀರಾ, ನಿಮ್ದಲ್ಲ ಅಂತ ಬೇರೆಯವ್ರಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ನಿಮ್ಮ ಹತ್ರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ದುಡ್ಡಿನ ದಾರಿ ಓಪನ್ ಆಗುತ್ತೆ. ಆದಷ್ಟು ಅವಶ್ಯಕತೆ ಇರೋರಿಗೆ ನೀವು 10,000 ದುಡಿದ್ರೆ 100 ರೂಪಾಯಿ ಆದರೂ ನೀವು ಯಾರಿಗಾರು ಏನಾದ್ರು ಕೊಡಿಸಿ. ಅವರಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡಬೇಡಿ. ನಾನು ಇವ್ರಿಗೇನೋ ಇವತ್ತು ತಿಂಡಿ ಕೊಡಿಸಿದ್ದೀನಿ, ನಾಳೆ ಇವ್ರು ನನಗೆ ಕೊಡಿಸ್ಬೇಕು. ನೀವು ತುಂಬ ಧಾರಾಳ ಮನಸ್ಸಿಂದ ಕೊಡಬೇಕು. ಅದನ್ನು ಅವ್ರಿಗೆ ಒಳ್ಳೇದಾಗಲಿ ಅಂತ ಒಂದು ಒಳ್ಳೆ ಮನಸ್ಸಿಂದ ಕೊಡಿ. ನಿಮಗೆ ಮನಿ ಬ್ಲಾಕೇಜಸ್ ಇದ್ದರೆ ಓಪನ್ ಆಗುತ್ತೆ, ರಸ್ತೆ ಓಪನ್ ಆಗುತ್ತೆ. ನಿಮ್ಮ ಹತ್ರ ಹಣ ಬರೋಕ್ಕೆ ಕ್ರಮೇಣ ಸ್ವಲ್ಪ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಮನಿ ಸೀಕ್ರೆಟ್ಸ್. ದಾನ ಯಾರ್ಯಾರು ಮಾಡ್ತಿದ್ದೀರಾ, ಈಗ ಆಲ್ರೆಡಿ ಈಗ ನೀವು 10,000 ದುಡಿದ್ರೆ 100 ರೂಪಾಯಿ, ಇಲ್ಲ ನೀವು 1 ವರ್ಷದವರೆಗೂ ಕೂಡಿಟ್ಬಿಟ್ಟು ಒಂದು ಆಶ್ರಮಕ್ಕೆ ಹೋಗಿನೋ ಎಲ್ಲೋ ಹೋಗಿ ಅವರು ಅಲ್ಲಿ ಓದ್ತಾರಂಥ ಮಕ್ಕಳಿಗೆ ಪುಸ್ತಕ ಕೊಡಿಸಿ, ಬಟ್ಟೆ ಕೊಡಿಸಿ. ಅಲ್ಲೇನಾದ್ರು ಯೂನಿಫಾರ್ಮ್ ಇದೆ ಅಂದರೆ ಅದ್ರ ಜವಾಬ್ದಾರಿ ತೊಗೊಳ್ಳಿ. ನಾನು ನನ್ನ ಕಡೆಯಿಂದ ಯೂನಿಫಾರ್ಮ್ದು ಎಷ್ಟೇ ಖರ್ಚು ಬಂದರೂ ಕೊಡ್ತೀನಿ ಅಂತ. ಇಲ್ಲ ಎಷ್ಟೋ ಜನ ವೃದ್ಧಾಶ್ರಮ ಇರುತ್ತೆ, ಅಲ್ಲೋಗಿ ಅಲ್ಲಿ ಯಾರಿಗಾರು ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂದರೆ ಮೆಡಿಸಿನ್ಸ್ ಕೊಡಿಸಿ, ಊಟ ಕೊಡಿಸಿ. ಹಣದ ರೂಪದಲ್ಲಿ ಕೊಡಬೇಡಿ. ನಿಮ್ಮ ಹತ್ರ ಇರುವಂಥ ಹಣವನ್ನು ಖರ್ಚು ಮಾಡಿ ಅಲ್ಲಿ ಏನು ನೀಡಿದೆ ಅವರಿಗೆ ಅದನ್ನು ಕೊಡಿಸಿ. ಯಾಕಂದರೆ ಕೆಲವು ಕಡೆ ನಮಗೆ ಗೊತ್ತಿಲ್ಲ, ನಾವು ಹಣ ಕೊಟ್ಟರೆ ಅದನ್ನು ಅವರು ಸೆಲ್ಫ್ ಯೂಸ್ಗೂ ಮಾಡ್ಕೋಬಹುದು. ಆಶ್ರಮ ನಡೆಸ್ತಾ ಇರೋರು ಎಲ್ಲರೂ ಪ್ರಾಂಪ್ಟಾಗಿ ನಡೆಸ್ತಿದ್ದಾರೆ ಅಂತ ಹೇಳಕ್ಕೆ ಬರಲ್ಲ. ನೀವೇ ನಿಮ್ಮ ಕೈಯಾರೆ ಅಲ್ಲಿ ಇವ್ರಿಗೆ ಮೆಡಿಸನ್ಗೆ ಅವಶ್ಯಕತೆ ಇದೆಯಾ, 1 ತಿಂಗ್ಳಿಗೆ ಆಗೋಷ್ಟು ಮೆಡಿಸನ್ ಎಷ್ಟು 500 ರೂಪಾಯಿ ಆಗುತ್ತಾ, ನಾನು ಕೊಡ್ತೀನಿ ಅಂತೇಳಿ ಮೆಡಿಸನನ್ನು ತರಿಸ್ಕೊಡಿಸಿ. ಇಲ್ಲ 1 ದಿವಸದ ಊಟದ ವ್ಯವಸ್ಥೆ ನಾನು ತಗೋತೀನಿ ಅಂತೇಳಿ ಊಟನ ನೀವೇ ರೆಡಿ ಮಾಡಿಸ್ಕೊಂಡು ಹೋಗಿ, ಅಥವಾ ಅಲ್ಲಿ ರೆಡಿ ಮಾಡೋಕ್ಕೆ ಹೇಳಿದ್ರೆ ಮಾಡ್ತಾರೆ, ನೀವು ಬಡಿಸಿ ಬನ್ನಿ. ಇಲ್ಲ ಮಕ್ಕಳಿಗೆ ಯೂನಿಫಾರ್ಮ್ ಬೇಕು, ಇನ್ನೇನು ಸ್ಕೂಲ್ಗಳು ಸ್ಟಾರ್ಟ್ ಆಗ್ತವೆ, ಅನಾಥಾಶ್ರಮದಲ್ಲಿ ತುಂಬ ಮಕ್ಕಳಿರ್ತಾರೆ, 1-2-3 ಮಕ್ಕಳಿಗೆ ಯೂನಿಫಾರ್ಮ್ ಹೊಲಿಸ್ಕೊಡಿ. ಇಲ್ಲ ಒಂದು ನೋಟ್ ಬುಕ್ಸ್ಗಳನ್ನು ಕೊಡಿಸಿ, ನೀವೇ ಬುಕ್ ತೊಗೊಂಡೋಗಿ ಕೊಡಿ. ಈ ಥರ ಡೊನೇಷನ್ ಸ್ಟಾರ್ಟ್ ಮಾಡಿದ್ರೆ ದುಡ್ಡು ಜಾಸ್ತಿ ಬರುತ್ತೆ. ಡೊನೇಷನ್ನ ಮಾಡಬೇಕು. ಅಯ್ಯೋ ನನಗೆ ಇಲ್ಲ ಅವ್ರಿಗೇನು ಕೊಡೋದು, ನಿಮ್ಮ ಹತ್ರ 10 ರೂಪಾಯಿ ಇದ್ದರೆ 1 ರೂಪಾಯಿ ಆದರೂ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ನಿಮಗೆ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡೊನೇಷನ್ ಕೊಡೋಕ್ಕೆ ನೀವು ಎಷ್ಟು ಶುರು ಮಾಡ್ತೀರಾ ಅಷ್ಟು ಜಾಸ್ತಿ ನಿಮಗೆ ದುಡ್ಡು ಬರುತ್ತೆ. ಹಂಗಂತ ನೀವು ದುಡ್ದಿದ್ದೆಲ್ಲ ಕೊಡಬೇಡಿ, ಓನ್ಲಿ 10% ಕೊಡಿ. 10% ನಿಮ್ದಲ್ಲ ಅಂತ ಹೇಳ್ಬಿಟ್ಟು ನೀವು ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಇವತ್ತೇ ಯಾರಾದರೂ ಅವಶ್ಯಕತೆ ಇರೋರಿಗೆ ಕೊಡಿ. ಇಲ್ಲ ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ಕೊಡಿ. ಪ್ರಾಣಿಗಳಿಗೆ ಈಗ ಈ ಮಂಗ ಎಲ್ಲ ಇರ್ತವೆ, ಅವಕ್ಕೆ ಬಾಳೆಹಣ್ಣು ತೊಗೊಂಡೋಗಿ ಕೊಡಿ. ದಾನ ಮಾಡಿ. ದಾನ ಮಾಡಿದಷ್ಟು ನಿಮಗೆ ಜಾಸ್ತಿ ಇಂಪ್ರೂವ್ ಆಗುತ್ತೆ, ಮನಿ ಫ್ಲೋಯಿಂಗ್ ಆಗುತ್ತೆ, ದುಡ್ಡು ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಗೋಶಾಲೆಗಳಿರ್ತವೆ, ಅಲ್ಲಿಗೆ ಹೋಗಿ ನೀವು 1 ದಿವಸದ್ದು ಏನೋ ಹುಲ್ಲು ಮೇವು ಬೇಕಾಗಿರುತ್ತೆ, ಬೂಸಗಳು ಬೇಕಾಗಿರುತ್ತೆ, ಅಂಥ ಕಡೆ ಹೋಗಿ ಗೋಶಾಲೆಗಳಿಗೆ ಏನಾದರೂ ಕೊಟ್ಟು ಬನ್ನಿ. ಅಲ್ಲೂ ಕೂಡ ನಿಮಗೆ ಮನಿ ಫ್ಲೋ ಆಗುತ್ತೆ. ಫಸ್ಟು ಕೊಡೋದು ಪ್ರಾರಂಭ ಮಾಡಿ, ಆಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ನೀಡಿರೋಂಥವ್ರಿಗೆ ಕೊಡಬೇಕು. ಅದು ಈಗ ತುಂಬ ಬಾಯಾರಿಕೆ ಆಗಿರೋರಿಗೆ ನಾವು ನೀರು ಕೊಟ್ಟರೆ ಹೇಗೆ ಅನಿಸುತ್ತೆ, ಅವನಿಗೆ ಜೀವ ಬಂದಂಗೆ ಆಯ್ತು, ಯಪ್ಪ ಜೀವ ಬಂತು ನನಗೆ ಥ್ಯಾಂಕ್ ಯು ಅಂತಾರಲ್ಲ, ಆ ಥರ ಅವಶ್ಯಕತೆ ಇರೋರಿಗೆ ಕೊಡಿ. ಹಸಿವಿರೋರಿಗೆ ಊಟ ಕೊಡಿಸಿ, ಬಾಯಾರಿಕೆ ಇರೋರಿಗೆ ನೀರು ಕೊಡಿ. ಹಾಗೆ ಅವಶ್ಯಕತೆ ಇರೋರಿಗೆ ಹೆಲ್ಪ್ ಮಾಡಿ.
ಹೊಟ್ಟೆ ತುಂಬಿರೋನಿಗೆ ಮತ್ತೆ ಊಟ ಇಕ್ಕಿದ್ರೆ ತಿಂತಾನ? ಬೇಡ ಅಂತ ಅಂಥವ್ರಿಗೆ ಕೊಡಬೇಡಿ. ಆದಷ್ಟು ನಿಮ್ಮ ಹಣ ಉಪಯೋಗ ಆಗಬೇಕು, ಅದರಿಂದ ಬೇರೆಯವ್ರ ಅವಶ್ಯಕತೆಗಳು ಪೂರೈಕೆ ಆಗಬೇಕು, ಅಂಥವರಿಗೆ ಹಣವನ್ನು ಖರ್ಚು ಮಾಡಿ. ಹಣದ ರೂಪದಲ್ಲಿ ಕೊಡಬೇಡಿ, ವಸ್ತು ರೂಪದಲ್ಲಿ ಕೊಡಿ. ಓಕೆನಾ? ಇದು ಮನಿ ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗುತ್ತೆ ಈ ಥರ ನೀವು ಮಾಡೋದ್ರಿಂದ. ಧಾರಾಳವಾಗಿ ಕೊಡೋದನ್ನು ಕಲಿತ್ರೆ ನೀವು 10 ರೂಪಾಯಿ ಕೊಡಿ, ಒಳ್ಳೆ ಮನಸ್ಸಿಂದ ಕೊಡಿ, ಆವಾಗ ಆ ಕಡೆಯಿಂದ ಧಾರಾಳವಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಈಗ ಟೈಮ್ ಆಯಿತು. ಮನಿ ಅಫರ್ಮೇಷನ್ ಮಾಡೋಣ. ಇವತ್ತು 15 ನಿಮಿಷ ಮನಿ ಅಫರ್ಮೇಷನ್ ಮಾಡೋಣ. ಅದನ್ನು ನಾನು ರೆಕಾರ್ಡ್ ಮಾಡಿ ಹಾಕ್ತೀನಿ. ಆದಷ್ಟು ನಿಮ್ಮ ವಾಯ್ಸಲ್ಲೇ ನೀವು ರೆಕಾರ್ಡ್ಗಳನ್ನು ಮಾಡಿಕೊಂಡು ಕೇಳಿ. ನಾನು ಮಾಡಿ ಹಾಕ್ತೀನಿ ಇವತ್ತು. ಅದೇ ಥರ ನಿಮ್ಮ ವಾಯ್ಸಲ್ಲಿ ನೀವು ರೆಕಾರ್ಡ್ ಮಾಡಿಕೊಂಡು ರಾತ್ರಿ ಮಲಗಬೇಕಾದ್ರೆ ಆ ರೆಕಾರ್ಡನ್ನು ಕೇಳ್ತಾ ಮಲ್ಕೊಳ್ಳಿ. ದುಡ್ಡಿನ ಬಗ್ಗೆ ಒಳ್ಳೆ ಭಾವನೆಯನ್ನು ಇಟ್ಕೊಳ್ಳಿ. ಯಾವಾಗಲೂ ದುಡ್ಡಿರೋರೆಲ್ಲ ಕೆಟ್ಟವರು, ಅವ್ರಿಗೇನು ದುಡ್ಡಿದೆ ಆ ಥರ ಅಲ್ಲ. ಆ ವ್ಯಕ್ತಿ ನಿಮ್ಮ ಜೊತೆ ಕೆಟ್ಟದಾಗ ನಡ್ಕೊಂಡ್ರೆ ವ್ಯಕ್ತಿ ಬಗ್ಗೆ ಮಾತ್ರ ನಿಮಗೆ ಬೇಜಾರಿರಬೇಕು. ಆದಷ್ಟು ಯಾರ ಬಗ್ಗೆನೂ ಬೇಜಾರು ಮಾಡ್ಕೋಬೇಡಿ. ಇನ್ ಕೇಸ್ ಅಷ್ಟು ತುಂಬ ಮನಸ್ಸಿಗೆ ನೋವು ಮಾಡಿದ್ದಾರೆ ಅಂತಂದರೆ ಆ ವ್ಯಕ್ತಿ ಬಗ್ಗೆ ಮಾತಾಡಿ. ಅವ್ರ ಹತ್ರ ಇರುವಂಥ ದುಡ್ಡಿನ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡಿ. ನೀವು ಹಂಗೆ ಮಾತಾಡಿದ ತಕ್ಷಣ ನಿಮಗೆ ಬ್ಲಾಕೇಜಸ್ ಜಾಸ್ತಿ ಆಗುತ್ತೆ. ಹಣ ಎಲ್ಲ ಒಂದೇ, ಹಣ ಎಲ್ಲರ ಹತ್ರನೂ ಒಂದೇ ಥರ ಇರುತ್ತೆ, ಅದೆಲ್ಲರ ಹತ್ರನೂ ಹೋಗುತ್ತೆ. ಅದು ಬಂದ ಮೇಲೆ ನಮ್ಮ ಮನಸ್ಥಿತಿ ಚೇಂಜ್ ಆಗೋದು. ಹಣದ ಮನಸ್ಥಿತಿ ಚೇಂಜ್ ಆಗಿರಲ್ಲ, ನಮ್ಮ ಮನಸ್ಥಿತಿ ಚೇಂಜ್ ಆಗಿರುತ್ತೆ. ಹಾಗಾಗಿ ತಪ್ಪು ನಮ್ದಿರುತ್ತೆ, ಹಣದ್ದಿರಲ್ಲ. ಸೊ ಇನ್ಮೇಲೆ ದುಡ್ಡಿರುವಂಥ ವ್ಯಕ್ತಿಗಳನ್ನ ಕೆಟ್ಟದಾಗಿ ನೋಡಬೇಡಿ. ಅವ್ರೇನಾದ್ರು ಸ್ವಲ್ಪ ಕೆಟ್ಟ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂದರೆ ಅವ್ರನ್ನ ಅವಾಯ್ಡ್ ಮಾಡಿ. ದುಡ್ಡು ಅಂದ ತಕ್ಷಣ ಯಾರು ತುಂಬ ಚೆನ್ನಾಗಿ ದುಡ್ಡನ್ನ ಉಪಯೋಗಿಸ್ತಾ ಇದ್ದಾರೆ, ಒಳ್ಳೊಳ್ಳೆ ಕೆಲಸಗಳನ್ನ ಉಪಯೋಗಿಸಿದ್ದಾರೆ, ಅಂಥವ್ರನ್ನ ರೋಡ್ ಮಾಡಲಾಗಿ ತೊಗೊಳ್ಳಿ. ನನ್ನ ಹತ್ರ ದುಡ್ಡು ಬಂದಿದೆ, ನಾನು ಹೀಗೆ ಇರಬೇಕು, ನನ್ನಿಂದ ಆದಷ್ಟು ಅಸಹಾಯಕರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಒಳ್ಳೆ ಮನಸ್ಥಿತಿಯನ್ನು ಇಟ್ಕೊಳ್ಳಿ ಇವತ್ತಿನಿಂದ. ಈಗ ಮನಿ ಅಫರ್ಮೇಷನನ್ನು ಮಾಡೋಣ. ನಾಳೆ ಮೆಡಿಟೇಷನ್ನು ಒಂದು 10 ನಿಮಿಷ ಜಾಸ್ತಿ ಮಾಡಿಸ್ತೀನಿ. ಇವತ್ತು ಫಸ್ಟ್ ಡೇ ಆಗಿದ್ದರಿಂದ ಒಂದು ಕತೆ ಹೇಳಬೇಕು ಅಂದ್ಕೊಂಡೆ, ಟೈಮ್ ಆಗೋಯ್ತು. ನಾಳೆ ಹೇಳ್ತೀನಿ. ನಾಳೆ ಒಂದು ಕತೆನ ಹೇಳ್ತೀನಿ. ಬಡವರಾಗಿ ಯಾಕಿರಬಾರ್ದು, ಬಡವರು ನಾವು ಅನ್ನೋ ಮನಸ್ಥಿತಿನ ನಮ್ಮಲ್ಲಿ ಯಾಕೆ ಇಟ್ಕೋಬಾರ್ದು ಅಂತ ನಾಳೆ ಒಂದು ಸ್ಟೋರಿ ಹೇಳ್ತೀನಿ. ಇವಾಗ ಮನಿ ಅಫರ್ಮೇಷನನ್ನು ಮಾಡೋಣ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ನಾನು ಹೇಳುವಂಥ ಎಲ್ಲ ಶಬ್ದಗಳನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ದುಡ್ಡಿನ ವಿಷಯ, ಬರೀ ದುಡ್ಡಿನ ವಿಷಯನೇ ಮಾತಾಡೋಣ ಒಂದು ವಾರ ಫುಲ್ಲು. ಓಕೆನಾ? ಈಗ ಎಲ್ಲರೂ ಸೀದಾ ಕೂತ್ಕೊಳ್ಳಿ. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ಆಯಾಸವಿಲ್ಲದಾಗೆ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಗಾಳಿ ಬೆಳಕು ಚೆನ್ನಾಗಿ ಬರುವಂಥ ಕಡೆ ಕೂತಿರಿ. ನೆಲದಲ್ಲಿ ಕೂತಿರ್ತಕ್ಕಂಥವ್ರು ಒಂದೇನಾದರೂ ಆಸನವನ್ನು ಹಾಕಿ ಕೂತ್ಕೊಳ್ಳಿ. ಅಂದರೆ ಒಂದು ಬೆಡ್ಶೀಟೋ ಒಂದು ಶಾಲೋ ಅಥವಾ ಯೋಗದ್ದು ಬರುತ್ತೆ, ಅದು ಏನಾದರೂ ಒಂದು ಹಾಕಿ ಕೂತ್ಕೊಳ್ಳಿ. ಚೇರ್ ಮೇಲೆ ಕೂತವರು ಆರಾಮಾಗಿ ಕೂತ್ಕೊಳ್ಳಿ. ಧಾರಾಳವಾಗಿ ಉಸಿರಾಡಬೇಕು. ಉಸಿರಾಟಕ್ಕೆ ಯಾವುದೇ ಥರದ ಕಷ್ಟ ಆಗಬಾರ್ದು, ಆ ಥರ ಕೂತ್ಕೊಳ್ಳಿ. ಮೂರು ಬಾರಿ ದೀರ್ಘವಾದ ಉಸಿರಾಟವನ್ನು ಮಾಡೋಣ. 3 ಬಾರಿ ದೀರ್ಘವಾದ ಉಸಿರಾಟವನ್ನು ಮಾಡಿ. ಇನ್ಹೇಲ್, ಹಣದ ಮುದ್ರೆಯನ್ನು ಹಾಕ್ಕೊಳ್ಳಿ. ಹಣದ ಮುದ್ರೆ ಅಂದರೆ ಹೆಬ್ಬೆರಳು ಮತ್ತು ಮಧ್ಯದ ಬೆರಳನ್ನು ಜೋಡಿಸಿ ಆಕಾಶ ತತ್ವ ಮತ್ತು ಅಗ್ನಿ ತತ್ವ ಅಂತ. ಹೆಬ್ಬೆರಳಿಗೆ ಮಧ್ಯದ ಬೆರಳನ್ನು ಹೇಗೆ ಚಿನ್ಮುದ್ರೆ ಹಾಕೋತೀರ ಅದೇ ಥರ ತೋರ್ ಬೆರಳು ಬದಲು ಮಧ್ಯದ ಬೆರಳನ್ನ ಹಾಕಿ, ಇಲ್ಲ ಕುಬೇರ ಮುದ್ರೆಯನ್ನಾದರೂ ಹಾಕ್ಕೊಂಡು ಕೂತ್ಕೊಳ್ಳಿ. ಕುಬೇರ ಮುದ್ರೆ ತುಂಬ ಪವರ್ಫುಲ್ ಇದೆ ಹಣವನ್ನು ಆಕರ್ಷಣೆ ಮಾಡಲಿಕ್ಕೆ. ಕುಬೇರ ಮುದ್ರೆ ಬೇಕಾದ್ರೂ ಹಾಕಿ. ಕುಬೇರ ಮುದ್ರೆ ಅಂದರೆ ಮೊದಲ 2 ಬೆರಳು, ತೋರ್ ಬೆರಳು ಮತ್ತು ಮಧ್ಯದ ಬೆರಳನ್ನು ಹೆಬ್ಬೆರಳಿನ ತುದಿಗೆ ಜೋಡಿಸೋದು. ಉಂಗುರದ ಬೆರಳು ಮತ್ತು ಕಿರು ಬೆರಳನ್ನು ಹೆಬ್ಬೆರಳನ್ನು ಬುಡಕ್ಕೆ ಜೋಡಿಸೋದು. ಅದು ಗೊತ್ತಾಗಿಲ್ಲ ಅಂದರೆ ಮಧ್ಯದ ಬೆರಳು ಮತ್ತು ಹೆಬ್ಬೆರಳನ್ನು ಜೋಡಿಸಿ, ತುದಿ ಜೋಡಿಸಿ ಕೂತ್ಕೊಳ್ಳಿ. ಇದು ಹಣ ಬರುವ ಮುದ್ರೆ ಅಂತಲೇ ಹೆಸರು ಇದಕ್ಕೆ, ಹಣದ ಮುದ್ರೆ.
ಸೊ ಈಗ 3 ಬಾರಿ ಓಂಕಾರವನ್ನು ಹೇಳೋಣ. ಇನ್ಹೇಲ್. ಓಂಕಾರದ ಕಂಪನ ಇಡೀ ದೇಹವನ್ನು ಆವರಿಸಲಿ. ಓಂಕಾರದ ತರಂಗಗಳು ನಿಮ್ಮ ದೇಹವನ್ನು ಆವರಿಸಲಿ. ಅದರಿಂದ ನಿಮ್ಮಲ್ಲಿರುವಂಥ ಕೆಟ್ಟ ಆಲೋಚನೆಗಳು, ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವಿಟಿ ನಿಮ್ಮ ಬಾಡಿಗೆ ಬರಲಿ. ಇನ್ಹೇಲ್. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಮತ್ತೊಮ್ಮೆ ಉಸಿರನ್ನು ತಕ್ಕೊಂಡು ಓಂಕಾರವನ್ನು ಹೇಳೋಣ. ಇನ್ಹೇಲ್. ರಿಲ್ಯಾಕ್ಸ್. ಒಂದು ಸಂಕಲ್ಪವನ್ನು ಮಾಡೋಣ. ನಿಮ್ಮ ಹೆಸರುಗಳನ್ನು ಹೇಳ್ಕೊಳ್ಳಿ. ನಾನು ಕವಿತಾ. ಹಾಗೆ ನೀವೆಲ್ಲರೂ ನಿಮ್ಮ ಹೆಸರನ್ನು ಹೇಳ್ಕೊಳ್ಳಿ. ನಾನು ಕವಿತಾ. ನಾನು ಒಂದು ಸಮೃದ್ಧಿಯಾದ ಜೀವನವನ್ನು ನಡೆಸಲು ಹಣವನ್ನು ಆಕರ್ಷಣೆ ಮಾಡುತ್ತಿದ್ದೇನೆ. ಹಾಗಾಗಿ ನಾನು ಮಾಡುವಂಥ ಎಲ್ಲ ಕೆಲಸಗಳಲ್ಲಿ ನನಗೆ ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಬರಲು ನಿಮ್ಮ ತಂದೆ ತಾಯಿ ಪಿತೃದೋಷವಿದ್ದರೂ ಹಣ ಬರೋದಿಲ್ಲ. ಪಿತೃಗಳನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮ ತಂದೆ ತಾಯಿ, ಅವರ ತಂದೆ ತಾಯಿ, ನಿಮಗೆ ಎಷ್ಟು ಜನ ನೆನಪಿರ್ತಾರೆ ಅವರ ಹೆಸರುಗಳನ್ನೆಲ್ಲ ತಗೊಳ್ಳಿ. ನನಗೆ ಯಾವುದೇ ರೀತಿಯ ಹಣದ ತೊಂದರೆಯಾಗದೇ ಇರುವಾಗೆ ಆಶೀರ್ವಾದ ಮಾಡಿ ಅಂತ ಗುರು ಹಿರಿಯರು ದೈವವನ್ನು ಕೇಳ್ಕೊಳ್ಳಿ. ನಾನು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ಸಕ್ಸಸ್ ಸಿಗಬೇಕು. ನಾನು ಎಷ್ಟು ಎಫರ್ಟ್ ಹಾಕ್ತೇನೆ, ಎಷ್ಟು ಕಷ್ಟಪಡ್ತೇನೆ, ಅಷ್ಟು ಪ್ರತಿಫಲ ನನಗೆ ಸಿಗ್ತಾ ಇದೆ. ಹಾಗಾಗಿ ಅದಕ್ಕೆ ನಿಮ್ಮ ಆಶೀರ್ವಾದವಿದೆ. ಸಿಗುತ್ತೆ ಅನ್ಬಿಡಿ, ಆಲ್ರೆಡಿ ಸಿಕ್ಕಿದೆ ಅಂತ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ಸಕ್ಸಸ್ ಮತ್ತು ಮನಿ ಫ್ಲೋಯಿಂಗ್ ಆಗ್ತಾಯಿದೆ. ಈಗ ಇವತ್ತು ನೀವು ಬರೀ ಹಣದ ಬಗ್ಗೆನೇ ಯೋಚನೆ ಮಾಡಬೇಕು. ಮನಿ ಫ್ಲೋಯಿಂಗ್ ಅಂದರೆ ಒಬ್ಬೊಬ್ಬರ ತಲೆಯಲ್ಲಿ ಒಂದೊಂದು ಥರ ಬರುತ್ತೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಬ್ಯಾಂಕಲ್ಲಿ ಇಷ್ಟು ದುಡ್ಡು ಇರಬೇಕು, ನಿಮ್ಮ ಕೈಯಲ್ಲಿ ಇಷ್ಟು ಲಿಕ್ವಿಡ್ ಕ್ಯಾಶ್ ಇರಬೇಕು. ನಿಮಗೆ ಹಣ ಎಷ್ಟು ಬೇಕು ಅಷ್ಟನ್ನು ನೆನಪು ಮಾಡ್ಕೊಳ್ಳಿ. ಪರ್ ಡೇಗೆ ಎಷ್ಟು ಬೇಕು, ಪರ್ ಮಂತ್ ಎಷ್ಟು ಬೇಕು, ಇಷ್ಟು ನನಗೆ ಬೇಕೇ ಬೇಕು. ಇಷ್ಟನ್ನು ನಾನು ಆಲ್ರೆಡಿ ದುಡಿತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಒಂದು ತಿಂಗಳಿಗೆ ನಾನು 1 ಲಕ್ಷ, 1.5 ಲಕ್ಷ ಅರ್ನ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಸಿಕ್ಕಿದೆ. ಹಾಗಾಗಿ ನಿಮ್ಮ ಫ್ಯಾಮಿಲಿಯವರಿಗೆ, ತಂದೆ ತಾಯಿಗೆ, ಪಿತೃಗಳಿಗೆ ಥ್ಯಾಂಕ್ ಯು ಹೇಳಿ. ಅವರ ಮನಸ್ಸು ತೃಪ್ತಿ ಆದರೆ ಕೂಡ ನಿಮಗೆ ಏಳಿಗೆ ಜಾಸ್ತಿ ಆಗುತ್ತೆ, ಸಕ್ಸಸ್ ಜಾಸ್ತಿ ಸಿಗುತ್ತೆ. ಮತ್ತು ಹಣದ ಬಗ್ಗೆ ನಿಮಗಿರುವ ಕೆಟ್ಟ ಅಭಿಪ್ರಾಯಗಳನ್ನು ಇವತ್ತೇ ಬಿಟ್ಬಿಡಿ. ಇನ್ನು ಮುಂದೆ ಹಣ ಅಂದ ತಕ್ಷಣ ನನ್ನ ಮನಸ್ಸಲ್ಲಿ ಒಂದು ಒಳ್ಳೆಯ ಭಾವನೆ ಬರುತ್ತೆ. ಹಣಕ್ಕೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ನನ್ನ ನೆಚ್ಚಿನ ಸ್ನೇಹಿತನಾಗೆ ನನಗೆ ಬೇಕಾದ ಪ್ರೀತಿ ಪಾತ್ರರಿಗೆ ಕೊಡುವಂಥ ಬೆಲೆ ನಾನು ಹಣಕ್ಕೆ ಇನ್ಮೇಲೆ ಕೊಡ್ತೀನಿ.
ಹಣ ಒಂದು ಎನರ್ಜಿ. ಅದು ನನ್ನ ಬಳಿ ಇದ್ದರೆ ನಾನು ಆದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತೀನಿ ಅನ್ನೋ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ನಾನು ಹೇಳುವಂಥ ಅಫರ್ಮೇಷನನ್ನು ಇಮ್ಯಾಜಿನ್ ಮಾಡಿ, ಇಲ್ಲ ನೀವು ಕೂಡ ಹೇಳಿ. ಹಣವು ನನ್ನ ನೆಚ್ಚಿನ ಗೆಳೆಯ ಅಥವಾ ಗೆಳತಿ. ನಾನು ಬೇಕಂದಾಗೆಲ್ಲ ನನ್ನ ಬಳಿ ಬರುತ್ತೆ. ನಾನು 1 ಸಾರಿ ಕರೆದರೆ 10 ಬಾರಿ ಬರುತ್ತೆ, ಅಂದರೆ 10 ಟೈಮ್ಸ್ ಬರುತ್ತೆ. ನಾನು 10,000 ಕರೆದರೆ 1 ಲಕ್ಷ ಬರುತ್ತೆ, ಹಾಗೆ 10 ಟೈಮ್ಸ್ ಬರುತ್ತೆ. ಬಂದ ಹಣ ನನ್ನಲ್ಲೇ ಡಬಲ್ ಆಗುತ್ತೆ. ಬಂದ ಹಣ ನನ್ನಲ್ಲಿ ಉಳಿಯುತ್ತೆ ಮತ್ತು ಬೆಳೆಯುತ್ತೆ. ಬಂದ ಹಣ ನನ್ನ ಬಳಿ ಉಳಿಯುತ್ತೆ ಮತ್ತು ಬೆಳೆಯುತ್ತೆ ಅಂತ ಹೇಳಿ. ಹಾಗೆ ಅದರಿಂದ ಆದಷ್ಟು ಒಳ್ಳೆಯ ಕಾರ್ಯಗಳು ಕೂಡ ನೆರವೇರುತ್ತೆ. ನಾನು ಕೆಲಸ ಮಾಡಿದ್ರೂ ಬರುತ್ತೆ, ಕೆಲಸ ಮಾಡಿಲ್ಲ ಅಂದರೂ ಬರುತ್ತೆ. ನಾನು ಕೆಲಸ ಮಾಡಿದ್ರೂ ಬರುತ್ತೆ, ಮಾಡಿಲ್ಲ ಅಂದರೂ ಬರುತ್ತೆ. ನನ್ನ ಬಳಿ ಸಾಕಷ್ಟು ಹಣ ಇದೆ. ಈಗ ಪ್ರೆಸೆಂಟ್ ಹಣ ತುಂಬ ಜನದ ಹತ್ರ ಇರಲ್ಲ, ಬಟ್ ಇಲ್ಲ ಅನ್ನೋ ಶಬ್ದವನ್ನು ಉಪಯೋಗ ಮಾಡಬೇಡಿ. ನನ್ನ ಬಳಿ ಹಣ ಸಾಕಷ್ಟು ಬರುತ್ತೆ. ಬಂದ ಹಣ ಉಳಿಯುತ್ತೆ ಮತ್ತು ಬೆಳೆಯುತ್ತೆ. ನಾನು ಕೆಲಸ ಮಾಡಿದ್ರೂ ಬರುತ್ತೆ, ಕೆಲಸ ಮಾಡಿಲ್ಲ ಅಂದರೂ ಬರುತ್ತೆ. ನಾನು ಕುಂತಿದ್ರೂ ಬರುತ್ತೆ, ನಾನು ನಿಂತಿದ್ರೂ ಬರುತ್ತೆ. ಐ ಲವ್ ಮನಿ, ಮನಿ ಲವ್ಸ್ ಮೀ. ನಾನು ಹಣವನ್ನು ತುಂಬ ಪ್ರೀತಿ ಮಾಡ್ತೇನೆ, ಅದೇ ರೀತಿ ಹಣವು ನನ್ನನ್ನು ಪ್ರೀತಿ ಮಾಡುತ್ತೆ. ಹಣಕ್ಕೆ ನಾನಂದರೆ ತುಂಬ ಇಷ್ಟ, ಹಾಗೆ ನನಗೂ ಕೂಡ ಹಣ ಅಂದರೆ ಅಷ್ಟೇ ಇಷ್ಟ. ನಮ್ಮಿಬ್ಬರ ಬಾಂಧವ್ಯ ಯಾವತ್ತೂ ಮುಗಿಯೋದೇ ಇಲ್ಲ, ಇನ್ಫಿನಿಟಿ. ನಾನು ಎಷ್ಟೇ ಜನ್ಮ, ಎಷ್ಟೇ ಸಾರಿ ಭೂಮಿ ಮೇಲೆ ಬಂದರೂ ಪ್ರತಿಯೊಂದು ಟೈಮಲ್ಲೂ ನಾನು ತುಂಬ ಆಗರ್ಭ ಶ್ರೀಮಂತನಾಗಿ ಒಳ್ಳೆಯ ವ್ಯಕ್ತಿಯಾಗಿ ಇರಲು ಹಣ ನನಗೆ ಸಹಾಯ ಮಾಡ್ತಾ ಇದೆ. ಹಾಗಾಗಿ ಹಣದ ಬಗ್ಗೆ ನನಗೆ ತುಂಬ ಒಲವು, ಅದೇ ರೀತಿ ಹಣಕ್ಕೂ ನನ್ನ ಬಗ್ಗೆ ತುಂಬ ಒಲವು. ಅದು ಎಲ್ಲರಿಗಿಂತ ಜಾಸ್ತಿ ನನ್ನ ಬಳಿ ಬರುತ್ತೆ. ನಾನು ಕರೆದಾಗೆಲ್ಲ ಬರುತ್ತೆ, ಹೋಗಂದ್ರೂ ಹೋಗೋದಿಲ್ಲ, ನನ್ನ ಜೊತೆಯಲ್ಲೇ ಇರುತ್ತೆ. ನೀವೀಗ ಹಣವನ್ನು ಆ್ಯಸ್ ಎ ನಿಮ್ಮ ಕ್ಲೋಸ್ ಫ್ರೆಂಡ್, ಹೋಗು ಅಂದರೂ ಹೋಗಲ್ಲ ಅಂತಾರಲ್ಲ, ಅಂಥ ಕ್ಲೋಸ್ ಫ್ರೆಂಡ್ಸ್ ಥರ ನೀವು ಹಣವನ್ನು ಟ್ರೀಟ್ ಮಾಡಬೇಕು. ಆ ರೀತಿ ನೀವು ಕಲ್ಪನೆಯನ್ನು ಮಾಡ್ಕೊಳ್ಳಿ. ಹಣವನ್ನು ಯಾವಾಗಲೂ ನಿಮ್ಮ ಹತ್ರ ಬರ್ತಾನೇ ಇರುತ್ತೆ. ದಶ ದಿಕ್ಕುಗಳಿಂದ ಬರ್ತಾ ಇದೆ, ಎಲ್ಲ ಮೂಲೆಗಳಿಂದ ಹಣ ಬರ್ತಾ ಇದೆ. ಹಣದ ಸುರಿಮಳೆ ಸುರಿತಾ ಇದೆ ಅನ್ನೋ ರೀತಿ ಕಲ್ಪನೆನ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಬ್ಯಾಂಕಲ್ಲಿ ಲಕ್ಷಗಟ್ಟಲೆ ಬ್ಯಾಲೆನ್ಸ್ ಇದೆ. ನಿಮ್ಮ ಪಾಸ್ ಪುಸ್ತಕವನ್ನು ನೋಡಿದಾಗ ಪಾಸ್ ಪುಸ್ತಕದಲ್ಲಿ ನಿಮಗೇ ಗೊತ್ತಿಲ್ಲದೆ ಎಷ್ಟೋ ಹಣ ಬಂದಿದೆ. ಲಕ್ಷಕ್ಕಿಂತ ಜಾಸ್ತಿ ಬ್ಯಾಲೆನ್ಸ್ ಇದೆ. ಹಣದ ಕೊರತೆಯೇ ನಿಮಗಿಲ್ಲ. ಏನು ಬೇಕಂದ್ರೂ ತಗೊಳ್ಳುವಂಥ ಶಕ್ತಿ ನಿಮಗಿದೆ. ಆಲ್ರೆಡಿ ನಾನು ಸಕ್ಸಸ್ಫುಲ್ ಆಗೋಗ್ಬಿಟ್ಟಿದ್ದೀನಿ. ನನ್ನ ಹತ್ರ ಲಕ್ಷ ಹಣ ಇದೆ. ಪ್ರಾಪರ್ಟಿಯನ್ನು ಮಾಡ್ತಾಯಿದ್ದೀನಿ, ವೆಲ್ತನ್ನು ಸೃಷ್ಟಿ ಮಾಡ್ತಾಯಿದ್ದೀನಿ. ಹಣವೇ ಬೇರೆ, ವೆಲ್ತೇ ಬೇರೆ. ಸಮೃದ್ಧಿನೇ ಬೇರೆ, ಹಣವೇ ಬೇರೆ. ಹಣದಿಂದನೇ ಸಮೃದ್ಧಿ ಬರೋದು. ಹಾಗಾಗಿ ಅಂಥ ಸಮೃದ್ಧಿಯನ್ನು ಸೃಷ್ಟಿ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳು ಮೊಮ್ಮಕ್ಕಳು ಕುಂತು ತಿಂದರೂ ಆಗದೇ ಇರೋಷ್ಟು ವೆಲ್ತನ್ನು ನಾನು ಮಾಡಿದ್ದೀನಿ ಅಂತ ಕಲ್ಪನೆನ ಮಾಡ್ಕೊಳ್ಳಿ. ಈ ಹಣದಿಂದ ನಿಮ್ಗೆ ಏನೇನು ತಗೋಬೇಕು, ಮನೆ, ಸೈಟು, ಜಮೀನು, ಕಾರು, ಬಂಗ್ಲೋ ಎಲ್ಲವನ್ನು ಪರ್ಚೇಸ್ ಮಾಡಿದ್ದೀನಿ. ನನ್ನ ಬಳಿ ತುಂಬ ಹಣ ಇದೆ. ಖರ್ಚು ಮಾಡಿದ್ರಷ್ಟು
ಖಾಲಿ ಆಗ್ತಾ ಇಲ್ಲ, ಇನ್ನೂ ಅಕ್ಷಯ ಪಾತ್ರೆ ಥರ ಉಕ್ಕುತ್ತಾ ಇದೆ. ಮನಸ್ಸು ತುಂಬ ಖುಷಿಯಾಗಬೇಕು. ಇವಾಗ ದುಡ್ಡು ಅಕ್ಷಯ ಪಾತ್ರೆ ಥರ ಉಕ್ಕಿದ್ರೆ ಹೇಗೆ ಅನಿಸುತ್ತೆ ನಿಮಗೆ, ಅದೇ ಥರ ಹಣದ ಎನರ್ಜಿ ನಿಮ್ಮೊಳಗಡೆ ಪಾಸ್ ಆಗಬೇಕು, ಮನಸ್ಸು ತುಂಬ ಖುಷಿಯಾಗಬೇಕು. ಇದೇ ಅಫರ್ಮೇಷನನ್ನು ಹೇಳಿ. ಹಣವು ನನ್ನ ನೆಚ್ಚಿನ ಗೆಳೆಯ ಅಥವಾ ಗೆಳತಿ, ನಾನು ಬೇಕಂದಾಗೆಲ್ಲ ನನ್ನ ಹತ್ರ ಬರುತ್ತೆ, ನಾನು ಕೆಲಸ ಮಾಡಿದ್ರೂ ಬರುತ್ತೆ, ಮಾಡಿಲ್ಲ ಅಂದರೂ ಬರುತ್ತೆ, ಕುಂತಿದ್ರೂ ಬರುತ್ತೆ, ನಿಂತಿದ್ರೂ ಬರುತ್ತೆ, 24 ಗಂಟೆ 24/7 ಯಾವಾಗಲೂ ಹಣ ನನ್ನನ್ನು ಹಿಂಬಾಲಿಸುತ್ತೆ. ನಾನು ಕುಂತ ಕಡೆವೇ ಹಣ ಬಂದು ನನಗೆ ಸೇರ್ತಾ ಇದೆ. ಹಣಕ್ಕೋಸ್ಕರ ನಾನು ಕಷ್ಟಪಡ್ತಾ ಇಲ್ಲ, ಅದೇ ಇಷ್ಟಪಟ್ಟು ನನ್ನ ಬಳಿ ಬರ್ತಾ ಇದೆ. ಈ ಭಾವನೆಯಲ್ಲೇ ಇರಿ. ಇನ್ನು ನಿಮಗೆ ಬೇಕಾದ ರೀತಿಯಲ್ಲಿ ಹೇಳ್ಕೋಬಹುದು. ನಿಮಗೆ ಹೇಗೆ ಬೇಕೋ ಹಾಗೆ ಹಣದ ಬಗ್ಗೆ ಒಳ್ಳೆ ಭಾವನೆ ಇಟ್ಕೊಂಡು ಅದು ಯಾವಾಗಲೂ ಬಂದು ನನ್ನ ಸೇರುತ್ತೆ. ಈಗ ನನಗೆ 1 ಲಕ್ಷ ಬೇಕು ಅಂದರೆ ನನಗೆ 10 ಲಕ್ಷ ಸಿಗುತ್ತೆ. ಆ ರೀತಿ ಎಲ್ಲ ದಿಕ್ಕುಗಳಿಂದ ಬರ್ತಾ ಇದೆ. ನಾನು ಮಾಡುವ ಎಲ್ಲ ಕೆಲಸಗಳಲ್ಲೂ ಸಕ್ಸಸ್ ಆಗ್ತಾ ಇದೆ. ಹಣದ ಒಳ ಹರಿವು ಅರಿತಾ ಇದೆ. ಹಣದ ಒಳ ಹರಿವು ಅರಿತಾ ಇದೆ. ಒಳ ಅರಿವು ಅರಿಯುವುದರಿಂದ ನನಗೆ ಗೊತ್ತಿಲ್ಲದ ಹಾಗೆ ನನಗೆ ಹಣ ಬಂದು ಸೇರ್ತಾ ಇದೆ. ನನ್ನಲ್ಲಿರುವಂಥ ಎಲ್ಲ ಹಣದ ಬಂದಾಗಿರುವಂಥ ಎಲ್ಲ ಹಣದ ದಾರಿಗಳು, ಮನಿ ಬ್ಲಾಕೇಜಸ್ ಏನಿದೆ ಎಲ್ಲ ರಿಮೂವ್ ಆಗೋಗಿದೆ. ಇವತ್ತಿಂದ ನಾನು ಮಾಡಿದ ಎಲ್ಲ ಕೆಲಸಗಳಲ್ಲೂ ನನಗೆ ಹಣ ಬಂದು 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 ಸೇರ್ತಾನೆ ಇದೆ, ಸೇರ್ತಾನೆ ಇದೆ, ಸೇರ್ತಾನೆ ಇದೆ. ಫುಲ್ ಖುಷಿ ಆಗಬೇಕು. ಈಗ ನೀವು ಫುಲ್ ಖುಷಿ ಆಗಬೇಕು, ಮನಸ್ಸು ಪ್ರಫುಲ್ಲತೆ ಆಗಬೇಕು, ಪ್ರಸನ್ನ ಆಗಬೇಕು. ಇಷ್ಟೊಂದು ಹಣ ಬರ್ತಾ ಇದೆಯಲ್ಲ, ಈಗ 10 ಲಕ್ಷ ನಿಮ್ಮ ಕೈಗೆ ಕೊಟ್ಟಾಗ ಎಷ್ಟು ನಿಮಗೆ ಖುಷಿ ಆಗುತ್ತೆ. ಹಣವನ್ನು ಸ್ಪರ್ಶ ಮಾಡ್ತೀರಾ, ಹಣದ ಸ್ಮೆಲ್ ಮಾಡ್ತೀರಾ, ಹಣದ ಪರಿಮಳ ನಿಮ್ಮ ಮೂಗಿಗೆ ಹೊಡೆಯುತ್ತೆ. ಹಣವನ್ನು ಲೆಕ್ಕ ಮಾಡುವಾಗ ಅದರ ಸೌಂಡ್ ಏನು ಬರುತ್ತೆ ಎಲ್ಲವನ್ನು ಇಮೇಜ್ ಮಾಡಿ, ಇಷ್ಟು ಹಣ ಇದೆಲ್ಲ ನನ್ನದೇ, ಎಷ್ಟು ನಾನು ಯೋಚನೆ ಮಾಡ್ತಾಯಿದ್ದೀನಿ, ಎಷ್ಟು ನಾನು ಲೆಕ್ಕ ಮಾಡ್ತಾಯಿದ್ದೀನಿ, ಇದೆಲ್ಲ ನನ್ನದೇ. ನಿಮ್ಮ ಬಳಿ ತುಂಬ ಹಣ ಇದೆ. ಶ್ರೀಮಂತರು ಹೇಗೆ ನಡ್ಕೋತಾರೆ, ಹಣ ಇರುವಂಥವರು ಹೇಗೆ ನಡ್ಕೋತಾರೆ, ಅದೇ ನಿಮ್ಮ ಸ್ಟೈಲ್. ಅದೇ ಥರ ನೀವು ಇರಬೇಕು. ದುಡ್ಡು ಬಂದಾಗ ನೀವು ಹೇಗಿರ್ತೀರಿ ಅನ್ನೋ ಒಂದು ಇಮ್ಯಾಜಿನೇಷನ್ನು, ನಿಮ್ಮ ವ್ಯಕ್ತಿತ್ವವನ್ನು ನೋಡ್ಕೊಳ್ಳಿ. ಇನ್ಮೇಲೆ ನಾನು ಶ್ರೀಮಂತರ ರೀತಿಯಲ್ಲೇ ಇರ್ತೇನೆ. ಹಣ ಇಲ್ಲ ಎನ್ನುವ ನೆಗೆಟಿವ್ ವರ್ಡ್ಸನ್ನು ನಾನು ಹೇಳಲ್ಲ. ನಿಮ್ಮ ಹತ್ರ ಹಣ ಖಾಲಿಯಾದಾಗ ಹಣ ತುಂಬಿದೆ, ಹಣ ಜಾಸ್ತಿ ಇದೆ ಅಂತ ಹೇಳಬೇಕು. ಈ ಅಫರ್ಮೇಷನ್ಸನ್ನು ಹೇಳಿ. ಇನ್ನು ಮುಂದೆ ಹಣದ ಬಗ್ಗೆ ಕೆಟ್ಟದಾಗಿ ಮಾತಾಡೋಲ್ಲ, ಆದಷ್ಟು ಒಳ್ಳೆಯ ವಿಷಯವನ್ನು ಮಾತಾಡ್ತೇನೆ. ಇದೆಲ್ಲ ನಾನು ಮಾಡ್ತಾ ಇರೋದು ಇವತ್ತು ಅಫರ್ಮೇಷನ್ನು. ನಾಳೆಯಿಂದ ಮೆಡಿಟೇಷನ್ ಮಾಡೋಣ. ಹಣದ ಮೆಡಿಟೇಷನ್ ನಾಳೆಯಿಂದ ಮಾಡೋದು. ಇದು ಬರೀ ಅಫರ್ಮೇಷನ್ಸ್. ನಿಮಗೆ ಹಣ ಬರಲಿಕ್ಕೆ ನಿಮ್ಮ ಮನಸ್ಥಿತಿಯನ್ನು ಫಸ್ಟು ಚೇಂಜ್ ಮಾಡ್ಕೋಬೇಕು. ಆಡುವಂಥ ಮಾತಲ್ಲಿ, ನಡ್ಕೊಳ್ಳುವಂಥ ರೀತಿಯಲ್ಲಿ ಬದಲಾವಣೆ ಆಗಬೇಕು. ಹಣದ ವಿಷಯವಾಗಿ ನಿಮಗಿರುವ ಕೆಟ್ಟ ಭಾವನೆಗಳು ಹೋಗಬೇಕು. ಹಣವನ್ನು ಒಂದು ಪ್ಯೂರ್ ಎನರ್ಜಿಯಾಗಿ ನೀವು ನೋಡಬೇಕು. ಹಣ ನಿಮ್ಮ ಹತ್ರ ಇರುವಾಗ ನೀವು ಕೂಡ ಖುಷಿಯಾಗಿರಬೇಕು, ಇಲ್ಲದೇ ಇದ್ರೂ ಖುಷಿಯಾಗಿರಬೇಕು. ಈ ಎಲ್ಲ ಮನಸ್ಥಿತಿಯನ್ನು ಫಸ್ಟು ಸೆಟ್ ಮಾಡ್ಕೊಳ್ಳಿ. ಹಣವನ್ನು ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಫಸ್ಟು ನೀವು ರೆಡಿ ಆಗಬೇಕು, ನಿಮ್ಮ ಮನಸ್ಸು ರೆಡಿ ಆಗಬೇಕು. ಆ ಕಾರ್ಯವನ್ನು ಇವತ್ತು ಮಾಡ್ತಾಯಿದ್ದೀವಿ. ಹಾಗೆ ನಿಮ್ಮಲ್ಲಿರುವಂಥ ಎಲ್ಲ ಹಣಕ್ಕೂ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಸೋ ಮಚ್ ಮನಿ, ಥ್ಯಾಂಕ್ ಯು ಸೋ ಮಚ್ ಮನಿ, ಥ್ಯಾಂಕ್ ಯು ಸೋ ಮಚ್ ಮನಿ. ನಾನು ಕರೆದಾಗಲೆಲ್ಲ ಬರ್ತಾ ಇದೆಯಾ, ನಾನು ಬೇಕಂದಾಗೆಲ್ಲ ನನ್ನ ಕೆಲಸಗಳಿಗೆ ಸಹಾಯ ಮಾಡ್ತಾ ಇದೆಯಾ. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನಂಥ ಪ್ಯೂರ್ ಎನರ್ಜಿ ನನ್ನ ಬಳಿ ಇರೋದಕ್ಕೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ ಅಂತ ಹೇಳ್ತಾ ವಾತ್ಸವಕ್ಕೆ ಬನ್ನಿ. ಥ್ಯಾಂಕ್ ಯು ಸೋ ಮಚ್.
ಹಣದ ಬಗ್ಗೆ ಕಲ್ಪನೆಯನ್ನು ಮಾಡ್ಕೊಳ್ಳೋದು ಕಲ್ತ್ಕೋಬೇಕು ಫಸ್ಟು, ಆಮೇಲೆ ಹಣ ಬರೋದು. ಓಕೆ, ಎಲ್ಲರೂ ಈಗ ವಾಸ್ತವಕ್ಕೆ ಬನ್ನಿ. ನೀವು ಹಣದ ಬಗ್ಗೆ ಇಷ್ಟು ದಿವಸ ಏನಾದರೂ ಕೆಟ್ಟದಾಗಿ ನಡ್ಕೊಂಡಿದ್ರೆ, ಹಣಕ್ಕೆ ತಪ್ಪಾಗಿ ಮಾತಾಡಿದರೆ ಇವತ್ತು ಸಾರಿ ಕೇಳಿ. ಹಾಗೆ ಒಂದು EFT ಟೆಕ್ನಿಕನ್ನು ಹೇಳ್ಕೊಡ್ತೀನಿ. ಸೊ ಹಾಗಾಗಿ ಹಣದ ಬಗ್ಗೆ ಯಾರಿಗಾದರೂ ಕೆಟ್ಟ ಭಾವನೆ ಇದ್ದರೆ ದಯವಿಟ್ಟು ಎಲ್ಲರೂ ಹಣದ ಹತ್ತಿರ ಕ್ಷಮೆಯನ್ನು ಕೇಳಿ. ಇನ್ನು ಮುಂದೆ ಈ ರೀತಿ ನಾನು ಮಾತಾಡೋಲ್ಲ ಅಂತ ಹಣವನ್ನು ಕ್ಷಮೆ ಕೇಳಿ. ಹಾಗೆ ನಿಮ್ಮ ಬಳಿ ಇರುವಂಥ ಹಣಕ್ಕೆ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಸೋ ಮಚ್ ಮನಿ. ಹಾಗೆ ವಾಸ್ತವಕ್ಕೆ ಬನ್ನಿ. ನಿಮ್ಮ ಎರಡು ಕೈಗಳನ್ನು ಚೆನ್ನಾಗಿ ರಬ್ ಮಾಡಿ ನಿಮ್ಮ ಕರಗಳನ್ನು ನೋಡುತ್ತಾ ನಿಮ್ಮ ಇಡೀ ದೇಹವನ್ನು ಸ್ಪರ್ಶ ಮಾಡಿ. ನಿಮ್ಮ ಬಗ್ಗೆ ನಿಮಗೆ ಯಾವುದೇ ರೀತಿಯ ಕೀಳಿರಿಮೆ ಇರಬಾರದು. ಐ ಆಮ್ ಗ್ರೇಟ್, ಐ ಆಮ್ ಸ್ಟ್ರಾಂಗ್. ನಿಮ್ಮ ಬಗ್ಗೆ ಯಾವಾಗಲೂ ಪಾಸಿಟಿವ್ ವರ್ಡ್ಸನ್ನು ಹೇಳ್ಕೊತಾ ನಿಮ್ಮ ಇಡೀ ಶರೀರವನ್ನೊಮ್ಮೆ ಸ್ಪರ್ಶ ಮಾಡ್ಕೊಳ್ಳಿ. ಐ ಆಮ್ ಸೋ ಬ್ಯೂಟಿ, ಐ ಆಮ್ ಸೋ ಹ್ಯಾಂಡ್ಸಮ್, ಐ ಆಮ್ ಸೋ ಹೆಲ್ದಿ. ನಾನು ತುಂಬ ಆರೋಗ್ಯವಾಗಿದ್ದೇನೆ. ಹಾಗೆ ಕರಗಳನ್ನು ನೋಡ್ತಾ ದೇವರ ದರ್ಶನವನ್ನು ಮಾಡಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ನೀರಿನ ಲೋಟವನ್ನು ಕೈಯಲ್ಲಿಟ್ಕೊಳ್ಳಿ. ಹೇಳಿ ಈಗ, ಐ ಆಮ್ ಎ ಮನಿ ಮ್ಯಾಗ್ನೆಟ್, ಐ ಆಮ್ ಎ ಮನಿ ಮ್ಯಾಗ್ನೆಟ್, ಐ ಆಮ್ ಎ ಮನಿ ಮ್ಯಾಗ್ನೆಟ್. 3 ಬಾರಿ. ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ವೆಲ್ದಿ, ಐ ಆಮ್ ವೆಲ್ದಿ, ಐ ಆಮ್ ವೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಸೋ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್. ಹೇಗೆ ನೀರು ಹರಿದು ಬರುತ್ತೋ ಅದೇ ರೀತಿ ನನ್ನ ಬಳಿ ಹಣ ಹರಿದು ಬರ್ತಾ ಇದೆ. ಬಂದಂಥ ಹಣ ಒಳ್ಳೆ ಕಾರ್ಯಗಳಿಗೆ, ಒಳ್ಳೆ ಕೆಲಸಗಳಿಗೆ ಉಪಯೋಗ ಆಗ್ತಾ ಇದೆ. ನಾನು ದಿನೇ ದಿನೇ ಪ್ರಗತಿಯನ್ನು ಕಾಣ್ತಾ ಇದ್ದೇನೆ. ಎಲ್ಲ ರೀತಿಯಲ್ಲೂ, ಸ್ಪೆಷಲಿ ಹಣದ ವಿಷಯದಲ್ಲಿ ನಾನು ತುಂಬ ಪ್ರಗತಿಯನ್ನು ಕಾಣ್ತಾ ಇದ್ದೇನೆ. ಪ್ರತಿ ದಿವಸ ನನ್ನ ಬಳಿ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಬರ್ತಾ ಇದೆ. ಹಣ ಬರಲು ನಾನು ಅಯಸ್ಕಾಂತೀಯ ರೀತಿಯಲ್ಲಿ ಹಣವನ್ನು ಆಕರ್ಷಣೆ ಮಾಡ್ತಾ ಇದ್ದೇನೆ. ಹಣವು ಅಯಸ್ಕಾಂತದ ಹಾಗೆ ಬಂದು ನನ್ನನ್ನು ಮುಟ್ಟುತ್ತಾ ಇದೆ. ನಾನು ಹಣದ ಅಯಸ್ಕಾಂತವಾಗಿದ್ದೇನೆ. ಚುಂಬಕ ಅಂದರೆ ಅಟ್ರಾಕ್ಟ್ ಮಾಡುವಂಥ ಶಕ್ತಿ ನನ್ನಲ್ಲಿ ಬಂದಿದೆ. ಸೊ ಹಾಗಾಗಿ ನಾನು ಏನೇ ಕೆಲಸ ಮಾಡಿದ್ರೂ ಎಲ್ಲ ಕೆಲಸದಲ್ಲೂ ನಾನು ಎಣಿಸಿದ್ದಕ್ಕಿಂತ 10 ಪಟ್ಟು, 5 ಪಟ್ಟು, 10 ಪಟ್ಟು ಹಣ ನನ್ನ ಬಳಿ ಬರ್ತಾ ಇದೆ, ಬಂದಿದೆ. ಆಲ್ರೆಡಿ ಬಂದಿದೆ, ಬರ್ತಾ ಇದೆ. ಬರುತ್ತೆ ಅಂತ ಹೇಳ್ಬೇಡಿ, ಬರ್ತಾ ಇದೆ ಮತ್ತು ಬಂದಿದೆ. ಸೊ ಐ ಆಮ್ ಎ ಮನಿ ಮ್ಯಾಗ್ನೆಟ್, ಐ ಆಮ್ ಎ ಮನಿ ಮ್ಯಾಗ್ನೆಟ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಹಣ ನನ್ನ ಹತ್ರ ಇರೋದಕ್ಕೆ ಅಂತ ಹಣದ ಬಗ್ಗೆ ಒಳ್ಳೆಯ ಭಾವನೆಯನ್ನು ಇಟ್ಕೊಂಡು ನೀರಿಗೆ ಹೇಳಿ, ನನ್ನ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಹಣ, ಆಸ್ತಿ, ಅಂತಸ್ತು, ಐಶ್ವರ್ಯ, ಗೌರವ, ಯಶಸ್ಸನ್ನು ತಂದು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಅಂತ ನೀರಿಗೆ ಹೇಳಿ ನೀರನ್ನು ಪ್ರಸನ್ನ ಭಾವನೆಯಿಂದ, ಧನ್ಯತಾ ಭಾವನೆಯಿಂದ ನೀರನ್ನು ಕುಡಿಯಿರಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಶುಭೋದಯ ಎಲ್ರಿಗೂ. ಎಲ್ಲ ನೀರು ಕುಡಿಯೋದ್ರಲ್ಲಿ ಬ್ಯುಸಿನಾ? ಎಲ್ಲರಿಗೂ ಶುಭೋದಯ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಪುಷ್ಪಾ ಮೇಡಮ್, ಪುಷ್ಪಾ ಲೋಕೇಶ್ ಸರ್. ನೋಡಿ, ನಾನು ನೀರು ಕುಡಿಯೋ ಲೋಟದಲ್ಲೇ ಮನಿ ಮ್ಯಾಗ್ನೆಟ್ ಅಂತ ಹಾಕೊಂಡ್ಬಿಟ್ಟಿದ್ದೀನಿ. ನಿಮ್ಗೆ ಯಾರಿಗಾರು ಈ ಥರ ಲೋಟ ಬೇಕು ಅಂದರೆ ತಗೊಳ್ಳಿ.
3 ತಿಂಗಳು ನನ್ನ ಜೊತೆನಲ್ಲಿ ಇದ್ರೆ ಮಾತ್ರ ನಾನು ನಿಮಗೆ ಲೋಟ ಕಳಿಸ್ಕೊಡ್ತೀನಿ. ನನಗೂ ಅದೇ ತರ ಬಂದಿರೋದು. 3 ತಿಂಗಳು ಏನು 1 ವರ್ಷ ಇರ್ತೀವಿ. ಮೇಡಮ್ಗೆ 2 ಲೋಟ. ಕಾಣಿಸ್ತಾ ಇದೆಯಾ ನನ್ನ ಲೋಟದಲ್ಲಿ? ಕಾಣಿಸ್ತಾ ಇದೆ. ಇದೇ ಲೋಟದಲ್ಲೇ ನಾನು ಡೈಲಿ ನೀರು ಕುಡಿಯೋದು. ನಮ್ಮ ಗುರುಗಳು ನನ್ಗೆ ಕಳಿಸ್ಕೊಟ್ಟಿರೋದು ಇದನ್ನ. ನಿನಗೆ ಹಣ ಬರಲಿ ಅಂತ ನೋಡಿ ಕಂತೆ ಕಂತೆ ದುಡ್ಡು ಹಾಕಿ ಕೊಟ್ಟಿದ್ದಾರೆ. ಐ ಆಮ್ ಎ ಮನಿ ಮ್ಯಾಗ್ನೆಟ್. ನಿಜವಾಗ್ಲೂ ಈ ಲೋಟ ಬಂದ್ಮೇಲೆ ನನಗೆ ಮನಿ ಅಟ್ರಾಕ್ಟ್ ಆಗ್ತಾ ಇದೆ. ಸೂಪರ್. ಸೊ ಹಾಗೆ ನಾನು ಕೂಡ ಯಾರು 3 ತಿಂಗಳು ನನ್ನ ಕ್ಲಾಸಲ್ಲಿ ಇರ್ತೀರಾ ಅವರಿಗೆ ನನ್ನ ಕಡೆಯಿಂದ ಮನಿ ಮ್ಯಾಗ್ನೆಟ್ ಕಪ್ ಮಗ್ಗನ್ನ ಕಳಿಸ್ಕೊಡ್ತೀನಿ. ಸುಮ್ಮನೆ ಕೊಡಲ್ಲ. ನಿಮ್ಮ ಎಫರ್ಟು ಕೂಡ ಇರಬೇಕಲ್ವಾ? ಸುಮ್ಮನೆ ಫಸ್ಟಿಗೆ ಕೊಟ್ರೆ ಅದಕ್ಕೆ ಬೆಲೆ ಇರೋದಿಲ್ಲ. ಕೆಲವ್ರಿಗೆ ಅನಿಸ್ಬೋದು ಒಂದೇ ಒಂದು ಮಗುಗೋಸ್ಕರ ಯಾರು 3 ತಿಂಗಳು ಎದ್ದೇಳ್ತಾರೆ, ಹೋಗಮ್ಮ ಅಂತ ಅನ್ನಿಸ್ತಿದೆ. ನೀವು ಕೂಡ 1 ಲೋಟಕ್ಕೆ 3 ತಿಂಗಳು ಬರ್ಬೇಕಾ ನಾನು? ಲೋಟ ಬರೀ ಬೋನಸ್ ಅಷ್ಟೇ, ಅದ್ರ ಮೇಲೆ ಬೇರೆದೆಲ್ಲ ಸಿಗುತ್ತಲ್ಲ. ಹಾ, ಅಂದ್ರೆ ಈ ತರ ನಾವು ಜಾಸ್ತಿ ಏನನ್ನ ನೋಡ್ತಾ ಇರ್ತೀವಿ ಅದನ್ನೇ ಅಟ್ರಾಕ್ಟ್ ಮಾಡ್ತೀವಿ. ಈ ತರ ಎಲ್ಲ ನೋಡಿದಾಗ ಇದು ನೋಡಿದ ತಕ್ಷಣ ನೀರು ಕುಡಿಯೋವಾಗೆಲ್ಲ ದುಡ್ಡಿನ ನೆನ್ಪು ಮಾಡ್ಕೋತೀವಲ್ವ ನಾವು. ಹಾಗಾಗಿ ಮ್ಯಾಮ್ ಮಗ್ ಫೋಟೋ ಕಳಿಸಿ, ನೀವೇ ತಗೋತೀರಾ? ಓಕೆ, ಗ್ರೂಪಲ್ಲಿ ಹಾಕ್ತೀನಿ. ಚನ್ನಪಟ್ಟಣದಿಂದ. ನಮಗೂ ಬೇಕು ಮೇಡಮ್ ಅದು. ನಿಮ್ಗೂ ಬೇಕಾ? ಹಾ ಮೇಡಮ್, ಓಕೆ. ನೀವು ಹೇಳಿದ ದಿವಸದಿಂದ ನಮ್ಗೆ ಹೇಗೋ ಬರ್ತಾ ಇದೆ ಮೇಡಮ್. ನಮ್ಗೆ ಯಾವ ಕಡೆ ಇದ್ದರೆ ಹೇಗಾದ್ರೂ ಫುಲ್ ಪಾಸಿಟಿವ್ ಆಗ್ಬಿಟ್ಟು ಬರ್ತಾ ಇದೆ. ಹೇಗಾದ್ರೂ ಒಂದ್ ಕಡೆ ಇದೆ, ಅದು ಬಾಯಿನಲ್ಲಿ ಬರದೇ ಇದೆ ನಮ್ಗೆ. ಹೇಗಾದ್ರೂ ಅಡ್ಜಸ್ಟ್ ಆಗ್ಬಿಡುತ್ತೆ ಅಲ್ವಾ? ಹೌದು, ಫ್ರೆಂಡ್ ಆಗ್ಬಿಟ್ಟಿದ್ದಾರೆ ಈಗ ನನ್ಗೆ ಅವರು. ಆ ಮನಸ್ಥಿತಿ ಇರಬೇಡಿ. ಬಂದೇ ಬರುತ್ತೆ, ಪಕ್ಕ ಬಂದಿದೆ. ದೃಢವಾಗಿ ನಿರ್ಧಾರನ ತಗೊಳ್ಳಿ. ಬಂದಿದೆ, ಆಲ್ರೆಡಿ ನಾನು ಮಾಡಿರೋ ಕೆಲಸಕ್ಕೆ ಬಂದಿದೆ. ಮತ್ತೆ ಕೆಲವರಿಗೆ ಒಂದು ಅಭ್ಯಾಸ ಇರುತ್ತೆ, ಏನಾದ್ರು ಕೆಲಸ ಮಾಡಿಬಿಟ್ಟು ಎಷ್ಟು ಬೇಕು ಎಷ್ಟು ಇದಕ್ಕೆ ಅಂತಂದರೆ ಎಷ್ಟಾದರೂ ಕೊಡಿ, ಅದನ್ನು ಇನ್ಮೇಲೆ ಹೇಳ್ಬೇಡಿ ಯಾರೂ. ಎಷ್ಟಾದರೂ ಕೊಡಿ ಅಂತ ಹೇಳ್ಬೇಡಿ. ನಿಮ್ಮ ಬೆಲೆಗೆ, ನಿಮ್ಮ ಪರಿಶ್ರಮಕ್ಕೆ, ನಿಮ್ಮ ಬುದ್ಧಿಗೆ ಒಂದು ಬೆಲೆ ಅಂತ ಇರುತ್ತೆ. ಇಷ್ಟೇ ಅಂತ ಒಂದು ಇದು ಮಾಡಿ. ಕೆಲವರು ಒಂದು ಬಟ್ಟೆ ಹೊಲ್ಕೊಡ್ತೀರಾ, ಸಾರಿ ಇಲ್ಲಿ ಆಗಲೇ ಗಾಡಿಗಳು ಬಂದ್ಬಿಡ್ತು. ಈಗ ಒಬ್ರು ಒಂದು ಬ್ಲೌಸ್ ಪಾಲಿಸ್ತಾ ಇದೀವಿ. ಈಗ ಇಲ್ಲ ನಮ್ಮ ರೋಡಲ್ಲಿ ಈಗ ಕೆಲವರು ಒಂದು ಬಟ್ಟೆ ಹೊಲ್ಕೊಡ್ತೀರಾ, ಒಂದು ಬ್ಲೌಸು ಸಾಮಾನ್ಯವಾಗಿ ಹೆಂಗಪ್ಪ ಅಂತಂದರೆ ಅದಕ್ಕೊಂದು 250-300 ರೂಪಾಯಿ ಬೆಲೆ ಇರುತ್ತೆ. ನೀವು ದಾಕ್ಷಿಣಿಗೆ ಎಷ್ಟೋ ಕೊಡಿ, ಆ ಥರ ಇನ್ಮೇಲೆ ಹೇಳ್ಬೇಡಿ ಇಷ್ಟೇ ಕೊಡಿ ಅಂತೇಳಿ. ಅದರಲ್ಲಿ ಬೇಕಾದ್ರೆ ಅವ್ರು 10 ರೂಪಾಯಿ ಕಮ್ಮಿ ಕೊಟ್ಟರು ಓಕೆ, ಕಸ್ಟಮರ್ ಬರ್ತಾರೆ ಅಂತ ಅಂದಾಗ ಅವ್ರ ಹತ್ರ ಇದು ಮಾಡಿ ನಿಮ್ಮ ಒಂದು ಬೆಲೆನ ನಿಗದಿ ಮಾಡ್ಕೊಳ್ಳಿ. ಈಗ ಒಂದು ಕ್ಯಾಟ್ರಿಂಗೇ ಮಾಡ್ತಿರ್ತೀರಾ, ಎಷ್ಟು ಒಂದು ಪ್ಲೇಟಿಗೆ ಅಂತಂದಾಗ ಇಷ್ಟೇ ಅಂತ ಹೇಳಿ. ಎಷ್ಟೋ ಕೊಡಿ, ನಿಮ್ಗೆ ಮನಸ್ಸಿಗೆ ಬಂದಂಗೆ ಕೊಡಿ. ಅದು ಕೂಡ ನಿಮಗೆ ಮನಿ ಬ್ಲಾಕೇಜ್ ಮಾಡುತ್ತೆ, ಗೊತ್ತಾ? ಆಮೇಲೆ ಬೇಕಾದ್ರೆ ಅವ್ರಿಗೆ ನೀವೇನಾದ್ರು ಟ್ರೀಟ್ ಕೊಡಿಸಿ, ನಿಮ್ಮ ಕಡೆಯಿಂದ ಏನಾದ್ರು ಕೊಡಿ. ಬಟ್ ಸಂಬಂಧಗಳಲ್ಲಿ ದುಡ್ಡನ್ನ ಇದು ಮಾಡಬೇಡಿ. ನೀವು ತಗೊಳ್ಳಿ ದುಡ್ಡನ್ನ, ಆಮೇಲೆ ಅವ್ರಿಗೆ ಬೇಕಾದ್ರೆ ಕೊಡಿ. ಎಷ್ಟೋ ಕೊಡಿ, ಬೇಡ ಬಿಡಿ ಅನ್ಬೇಡಿ. ನಿಮಗೆ ಎಷ್ಟು ತಗೋಬೇಕು ಅನಿಸುತ್ತೆ, 10 ರೂಪಾಯಿ ತಗೋಬೇಕಂದ್ರೆ 10 ರೂಪಾಯಿ ತಗೊಳ್ಳಿ, ಬಟ್ ಈಸ್ಕೊಳ್ಳಿ. ಫ್ರೀಯಾಗಿ ಯಾರಿಗೂ ಏನೂ ಮಾಡಿಕೊಡ್ಬೇಡಿ. ಹಂಗೆ ಫ್ರೀಯಾಗಿ ಮಾಡ್ತಾ ಹೋದರೆ ಮನಿ ಬ್ಲಾಕೇಜ್ ಆಗುತ್ತೆ. ಇದು ಗೊತ್ತಿತ್ತಾ ಯಾರಿಗಾದ್ರು? ನಾನು ತುಂಬ ಜನಕ್ಕೆ ಹಂಗೆ ಮಾಡ್ತೀವಿ, ಬೇಡ ಬಿಡು ಹೋಗ್ಲಿ ಬಿಡು ಅಂತ ಇದ್ದೆ. ಆಮೇಲೆ ಹೇಳಿದ್ರು ಹಿಂಗೆ ಮಾಡಿನೇ ಮನಿ ಬ್ಲಾಕೇಜ್ ಆಗೋದು ಅಂತ. ಆಮೇಲೆ ಅದ್ರದ್ದು ಬೆಲೆ ಏನಿರುತ್ತೆ ಅಟ್ಲೀಸ್ಟ್ ಅದರಲ್ಲಿ ಸ್ವಲ್ಪ ನಾನು ಮಾಡಿದ್ದಕ್ಕಾದ್ರೂ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇವಾಗ ಬರ್ತಾ ಇದೆ. ರಿಲೇಟಿವ್ ಆದರೂ ಅಷ್ಟೇ, ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ದುಡ್ಡು ಕೊಡಿ. ಆಮೇಲೆ ಬೇರೆ ರೂಪದಲ್ಲಿ ಅವ್ರ ಹತ್ರ ಹೆಲ್ಪ್ ತೊಗೊಳ್ಳಿ, ಅದು ಬೇಡ ಅನ್ನಲ್ಲ. ಬಟ್ ಕೊಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಅವ್ರ ಹತ್ರನೂ ತೊಗೊಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಎಲ್ಲ ಕಡೆಯಿಂದ ಟ್ರಾನ್ಸಾಕ್ಷನ್ ಮಾಡೋದನ್ನು ಅಭ್ಯಾಸ ಮಾಡಿ. ಬೇಡ ಬೇಡ ಅಂತಂದಾಗ ಹಣಕ್ಕೆ ಏನು ಅನಿಸುತ್ತೆ ಗೊತ್ತಾ? ನನ್ನನ್ನೇ ಬೇಡ ಅಂತೀಯ ನೀನು, ಇರು ಹಂಗಾದ್ರೆ ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಮನಸ್ಥಿತಿ ಚೇಂಜ್ ಮಾಡಿಕೊಂಡು ಹಣ ಬರೋದೇ ಇಲ್ವಂತೆ. ಇದು ಒಂದು ಬ್ಲಾಕೇಜ್. ಅದಕ್ಕೆ ಚಂದ್ರು ಸರ್ ನಿಮ್ಗೆ ಹೇಳ್ತಾ ಇದ್ದೀನಿ, ಟೀ ಕುಡ್ದಾಗ ದುಡ್ಡು ಇಸ್ಕೊಳ್ಳಿ ನಮ್ಮ ಹತ್ರ.
ಸರಿ ಮೇಡಮ್, ಸರಿ. ಬೇಡ ಅನ್ಬೇಡಿ. ಬೇಡ ಅಂದ್ರೆ ಬರಲ್ಲ, ಬ್ಲಾಕೇಜ್ ಆಗತ್ತೆ. ಸರಿ ಮೇಡಮ್. ಓಕೆನಾ? ನಿಮ್ದು ಕಾಸ್ಟ್ 10 ರೂಪಾಯಿ ಇದ್ರೆ 5 ರೂಪಾಯಿ ಆದ್ರೂ ಮೇಡಮ್ 5 ರೂಪಾಯಿ ಕೊಡಿ ಅಂತೇಳಿ. ಎಷ್ಟು ಅಂತ ಕೇಳಿದಾಗ ಇಷ್ಟು ಅಂತ ಹೇಳದ ಅಭ್ಯಾಸ ಮಾಡ್ಕೊಳ್ಳಿ. ನಂತರ 10 ಜನಕ್ಕೆ ನೀವು ಹೇಳಿದ್ರೆ ಏನಾಗತ್ತೆ ಹೇಳಿ? ಬಟ್ ನನ್ಗೆ ಅನ್ಸ್ತಾ ಇರ್ಲಿಲ್ಲ, ಬಟ್ ಇನ್ಮೇಲೆ ಆತರ ಟ್ರೈ ಮಾಡ್ತೀನಿ ಮೇಡಮ್. ಬೇಡ ಅನ್ಬೇಡಿ. ನಾನು ಫಸ್ಟ್ ಬೇಡ ಬಿಡಿ ಬೇಡ ಬಿಡಿ ಅಂತ ಇದೆ, ಬಟ್ ಇವಾಗ ಅರ್ಧ ಆದ್ರೂ ತಗೊಳ್ಳಿ. ನೀವು ಸರ್ವಿಸ್ ಮಾಡಿರ್ತೀರಲ್ಲ ಅದನ್ನ ಬಿಟ್ಬಿಡಿ. ನೀವು ಇನ್ವೆಸ್ಟ್ ಮಾಡಿರ್ತೀರಲ್ಲ, ಪ್ರಾಡಕ್ಟ್ ತರಕ್ಕೆ ದುಡ್ಡು ಕೊಟ್ಟಿರ್ತೀರಲ್ಲ, ಆ ದುಡ್ಡಾದ್ರೂ ತಗೊಳ್ಳಿ. ಸರ್ವಿಸ್ ಫ್ರೀ ಆಗತ್ತೆ ಆವಾಗ. ಇದು ತಗೊಳ್ಳಿ. ಬೇಡ, ಪೂರ್ತಿ ಬೇಡ ಅಂತ ಹೇಳ್ಬೇಡಿ. ಬೇಡ ಅಂದರೆ ಬರೋದಿಲ್ಲ ಹಣ. ಅಂದರೆ ಆ ವ್ಯಕ್ತಿ ಮೇಲೆ ಇದು ಅಂತಲ್ಲ, ಹಣ ಬ್ಲಾಕೇಜ್ ಆಗುತ್ತೆ, ಬರೋದಿಲ್ಲ, ನಿಂತೋಗ್ಬಿಡುತ್ತೆ. ಬೇಡ ಅಂತೀಯ, ಪದೇ ಪದೇ ಯಾರು ಕೊಡ್ತೀನಿ ಅಂತ ಬಂದಾಗೆಲ್ಲ ನೀನು ಅದಕ್ಕೆ ಗೊತ್ತಿಲ್ಲ, ಬೇಡ ಅನ್ನೋದಷ್ಟೇ ಅರ್ಥ ಆಗ್ತಿರುತ್ತೆ. ನೀವು ಯಾಕೆ ಬೇಡ ಅಂತಿರ್ತೀರ ಅಂತ ಗೊತ್ತಿರಲ್ಲ ಅದಕ್ಕೆ. ಸೊ ಹಾಗಾಗಿ ನನ್ನನ್ನೇ ಬೇಡ ಅಂತೀಯ, ಪ್ರತಿ ಸರಿ ನಾನು ಬರಬೇಕು ಅಂತ ಬಂದಾಗೆಲ್ಲ ನೀನು ಬೇಡ ಬೇಡ ಅಂತೀಯ, ನಾನು ಯಾಕೆ ಬರಬೇಕು ಅನ್ನೋ ಒಂದು ಮನಸ್ಥಿತಿ ಹಣಕ್ಕೆ ಬಂದ್ಬಿಡುತ್ತೆ. ಆ ಎನರ್ಜಿ ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ, ಹಣದ ಎನರ್ಜಿ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಇನ್ಮೇಲೆ ಯಾರೇನೇ ಕೆಲಸ ಮಾಡ್ತಾ ಇದ್ರಿ, ನಿಮ್ಮ ಸರ್ವಿಸ್ ಫ್ರೀ ಕೊಡಿ. ಅದಕ್ಕೆ ಇನ್ವೆಸ್ಟ್ ಮಾಡಿರುವಂಥ ದುಡ್ಡನ್ನ ಅರ್ಧ ರೇಟ್ ಆದರೂ ತಗೊಳ್ಳಿ. ಈಗ ನಿಮ್ಮ ತುಂಬ ಬೇಕಾದವ್ರು ಬಂದಾಗ ನೀವು ಅರ್ಧ ರೇಟ್ ಅದನ್ನು ತಗೊಳ್ಳಿ ಅವ್ರ ಹತ್ರ. ಅವ್ರಿಗೆ ಅನ್ನಿಸ್ಬೋದು ಏನಪ್ಪ ಇವರು ನೆಂಟ್ರ ಹತ್ರನೇ ದುಡ್ಡು ಇಸ್ಕೊತಿದ್ದಾರೆ ಅಂದ್ಕೊಂಡ್ರೂ ಪರವಾಗಿಲ್ಲ, ತಗೊಳ್ಳಿ. ನೀವು ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫ್ರೀಯಾಗಿ ಬಂದು ಬಿಟ್ಟಿಯಾಗಿ ಕೆಲಸ ಮಾಡಿಸ್ಕೊಳ್ಳೋರು ಕಮ್ಮಿ ಆಗ್ತಾರೆ. ಅಯ್ಯೋ ಅವ್ರೇನು ನೆಂಟ್ರು ಅಂತ ನೋಡ ನಮ್ಮ ಹತ್ರನೂ ದುಡ್ಡು ತಗೋತಾರೆ, ಬೇಡ ಬಾ ಬೇರೆ ಕಡೆ ಹೋಗೋಣ ಅಂತಾರೆ. ಹೋಗ್ಲಿ ಬಿಡಿ, ನೀವು ಫ್ರೀಯಾಗಿ ಸರ್ವಿಸ್ ಕೊಡೋದಾದ್ರೆ ತಪ್ಪುತ್ತಲ್ವಾ? ಅದೇ ಹಣನ ಬೇಕಾದ್ರೆ ಅವರಿಗೆ ಬೇರೆ ರೀತಿ ಹೆಲ್ಪ್ ಮಾಡಿ. ಬಟ್ ಯಾರೇ ದುಡ್ಡು ಕೊಡಕ್ಕೆ ಬಂದ್ರೂ ಒಂದ್ಸರಿ ಬೇಡ, ಸುಮ್ಮನೆ ಫ್ರೀಯಾಗಿ ಕೊಡಕ್ಕೆ ಬಂದರೆ ಇಸ್ಕೊಳಕ್ಕೆ ಹೋಗಬೇಡಿ. ಅದರಲ್ಲಿ ಒಂದು ಅರ್ಥ ಇದೆ, ಒಂದು ಪ್ರೀತಿ ಇದೆ. ನಿಮ್ಗೆ ಏಳಿಗೆ ಕೊಡ್ತಾ ಇದ್ದಾರೆ ಅಂದರೆ ಅದನ್ನು ಈಸ್ಕೊಳ್ಳಿ. ಅದನ್ನು ವಾಪಸ್ ಕೊಡಬೇಕು ಅವ್ರಿಗೆ ಅಂತ ನಿಮ್ಗೆ ಅನಿಸಿದ್ರೆ ಬೇರೆ ರೂಪದಲ್ಲಿ ಅವ್ರಿಗೆ ಹೆಲ್ಪ್ ಮಾಡಿ. ಓಕೆನಾ? ಸರಿ ಇದೆ ಅಲ್ವಾ ಇದು? ಹೌದು ಮೇಡಮ್, 100% ನಿಜ. ಅವ್ರಿಗೆ ನಿಮ್ಗೆ ಇಷ್ಟ ಇರಲ್ಲ ದುಡ್ಡು ಇಸ್ಕೊಳ್ಳೋದು, ಆದರೂ ಇಸ್ಕೊಂಡಿದ್ದೀರಾ, ಅವ್ರು ಬಲವಂತ ಮಾಡಿ ಕೊಟ್ಟಿದ್ದಾರೆ ಅಂದರೆ ಮತ್ತೆ ಅವ್ರಿಗೆ ಬೇರೆ ರೀತಿಲಿ ಏನಾದರೂ ಅವ್ರಿಗೆ ಹೆಲ್ಪ್ ಮಾಡಿ ಆ ಇದನ್ನ ಋಣವನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಬಟ್ ಹಣ ಯಾರಾದರೂ ಕೊಡಕ್ಕೆ ಬರೋವಾಗ ದಯವಿಟ್ಟು ಯಾರು ಬೇಡ 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 ಅಂತ ಅದನ್ನೇ ಅಫರ್ಮೇಷನ್ ಮಾಡಬೇಡಿ. ಬೇಡ 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 ಅಂದು 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 ಈಗ ನಮ್ಮ ಅಪ್ಪ ಅಮ್ಮ ನಮಗೆಲ್ಲ ಚಿಕ್ಕ ವಯಸ್ಸಲ್ಲ ಯಾರು ದುಡ್ಡು ಕೊಟ್ಟರೆ ಈಸ್ಕೋಬಾರ್ದು ಅಂತ ಹೇಳಿ ಹೇಳಿ ನಮಗೆ ಬೇಡ 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 ಅಂತಂದು ಅಷ್ಟು ವರ್ಷದಿಂದ ನಾವು ಬೇಡ 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 ಅನ್ಕೊಂಡು ಇವ್ರು ಯಾರ ಹತ್ರನೂ ಮಾತಾಡ್ತಾ ಇದ್ದಾರೆ ಅನ್ಸುತ್ತೆ. ಸೊ ಹಾಗಾಗಿ ಕೊಡಕ್ಕೆ ಬಂದಾಗ ತಗೊಳ್ಳಿ. ಯಾರಾದರೂ ನಿಮ್ಗೆ ಒಳ್ಳೇದಾಗಲಿ ಅಂತ ಪ್ರೀತಿಯಿಂದ ಕೊಡುವಾಗ ಬೇಡ ಅನ್ಬೇಡಿ, ಈಸ್ಕೊಳ್ಳಿ. ಅದನ್ನು ಬೇರೆ ರೀತಿಯಲ್ಲಿ ಅವ್ರಿಗೆ ಹೆಲ್ಪ್ ಮಾಡಿ. ಬೇಡ ಅಂತ ಮಾತ್ರ ಹೇಳಬೇಡಿ. ಎಲ್ಲ ಕಡೆಯಿಂದನೂ ಬರಲಿ, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಹಣನ ಯಾವಾಗಲೂ ವೆಲ್ಕಮ್ ಮಾಡಿ. ಅದಕ್ಕೆ ಖುಷಿ ಆಗಬೇಕು ನಿಮ್ಮ ಹತ್ರ ಬರಬೇಕು ಅಂದರೆ. ಈ ಕವಿತಾ ಅಂದ ತಕ್ಷಣ ಇವಳಿಗೆ ನಾನು ಬೇಕು, ನನ್ನ ಅವಶ್ಯಕತೆ ಇದೆ, ನಾನು ಹೋಗೋಣ ಅಂತ ಅದಕ್ಕೆ ಅನ್ನಿಸ್ಬೇಕು. ಆ ರೀತಿ ಇನ್ಮೇಲೆ ಬಿಹೇವ್ ಮಾಡಿ. ಇವತ್ತು ಮೆಡಿಟೇಷನ್ ಯಾಕೆ ಮಾಡಿಸ್ಲಿಲ್ಲ ಅಂತಂದರೆ ಹಣದ ಬಗ್ಗೆ ತುಂಬ ಇನ್ನೂ ಸಣ್ಣ ಪುಟ್ಟ ಡೌಟ್ಸ್ ಇರುತ್ತೆ ತುಂಬ ಜನಕ್ಕೆ. ಈಗ ಮಾಡಬೇಕಾ, ಆಗ ಮಾಡಬೇಕಾ, ಬೇಕಾ ಬೇಡವಾ ಅಂತ. ಸೊ ಹಾಗಾಗಿ ಹಣದ ಬಗ್ಗೆ ಯಾವಾಗಲೂ ನೆಗೆಟಿವ್ ಎನರ್ಜಿ ಇಟ್ಕೊಳ್ಳಿ. ಒಂದು ಸಣ್ಣದು ಒಂದು ಕಪ್ಪೆ ಮತ್ತು ಒಂದು ಹಾವಿತ್ತಂತೆ. ಕಪ್ಪೆ ಹತ್ರ 1 ರೂಪಾಯಿ ಇತ್ತಂತೇನು, ಕಪ್ಪೆ ಬಾಯಲ್ಲಿ 1 ರೂಪಾಯಿ ಇತ್ತಂತೆ. ಹಾವು ಕಪ್ಪೆನ ನುಂಗಕ್ಕೆ ಬಂದಾಗ ಕಪ್ಪೆ ಏನಂತ ಗೊತ್ತಾ? ಬಾ 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 ನಾನು ನುಂಗ್ತೀಯ ನೀನು, ನನ್ನ ಹತ್ರ 1 ರೂಪಾಯಿ ಇದೆ ಗೊತ್ತಾ ಅಂತಂತೆ. ಅಷ್ಟು ಪವರ್ ಬರುತ್ತೆ ದುಡ್ಡು ನಮ್ಮ ಹತ್ರ ಇದೆ ಅಂದರೆ. ನೋಡಿ, ಹಾವು ನನ್ನನ್ನು ನುಂಗ್ಬಿಡುತ್ತೆ ಅನ್ನೋ ಭಯ ಇದ್ರೂ ದುಡ್ಡಿದೆ ಅನ್ನೋ ಒಂದು ಕಾರಣಕ್ಕೆ ಅದೇನಂತಂತೆ, ನನ್ನ ಹತ್ರ 1 ರೂಪಾಯಿ ಇದೆ, ನನ್ನ ಬಾಯಲ್ಲಿ 1 ರೂಪಾಯಿ ಇದೆ, ಬಂದು ನುಂಗ್ತೀಯ ನೀನು ನನ್ನ ಅಂತಂತೆ. ಅಷ್ಟು ಪವರ್ ಬರುತ್ತೆ. ಹಣ ನಮ್ಮ ಹತ್ರ ಇದೆ ಅಂದ ತಕ್ಷಣ ನಮಗೆ ಗೊತ್ತಿದೆ ಖುಷಿ, ಸಂತೋಷ, ನೆಮ್ಮದಿ, ಏನೋ ಒಂಥರ ಅಲ್ವಾ ಎನರ್ಜಿ ಬಂದಿರುತ್ತೆ. ಅಂಥ ಎನರ್ಜಿ ಇದು, ಪ್ಯೂರ್ ಎನರ್ಜಿ. ಇದನ್ನಾದಷ್ಟು ಬೇಡ ಅಂತೇಳಿ ನೀವೇ ತಳ್ಳಿ ಇದಾಗಬೇಡಿ. ವೆಲ್ಕಮ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೋ ಎಲ್ಲ ಬರಲಿ, ನನಗೆ ಸಿಗಬೇಕು, ನಾನು ಅದನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ತೀನಿ ಅನ್ನೋ ಒಂದು ಒಳ್ಳೆ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ. ಇವತ್ತಿಂದ ಹಣದ ಬಗ್ಗೆ ಕೆಟ್ಟ ರೀತಿಯಾಗಿ ಮಾತಾಡಬೇಡಿ. ಕೆಲವೊಬ್ರು ತುಂಬ ಹೀನಾಯವಾಗಿ ಮಾತಾಡ್ತಾರೆ. ಹಣ ಏನು ಯಾವಳೋ ಸಂಪಾದನೆ ಮಾಡ್ತಾಳೆ, ಯಾವ ಬೇಕಾದ್ರೂ ಮಾಡ್ತಾಳೆ. ಅವ್ರು ಹಂಗೆಲ್ಲ ಮಾಡಂಗಿದ್ದೀರಿ ಈ ಕಷ್ಟಪಡಬೇಕಾಗಿತ್ತ ಜೀವನದಲ್ಲಿ? ಇಲ್ಲ ಅಲ್ವಾ? ಹಣಕ್ಕೆ ನಾವು ಎಲ್ಲಿವರೆಗೂ ಹೋಲಿಸ್ತಾ ಇದ್ದೀವಿ? ಯಾರಿಗೆ ಹೋಲಿಸ್ತಾ ಇದ್ದೀವಿ ಹಣನ? ಆ ರೀತಿ ಮಾತಾಡಬೇಡಿ ಇನ್ಮೇಲೆ ಹಣದ ಬಗ್ಗೆ. ಹಣಕ್ಕೇನು ದುಡ್ಡು ಬೇಕೇನು? ದುಡ್ಡೇನು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ತಾರೆ.
ಆ ಥರ ಹೀನಾಯವಾಗಿ ಇನ್ಮೇಲೆ ಮಾತಾಡಬೇಡಿ. ದುಡ್ಡು ಕಷ್ಟಪಟ್ಟು ಒಳ್ಳೆಯವರಿಗೆ ಮಾತ್ರ ಸಿಗುತ್ತೆ, ಅದು ಒಳ್ಳೆ ಕಾರ್ಯಗಳು ಮಾತ್ರ ಉಪಯೋಗ ಆಗುತ್ತೆ ಅಂತ ಒಳ್ಳೆ ಮಾತುಗಳನ್ನು ಆಡಿ ದುಡ್ಡಿನ ಬಗ್ಗೆ ತಂತಾನೆ ನಿಮಗೆ ಅಟ್ರಾಕ್ಟ್ ಆಗುತ್ತೆ. ಓಕೆ, ಈಗ ಮಯೂರ್ಮ ಮಾಡೋಣ. ಟೈಮ್ ಆಗೋಯ್ತು. ಇವತ್ತು ಚಾಟ್ ಓಪನ್ ಮಾಡ್ತೀನಿ, ವಿಂಡೋ ಚಾಟು. ಅನಿಸಿಕೆಗಳನ್ನ ಹಾಕಿ ನಿಮ್ಗೇನು ಅನ್ನಿಸ್ತಾ ಇತ್ತು, ಇವತ್ತೇನಾದರೂ ಸ್ವಲ್ಪ ಅನ್ನಿಸ್ತಿದೆ ಅದೆಲ್ಲ ನಾನು ಹಾಕಿ. ಓಕೆನಾ? ಮಯೂರ್ಮ ಮಾಡೋಣ. ಟೈಮ್ ಆಯಿತು. ನನ್ನ ಕಡೆಯಿಂದ ಸಕಲ ಜೀವರಾಶಿಗಳಿಗೆ ಪ್ರೀತಿಯ ನಮನ ಹಾಗೂ ಶುಭಾಶಯ ಅಂತ. ಎಲ್ಲರೂ ಸೇಫ್ ಆಗಿರಲಿ, ಚೆನ್ನಾಗಿರಲಿ. ಮಯೂರ್ಮ ಎಲ್ಲರೂ ಹೆಲ್ದಿಯಾಗಿ, ಪ್ರಪಂಚದ ಎಲ್ಲ ಜೀವರಾಶಿಗಳು, ಮನುಕುಲ ಪ್ರತಿಯೊಬ್ಬರು ಖುಷಿಯಾಗಿ ನೆಮ್ಮದಿಯಾಗಿ ಬದುಕಲಿ. ಯೂನಿವರ್ಸ್ಗೆ ಬಿಟ್ಬಿಡಿ ನಿಮ್ಮ ವಿಶಸ್ನ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಮಯೂರ್ಮ. ತಥಾಸ್ತು. ಎಲ್ಲರೂ ಕೋಟ್ಯಾಧಿಪತಿಗಳಾಗಿ ನೀವು ಅಂದುಕೊಂಡದಕ್ಕಿಂತ ಹೆಚ್ಚು ಹಣ ನಿಮಗೆ ಸಿಗಲಿ. ನೀವು ಕೂಡ ನನಗೆ ಹಾಗೆ ವಿಶ್ ಮಾಡಿ, ಎಲ್ಲರೂ ವಿಶ್ ಮಾಡಿ. ಇನ್ಮೇಲಿಂದ ಸಂಕಲ್ಪ ಸಿದ್ಧಿಯಲ್ಲಿರುವಂಥ ಎಲ್ಲ ಮೆಂಬರ್ಸು ಹಾಗೆ ಪ್ರಪಂಚದಲ್ಲಿರುವಂಥ ಎಲ್ಲ ಜನರಿಗೂ ಯಾರಿಗೆ ಅವಶ್ಯಕತೆ ಇದೆ ಆ ಹಣ ಸರಿಯಾದ ಸಮಯಕ್ಕೆ ಅವರಿಗೆ ಸಿಕ್ಕಿದೆ. ಅದರಿಂದ ಒಳ್ಳೆ ಕೆಲಸಗಳು ಆಗ್ತಾ ಇದೆ. ಸ್ಪೆಷಲಿ ನಮ್ಮ ಈಗ ಮನಿ ಅಫರ್ಮೇಷನಲ್ಲಿರೋರಂಥ ಎಲ್ಲರೂ ಕೋಟ್ಯಾಧಿಪತಿಗಳಾಗಲಿ. ನೀವು ಅಂದುಕೊಂಡಂಥ ಎಲ್ಲ ಕೆಲಸಗಳು ಸಕ್ಸಸ್ ಆಗಿದೆ. ನಿಮಗೆ ಬೇಕಾದಷ್ಟು ಸಂಪತ್ತು, ಸಿರಿ ಸಂಪತ್ತು ಸಿಕ್ಕಿದೆ. ನೀವು ನೆಮ್ಮದಿಯಾಗಿ ಬದುಕ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ತಥಾಸ್ತು. ತಥಾಸ್ತು. ನನ್ನ ಕಡೆಯಿಂದ ಎಲ್ಲರಿಗೂ ತಥಾಸ್ತು. ಶುಭೋದಯ. ಶುಭೋದಯ ಮತ್ತೆ ತಥಾಸ್ತು ಹಾಕಿ. ಎಲ್ಲರೂ ತಥಾಸ್ತು ಹಾಕಬೇಕು. ಇದನ್ನು ಮಿಸ್ ಮಾಡಂಗಿಲ್ಲ. ಚಾಟ್ ಮಾಡಕ್ ಬರಲ್ಲ ಅಂದರೆ ಬಾಯಲ್ಲಿ ಹೇಳಿ. ಅದಕ್ಕೆ ಬಾಯಲ್ಲಿ ಹೇಳ್ಬಿಟ್ಟಿದೀವಿ. ಎಲ್ಲರಿಗೂ ತಥಾಸ್ತು. ಎಸ್, ವೆರಿ ಗುಡ್. ಶುಭೋದಯ. ತಥಾಸ್ತು. ಧನ್ಯವಾದಗಳು. ಎಲ್ಲರಿಗೂ ಹಣ ಬರಲಿ ಅಂತ ಎಲ್ಲರಿಗೂ ಹಣ ಬಂದಿದೆ ಅಂತ ಒಳ್ಳೆ ಮನಸ್ಸಿಂದ ಹೇಳಿ. ಯಾರಿಗೆಲ್ಲ ಏನೇನು ನೀಡಿದೆ, ಈಗ ಯಾರಿಗೆಲ್ಲ ಹಣದ ಅವಶ್ಯಕತೆ ಇದೆ ಅವರಿಗೆಲ್ಲರಿಗೂ ಹಣ ಬಂದು ಸೇರಿದೆ. ಅದರಿಂದ ಅವರ ಸಮಸ್ಯೆಗಳು ನಿವಾರಣೆಯಾಗಿದೆ. ಅವರೆಲ್ಲರೂ ಖುಷಿಯಾಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ತಥಾಸ್ತು. ಸೆಷನ್ ಅನ್ನು ಎಂಡ್ ಮಾಡ್ತೀವಿ. ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಎನರ್ಜಿ ಆಗಿತ್ತು. ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಬೇಕೋ ಎಲ್ಲಾರ್ಗೂ ಸಿಗಲಿ ನನ್ನ ಕಡೆಯಿಂದ ತಥಾಸ್ತು. ಎಸ್, ಥ್ಯಾಂಕ್ ಯು. ಈಗಲೇ ವಿಂಡೋ ಚಾಟ್ ಓಪನ್ ಇಡ್ತೀನಿ, ಮೆಸೇಜ್ ಹಾಕಿ. ಥ್ಯಾಂಕ್ ಯು ಮೇಡಮ್. ಕಲಾವತಿ ಮೇಡಮ್. ಒಂದು ಓಕೆ, ಸೆಷನ್ ಅನ್ನು ಎಂಡ್ ಮಾಡೋಣ. ಬಾಯ್, ಟೇಕ್ ಕೇರ್ ಎಲ್ಲರೂ. ಥ್ಯಾಂಕ್ ಯು.